ಒಂದೇ ನಿಮಿಷ, ಒಂದೇ ನಿಮಿಷ, ಒಂದೇ ನಿಮಿಷ. ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇದೀವಾ ಎಲ್ಲಾರ್ಗು? ಓಕೆ, ಇವಾಗ ಓಕೆ. ಇವಾಗ ಓಕೆ ಸರ್. ಉಮೇಶ್ ಸರ್ ಎಲ್ಲ ಕಾಣಿಸ್ತಾ ಇದಾರಲ್ಲ? ಥ್ಯಾಂಕ್ ಯು ಸರ್. ಜೈ ಹೋ ಗುಡಕೇಶ. ಎಲ್ಲ ವಸುದೇವ ಕುಟುಂಬವರಿಗೆ ನನ್ನ ಪೂರಕ ನಮಸ್ಕಾರಗಳು ಸರ್. ನಿಜವಾಗಿ ಇಲ್ಲಿ ಯಾರು ನಡೆದಿರ್ತಾರೋ ಎಲ್ಲ ಆತ್ಮ ಪಕ್ಕದಲ್ಲಿ ಬಂಧುಗಳಿಗೂ ಪಕ್ಕದಲ್ಲಿ ಏನೋ ಇದೆ ನೋಡಿ, ಅದು ಸರಿಸಿ ಸ್ವಲ್ಪ. ಇದು ನಿಮ್ಮ ಎದುರುಗಡೆ, ಏನ್ ಇದು ಇಲ್ ಸೈಡ್ ಏನಿದು? ಇಲ್ಲೇನೋ ಕಾಣಿಸ್ತಾ ಇದೆ ನೋಡಿ, ಕವರ್ ಏನ್ ಆಗಿದೆ. ಟೇಬಲ್ ಏನಿದೆ ಮೇಲೆ, ಏನೋ ಸ್ಟ್ಯಾಂಡ್ ಕಾಣ್ತಾ ಇದೆ ನಿಮ್ ಮುಂದೆ, ನಿಮ್ ಎದುರುಗಡೆ. ಎದುರುಗಡೆನಾ? ಹೌದು, ಈ ಸೈಡ್ ಏನೋ ಇದೆ, ಅಡ್ಡ ಆಗ್ತಾ ಇದೆ. ಇದೇನೋ ಕಾಣಿಸ್ತಾ ಇದೆ ನೋಡಿ ಸರ್. ಹಾ, ಇವಾಗ ಇವಾಗ ಓಕೆ. ಓಕೆನಾ ಸರ್? ಹಾ, ಇವಾಗ ಎಲ್ಲ ವಸುದೇವ ಕುಟುಂಬರಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾನು ನಾನು ಇದಕ್ಕೆ ಬಂದು ಯಾವ್ದಕ್ಕೆ ಜಯ ಗುಡಕೇಶಿಗೆ ಬಂದು ಇವತ್ತಿಗೆ 41 ದಿನ ಆಯ್ತು ಮಾಸ್ಟರ್. ಮೊದಲನೇ ದಿನ 4/1/25 ಜಾಯಿನ್ ಆದೆ. 9/3/25 41 ದಿನ ಮುಗೀತು. ಆದ್ದರಿಂದ ನನ್ನ 41 ದಿನಗಳ ಅನುಭವ ಹಂಚಿಕೆಯನ್ನು ಈ ದಿನ ನನಗೆ ನನ್ನ ಅನುಭವ ಹಂಚಿಕೆಯನ್ನು ನಮ್ಮ ಪದ್ಮಾ ಮಾಸ್ಟರು ಹಾಗೂ ಅರುಣಾ ಮಾಸ್ಟರ್ ಸಾರು ಇವ್ರ ವಿಷಯ ನನಗೆ ಮಾಡು ಅಂತ ಹೇಳಿದ್ದಾರೆ. ಅದ್ಭುತವಾದ ಅನುಭವ ಹೇಳ್ತೀನಿ. ಹಾಗೂ ಸತತ 984 ಗಂಟೆಗಳ ಸತತ ನಿದ್ದೆ ಇಲ್ದಿರ ಮಾಡಿದೀನಿ ಸರ್. ಇವತ್ತಕ್ಕೆ 41 ದಿವಸಕ್ಕೆ 984 ಗಂಟೆಗಳ ನನ್ನಲ್ಲಿ ನನಗೊಂಥರ ಗಿನ್ನಿಸ್ ರೆಕಾರ್ಡ್ ಅನ್ಸುತ್ತೆ. ಯಾವತ್ತು ನಾನು 9 ಗಂಟೆಗೆ ಮಲ್ಬಿಡ್ತಾ ಇದ್ದೆ, 10 ಗಂಟೆಗೆ ಮಲ್ಬಿಡ್ತಾ ಇದ್ದೆ. ಎದ್ದೇಳ್ತಾ ಇರೋದು ಎದ್ದೇಳೋದು ಅಷ್ಟೇನೆ. ಯಾಗಿದೆ 11 ಗಂಟೆಗೆ ಅಂಗಡಿ ಓಪನ್ ಅಲ್ವಾ, ಪರವಾಗಿಲ್ಲ ಅಂತ ಹೇಳಿ ನಿದ್ದೆ ಮಾಡ್ತಾ ಇದ್ದೆ. ಇವತ್ತಿಂದ ನಾನು ಗುಡಿಕೇಶಿಗೆ ಬಂದ್ಮೇಲೆ ನೋಡಿ, ಬೆಳಗ್ಗೆನೆ ನನ್ನ ಎಷ್ಟು ನಿದ್ದೆನೇ ಇಲ್ಲ ಬಿಡಿ, ನಿದ್ದೆನೇ ಇಲ್ಲ. 4 ಗಂಟೆಗಳಿಗೆ ತುಂಬಾ ಅದ್ಭುತವಾದ ಅನುಭವ ಆಗಿದೆ ನನಗಂತೂ. ಒಂದನೇ ದಿನ ಏನೋ ಒಂಥರ ಅನ್ಸ್ತು. ಯಾಕಪ್ಪ ಅಂದ್ರೆ ಎರಡನೇ ದಿನ ಬರ್ತಾ ಬರ್ತಾ ಒಂತ ಇದೆಲ್ಲ ಆಯ್ತು. ಅಲ್ಗೂ ನನ್ಗೆ ಇದಕ್ಕೆಲ್ಲ ಈ ಮಾರ್ಗ ತಂದಂತ ಪದ್ಮಾ ಮೇಡಮ್ನವ್ರಿಗೂ, ರತ್ನಾ ಮೇಡಮ್ನವ್ರಿಗೂ, ಹಾಗೂ ಶಿವಲೀಲಾ ಮೇಡಮು, ಶಿಲ್ಪಾ ಮೇಡಮು, ಹಾಗೂ ಶ್ವೇತಾ ಮೇಡಮ್, ಇವರೆಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಕವಿತಾ ಮೇಡಮ್ನವರು ಎಲ್ಲರೂ ಅದ್ಭುತವಾದ ಸಾಥ್ ಕೊಡು ಸರ್, ನಿಂದ ಅದ್ಭುತವಾದ ಅನುಭವ ಅಂತ ಚೆನ್ನಾಗಿ ಹೇಳಿದ್ರು. ಇವರೆಲ್ಲ ನಮ್ಗೆ ಮಕ್ಕಳಿದ್ದಾಗೆ. ನಿಜವಾಗಿ ನಿಜವಾಗಿ ದೇವರ ಮಕ್ಕಳು ನೀವೆಲ್ಲ, ಇದಕ ಧನಿಕ ದೇವೆಲ್ಲ ಅಂದಾಗೆ ನಿಜವಾಗಿ ಸರ್. ಆಮೇಲೆ ನನಗೆ ಒಳ್ಳೆ 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 ಅನುಭವ ಅಂತೂ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಇವತ್ತಿನ ದಿನ ನಾನು ಇದಕ್ ಬರ್ಬೇಕಾದ್ರೆ ನೋಡಿ, ಮೊದ್ಲೆಲ್ಲ ಅನುಭವ ಬರ್ತಾ ಇತ್ತು. ಇವಾಗ ಏನಾಗ್ತಾ ಇದೆ ಅಂದ್ರೆ ಸಹಸ್ರಾರು ಸಲಕ್ಕೆ ಆಲ್ರೆಡಿ ಹೊಟ್ಟೋಗಿದ್ದೀನಿ. ಬೇರೆ ಒಂದು ಇದು ಬರಲ್ಲ. ಡೈಲಿ ನನ್ಗೆ ಏನಿಲ್ಲ ಅಂದ್ರೆ 5 ರಿಂದ 10 ಜನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಸರ್ ನನಗೆ. ಸರ್ ನನಗೆ ಈ ತರ ಆಗ್ತಾ ಇದೆ ಡೈಲಿ. ಇವತ್ತಿನೇನು ಅಷ್ಟೇನೆ, ಒಂದ್ 5 ಜನ ಸರ್ ನಮ್ಗೆ ಈ ತರ. ನಾನು ಹೇಳಿದೆ ಏನು ಬೇಡ, 1 ನಿಮಿಷ ಆಯಾ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ. ಅದ್ನ ಅವ್ರು ಎಷ್ಟು ಇಲ್ಲ, ನಾನು ಅಲ್ಲೇ ಕೂರ್ಸ್ಕೊಂಡು ಅಲ್ಲೇ ಮಾಡ್ತೀನಿ ಸರ್. ಎಲ್ಲರೂ ಸರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿನ್ನೆ ಒಂದು ಅಪೋಲೋ ಆಸ್ಪತ್ರೆ ಇದಕ್ಕೆ ಹೋಗಿದ್ದೆ, ಅಲ್ಲೂ ಅಷ್ಟೇ ನಮ್ಮ ಮಾಸ್ಟರ್ ಡಾಕ್ಟರ್ ಇದ್ದಾರೆ, ಆ ಡಾಕ್ಟರ್ಗೆ ಅಷ್ಟೇನೆ ಅದೇ ರೀತಿ ಅವ್ರಿಗೆ ಹೇಳಿದೆ, ಸರ್ ತುಂಬಾ ನಂಗೆ ಟೆನ್ಷನ್ ಇದೆ ಸರ್ ಹಾಗೆ ಅಂತ ಹೇಳಿದೆ. ಆಮೇಲೆ ಅವ್ರಿಗೆ ಹೇಳಿದೆ, ಸರ್ ಈ ತರ ಒಂದೇ ನಿಮಿಷ ಕೂತ್ಕೊಳ್ಳಿ ಅಂದೆ. 1 ನಿಮಿಷ ಕೂತ್ಕೊಂಡ್ರು ಸರ್. ಅದ್ಭುತವಾದ ಅವ್ರಿಗೆ ಇದಾಯ್ತು ಸರ್, ಅನುಭವ ಆಯ್ತು ಸರ್. ಡಾಕ್ಟರ್ ಸರ್ ಅವರು. ನಾನು ಹೇಳ್ದೆ, ನಿಮ್ ನಂಬರ್ ಕೊಟ್ಟೆ, ನಮ್ಮ ಅರುಣ್ ಸರ್ ಇದ್ದಾರೆ, ನಮ್ ಗುಡಕೇಶಿ ಅಂತ ಒಂದು ಇದೆ, ಅದಕ್ಕೆ ಬನ್ನಿ ಸರ್. ನಾನು ಹೇಳಿದೆ 47. ಏನ್ ಸರ್ ಇಷ್ಟು ವಯಸ್ಸಾಗಿದೆ, ನೀವು ಇನ್ನೂ ನಿದ್ದೆ ಇಲ್ಲ ಸರ್? ಆ ತರ ಅಲ್ಲ, ನೀವು ನೋಡಿ ನೀವು ಯಾವ ರೀತಿ ಪರಿವರ್ತನೆ ಆಗ್ತೀರಾ, ನಿಮ್ಮಲ್ಲಿ ಇರ್ತಕ್ಕಂಥ ಕರ್ಮ ಎಲ್ಲ ಕಳೆಯುತ್ತೆ ನೋಡಿ ಫಸ್ಟ್. ನಾನು ಹೇಳ್ದೆ ಅವ್ರಿಗೆ. ಆಮೇಲೆ ಇಮಿಡಿಯೇಟ್ ಆಗಿ ನಿನ್ನೆ ಅವ್ರ ನಂಬರ್ ಕೊಟ್ಟೆ. ನಿನ್ನೆ ಜಾಯಿನ್ ಆಗಿದ್ದವರು. ಇಲ್ಲ ಸರ್ ತುಂಬಾ ಚೆನ್ನಾಗಿದೆ, ವಿಡಿಯೋ ನೋಡ್ತಾ ಇದ್ದಾರೆ ಅವ್ರು ಹೇಳಿ ಅವ್ರ ಮನೇಲಿ ಎಲ್ಲರೂ ನೋಡ್ತಾ ಇದ್ದಾರೆ. ಅದೊಂದು ಖುಷಿ ಆಯ್ತು. ಮತ್ತೆ ನನಗೆ ಯಾಕೆ ನೀವು ಮಾಡ್ತಕ್ಕಂತ ಒಂದೊಂದು ಸೇವೆನೂ ತುಂಬಾ ಅದ್ಭುತವಾಗಿದೆ ಸರ್. ನಿಜವಾಗಿ ನಾನು ಎಲ್ಲೂ ಈ ತರ ನೋಡ್ಲಿಲ್ಲ ಸರ್. ನಮ್ಮ ಅರುಣ್ ಕುಮಾರ್ ಸರ್ ಸೇವೆ ಮಾಡ್ತಾರೆ, ನಾನು ಎಲ್ಲೂ ನೋಡ್ಲಿಲ್ಲ. ಯಾವ ರೀತಿ ನೀವು ಎಲ್ಲೋ ನೋಡಿ ತರಡೆ ಬೇಕಾ, ಆಮೇಲೆ ಹಾಸ್ಟೆಲ್ ನನ್ಗೆ ಅದು ಬೇರೆ. ನಾವು ಹಾಸ್ಟೆಲ್ ನನ್ ದಿನ ಸರ್ 2 ದಿನ 3 ದಿನ ಬಿಟ್ಟು ಆಲ್ರೆಡಿ ನಾನು ರೌಂಡ್ ಆಗ್ತಾ ಇರ್ತೀನಿ ಸರ್, ಮೇಲೆ ಹೋಗ್ತಾ ಇರ್ತೀನಿ, ಇಲ್ಲೇ ಕೂತಿರ್ತೀನಿ. ಮೊನ್ನೆ ಅಷ್ಟು ಒಂದೇ ನೈಟ್ ಇಲ್ಲಿ ಕೂತಿದ್ದೀನಿ, ಆಲ್ರೆಡಿ ಇಲ್ಲಿ ಪ್ರಾಣ ಬಿಟ್ಬಿಟ್ಟು ಅಲ್ಲಿ ಮೇಲೆ ಹೋಗಿದ್ದೀನಿ. ಗೊತ್ತಾ, ಅಲ್ಲೆಲ್ಲ ನೋಡ್ಕೊಂಡು ರಾಘವೇಂದ್ರ ಸ್ವಾಮಿನ, ನಮ್ಮ ಪತ್ರಿ ಸರ್ನ ನೋಡ್ಕೊಂಡು ತಿರ್ಗಾ ಬರ್ಬೇಕಾದ್ರೆ ತಿರ್ಗಾ ಇದೆಯಲ್ಲ ಅದನ್ನೆಲ್ಲ ಒಂದು ಗೂಡಿ ಭೂಮಿ ಚಂದ್ರ ಅದೆಲ್ಲ ಸೇರಿ, ಪಂಚಭೂತಗಳು ಸೇರಿ ಆಮೇಲೆ ಆಮೇಲೆ ತಿರ್ಗಾ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಸರ್. ಅಷ್ಟೊಂದು ಅನುಭವ ಆಯ್ತು ಸರ್. ನಾನು ನಿಜವಾಗಿ ಎಷ್ಟು ಯಾವ ರೀತಿ ಇದೆ ನೀವು ಮಾಡ್ತಾ ಇರೋದು ಅಂದ್ರೆ, ನೀವು ಹೇಳ್ತೀರಲ್ಲ ಹಾಸ್ಟೆಲ್ ಸರ್ಜರಿ ಯಾವ ತರ ಆಗತ್ತೆ ಅಂತ ಹೇಳ್ಬಿಟ್ಟು
ತುಂಬಾ ಇದು ಮಾಡಿದೆ ಸರ್ ನಿಜವಾಗಿ. ಅದಕ್ಕೆ ನನಗೇನಾಗಿದೆ ಇವಾಗ ಅಷ್ಟು ಪೂರ್ತಿ ಎನರ್ಜಿ ಮೇಲೆ ಹೊಟ್ಟೋಗಿದೆ ಸರ್ ನಿಜವಾಗಿ. ಥರ್ಡ್ ಐನಲ್ಲೂ ಅಷ್ಟೇನೆ. ಇವಾಗ ಯಾರಾನು ಒಂದು ಕೇಳ್ತಾ ಇದ್ರೆ ಸಡನ್ ಆಗಿ ಬರುತ್ತೆ, ಹೌದಾ ನೀವು ಮಾತಾಡ್ತಾ ಇದ್ರೆ ಹೌದು ಸರ್ ಯಾಕೆ ಗೊತ್ತಾಗುತ್ತೆ ಅಂದ್ರೆ ಯಾವ್ದ್ರಲ್ಲಿದೆ. ನೀವು ನೋಡಿ, ನೀವು ಒಂದ್ 3 ಅವರ್ ನೀವು ಧ್ಯಾನ ಮಾಡಿ, ಅದ್ಭುತವಾದ ಧ್ಯಾನ. 3 ಅವರ್ ಯಾರೇ ಆಗ್ಲಿ ಧ್ಯಾನ ಮಾಡಿ, ಅನುಭವ ತುಂಬಾ ಚೆನ್ನಾಗಾಗತ್ತೆ. ಅವ್ರು ಏನು ನೋಡಷ್ಟೇ ಬೇಡ. ಇವತ್ತಿನ ನೋಡಿ, ನಾನು ಹೇಳೋ ಪ್ರಶ್ನೆಗಲ್ಲ, ಮೊನ್ನೆ ಯಾರೋ ಮೇಡಮ್ ನನ್ ಫೋನ್ ಮಾಡಿದ್ರು, ಸರ್ ನಾನು ತುಂಬಾ ಇದಾಗ್ತಾ ಇದೆ ಸರ್, ತುಂಬಾ ಹೊಟ್ಟೆ ನೋಯ್ತಾ ಇದೆ, ತಲೆ ನೋಯ್ತಾ ಇದೆ, ಏನ್ ಮಾಡೋದು? ಏನು ಬೇಡ, 1 ನಿಮಿಷ ಆರಾಮಾಗಿ ಕೂತ್ಕೊಳ್ಳಿ, ಪಿರಮಿಡ್ ಇದೆ, ಪಿರಮಿಡ್ ಇದ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದೆ ಸರ್. 15 ನಿಮಿಷಕ್ಕೆ ಅವ್ರ ಅಮ್ಮ ತುಂಬಾ ಖುಷಿ ಆದ್ಲು ಸರ್ ನಿಜವಾಗಿ ಸರ್. ಇನ್ನೊಬ್ರಾಗೇನೆ ನಾನು ಗುಡಿಕೇಶಿ ದಾಂದಾಗೆ ನನಗೆ ಅನುಭವ ಆಗಿರೋದು. ಈ 40 ದಿನದಲ್ಲಿ ಇಷ್ಟು ಜನಕ್ಕೆ ನಾನು ಕವರ್ ಅಪ್ ಮಾಡಿದ್ದೀನಿ ನಿಜವಾಗಿ. ಪ್ರತಿಯೊಂದು ಅಷ್ಟೇನೆ. ನಾನು ಪ್ರತಿ ಎಲ್ಲಿ ಹೋದ್ರು ಇವತ್ತಿನ ನಿದ್ದೆ ಏನು ಸರ್ ನೀವು ನಿದ್ದೆ ಮಾಡೋಣ ಅಂತ, ನಿದ್ದೆ ಪ್ರಶ್ನೆ ಅಲ್ಲ ರೀ. ಪತ್ರಿ ಸರ್ ಏನ್ ಹೇಳ್ತಾರೆ, ಯಾರು ನಿದ್ರೆ ಜಯಿಸಿನ ವಾಡೆ ಗುರು ಅಂತ ಹೇಳ್ತಾರೆ ನೋಡಿ. ನಿದ್ದೆ ಯಾರು ಜಯಿಸ್ತಾರೋ ಅವರೇ ಅಂತ ಹೇಳ್ತಾರೆ. ದಿನ ನೀವ್ ಆಗ್ತಾ ಇರ್ತೀರಲ್ಲ, ಅದನ್ನು ನನಗೆ ತುಂಬಾ ಖುಷಿ ಆಗುತ್ತೆ ಸರ್ ನಿಜವಾಗಿ. ಅದ್ಭುತವಾಗಿದೆ ಸರ್ ನಿಜವಾಗಿ. ಒಂದೊಂದು ಕ್ಲಾಸ್ ನಿಮ್ಗೆ ಕೇಳ್ತಾ ಇದ್ರೆ ಸರ್, ಈ ತರ ಕ್ಲಾಸ್ ನಾವು ಸಿಗ್ಬೇಕಾದ್ರೆ ಎಷ್ಟೋ ಜನ್ಮ ತಡೆದಿರ್ಬೇಕು ಸರ್ ನಿಜವಾಗಿ ಸರ್. 400 ಜನ್ಮ ಕಳಿಬೇಕಂತ ಇರಲ್ಲ, ಆ ಜನ್ಮ ಕಳೆದನ್ನೇ ಇವತ್ತಿನ ದಿನ ನಾವು ಇದಕ್ಕೆ ಬರ್ಬೇಕಾಗತ್ತೆ ಅನ್ಸುತ್ತೆ ಸರ್ ನಿಜವಾಗಿ ಸರ್. ನಾವು ಇದ್ರಲ್ಲಿ ಕೂತ್ಕೊಂಡಿರ್ತೀವಿ, ನಾವು ಯಾವ ಜನ್ಮ ಆಗಿ 3 ಜನ್ಮ ಆಲ್ರೆಡಿ ನಾವು ನೋಡ್ಕೊಂತೀವಿ. ಪ್ರತಿಯೊಬ್ಬ ಮಾಸ್ಟರ್ ಅಷ್ಟೇ, ನೀವು ಕೂತ್ಕೊಳ್ಳಿ, 3 ಜನ್ಮ ನೀವ್ ಏನಾಗಿದ್ರಿ ಹೇಗಾಗಿದ್ರಿ ಅಂತ ಗೊತ್ತಾಗತ್ತೆ. ಮೊದ್ಲು ನಾನು ಒಂದು ಬೆಟ್ಟ ಆಗಿದ್ದೆ, ಆಮೇಲೆ ಒಂದು ಮರ ಆಗಿದ್ದೆ, ಆಮೇಲೆ ಒಂದು ಹಸು ಆಗಿದ್ದೆ, ಹಸು ಆದ್ಮೇಲೆ ಮನುಷ್ಯ ಆದೆ. ಆ ತರ ಪ್ರತಿಯೊಂದು ನಾವು ನಮ್ ಧ್ಯಾನದಲ್ಲಿ ನಮ್ ಪತ್ರಿ ಸಾರು ಅದ್ಭುತವಾದ ಒಂದು ಧ್ಯಾನ ಕೊಟ್ಬಿಟ್ಟಿದ್ದಾರೆ ಸರ್ ನಿಜವಾಗಿ ಸರ್. ನಮ್ ಪತ್ರಿ ಸಾರ್ಗೆ ಎಷ್ಟು ನಾವು ಕೋಟಿ ನಮಸ್ಕಾರ ಮಾಡಿದ್ರು ಸಾಲ್ತ ನಿಜವಾಗಿ. ಇದೆಲ್ಲ ಯಾವ್ದೋ ನಮ್ಗೆಲ್ಲ ನಾವ್ ಮಾಡಿರ್ತಕ್ಕಂತ ಕರ್ಮ ಕಳೆಯೋದಕ್ಕೆ ನಮ್ಗೆ ಇದೆಲ್ಲ ಒಂದು ಜಾಗ ಸಿಕ್ಕಿದೆ ಸರ್. ನಿಮ್ಮಂತ ನಮ್ ಪ್ಲಾಟ್ಫಾರ್ಮ್ ಸಿಕ್ಕಿ ಅದು ನಮ್ ಪುಣ್ಯ ಸರ್. ಎಷ್ಟೋ ಯೋಗ ಮಾಡಿರ್ಬೇಕು ನಿಜವಾಗಿ ಸರ್. ನಮ್ ಅರುಣ್ ಸಾರ್ ಸಿಕ್ಕೋ ನಿಜವಾಗಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಸರ್. ನೀವು ಯಾವ ರೀತಿ ಮಾಡ್ತಾ ಇರೋ 3 ಗಂಟೆಯಿಂದ 6 ಗಂಟೆವರೆಗೂ ಏನ್ ನಿಮ್ ಮನುಷ್ಯರೇ ಅಲ್ಲ ಸರ್, ದೇವ್ರ ತರ ಹೇಳದ್ನಲ್ಲ ನಿಮ್ಮನ್ನ. ಆ ದೇವ್ರ ರೂಪದಲ್ಲೇ ಸಣ್ಣ ಮಗು ತರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆ ಟೋಪಿ ಹಾಕೊಂಡ್ಬಿಟ್ರಂತೂ ಇನ್ನ ಅದ್ಭುತ ಸರ್, ಸಣ್ಣ ಮಗು ತರ ಆಗಿ ನಿಜವಾಗಿ. ಕೃಷ್ಣ ದೇವ್ರು ಸರ್ ಹೇಳ್ತಾರೆ ಸರ್, ದೇವ್ರು ಯಾರ ರೂಪದಲ್ಲೇ ಬರಲ್ಲ ಅಂತ. ಪ್ರಾಮಿಸ್, ನನ್ಗನ್ಸುತ್ತೆ ನೀವು ದೇವ್ರ ರೂಪದಲ್ಲೇ ಬಂದು ನಮ್ಮನ್ನೆಲ್ಲ ಒಳ್ಳೆ ಮಾರ್ಗದಲ್ಲಿ ತರ್ತಾ ಇದ್ದೀವಿ ಸರ್. ನನ್ಗಂತೂ ತುಂಬಾ ಖುಷಿ ಆಗುತ್ತೆ ಸರ್, ಅದ್ಭುತವಾದ ಸರ್ ನಿಜವಾಗಿ ಸರ್. ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಿಮ್ ನೋಡಿ ಅಷ್ಟು ಖುಷಿ ಆಯ್ತು ಸರ್. ಯಾವ್ದು ಹೇಳ್ತಾರಲ್ಲ, ನಾವು ಯಾವ್ದೋ ಜನದ ಕರ್ಮ ಮಾಡಿದ್ರು ಪ್ರತಿಯೊಬ್ಬರು ಹೇಳ್ತೀನಿ, ಯಾರು ಇದನ್ನು ಎಲ್ಲಾರ್ಗು ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ ಇದು ನಿಜವಾಗಿ ಅಂತ ನಾನು ಒಂದ್ ಹೇಳಕ್ ಬಯಸ್ತೀನಿ. ಆಮೇಲೆ ತಿರ್ಗಾನ ಅಷ್ಟೇನೆ, ಮೊನ್ನೆ ಇದಕ್ ಹೋಗಿದೆ ಸರ್, ನಿನ್ನೆ ಡ್ಯಾನ್ಸ್ ಪ್ರೋಗ್ರಾಮ್ ಹೇಳಿದ್ನಲ್ಲ, ಅಲ್ಲೂ ಅಷ್ಟೇನೆ. ಆ ಮಾಸ್ಟರ್ ಆಗಿ ಏನ್ ಸರ್ ನಿದ್ದೆ ಇಲ್ಲ ಸರ್, ನಿದ್ದೆ ಮಾಡಿ ಅವ್ರಿಗೆ ಅಲ್ಲೂ ತುಂಬಾ ಖುಷಿ ಆಯ್ತು. ಅಲ್ಲೂ 4-5 ಜನ ನಾನು ಅಲ್ಲೂ ಕೊಟ್ಟೆ ಸರ್. ನಿಮ್ ನಂಬರ್ ಕೊಟ್ಟೆ, ಸೇರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ. ಇವತ್ತೇನು ನಮ್ ಶ್ರೀಶಕ್ತಿಗಳು ನೋಡಿ, ನಮ್ ಜೆಂಟ್ಸ್ಗೆ ನಮ್ ಶ್ರೀಶಕ್ತಿಗಳು ನೋಡಿ, ಅವರೆಲ್ಲ ಭೂಮಿ ತಾಯಿ ಯಾವ ರೀತಿ ಮಾಡಿ ನೋಡಿ. ಆಕ್ಚುಲಿ ಜೆಂಟ್ಸ್ ಬರ್ಬೇಕು, ಎಷ್ಟು ಜನ ಶ್ರೀಶಕ್ತಿಗಳು ನೋಡಿ. ಅವ್ರು ಆ ಶಕ್ತಿ ನಾವು ನಿಜವಾಗಿ ಮೆಚ್ಬೇಕು ಸರ್ ನಿಜವಾಗಿ ಸರ್. ತಾಯಂದ್ರುಗಳು ಮನೆಯಲ್ಲಿ ಕೆಲಸ ಮಾಡ್ಕೊಂಬಂದು ಈ ತರ ಮಾಡ್ಕೊಂಡು ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಸರ್. ನಾವ್ ಮೆಚ್ಬೇಕು ಸರ್. ಇವತ್ತಿನ ದಿನ ಗುಡಿಕೇಶನಲ್ಲಿ ಎಷ್ಟು ಜನ ಹೆಣ್ಮಕ್ಳು ಬಂದು ಮಾಡ್ತಾ ಇದಾರೆ, ಅದೊಂದು ನಮ್ ಖುಷಿ ಸರ್. ದೇವತೆಗಳು ಅವರೆಲ್ಲ ದೇವತೆಗಳೇ ಅನ್ಕೊಬೇಕು ನಾವು. ನನ್ನಂತ ನೀವೇನ್ ಅನ್ಕೊಂಬೇಡಿ, ನಮ್ಮ ಮನೆ ನಮ್ಮ ಹೆಸರು ಬೇರೆ ಎಲ್ಲ ನಮ್ ಕಣ್ಣಿಗೆಲ್ಲ ದೇವತೆ ತರನೇ ಕಾಣಿಸ್ತಾರೆ ಸರ್ ನಿಜವಾಗಿ. ಯಾವುದೇ ತರ ನನ್ಗೊಂದು ಇದು ಬರಲ್ಲ ಆ ತರದಲ್ಲಿ. ಅವ್ರ ಮಗ್ದಲ್ಲಿ ಕಾಳೆ ನಿಜವಾಗಿ ಸರ್ ಅದ್ಭುತ. ಇದ್ರಲ್ಲಿ ಬಂದ್ಮೇಲೆ ಎಷ್ಟೋ ಜನ ಎಷ್ಟೋ ಒಂದು ವೃದ್ಧಿ ಆಗಿದ್ದಾರೆ ಸರ್. ನನ್ ಕರ್ಮ ಎಲ್ಲ ಕಳೀತು. ಪ್ರತಿಯೊಂದು ನಮ್ಮ ಅತ್ತೆ ಮನೆಯಲ್ಲಿ ಕಾಟ ಯಾವ್ದು ನಾನು ಪ್ರತಿ ಅವ್ರಿಗೊಬ್ಬರೇ ಹೇಳ್ತೀನಿ ನಾನು, ಯಾರನ್ನ ನನ್ನದ್ ಮಾತಾಡಿದ್ರೆ ಮೇಡಮ್ನವರೇ ಯಾವತ್ತೂ ನೆಗೆಟಿವ್ ಮಾತಾಡಬೇಡಿ. ನಮ್ಮ ಮನೆಗೆ ಹಾಗೆ ಮೇಡಮ್ ನಿಮ್ಮ ಅತ್ತೆ ಅಂದ್ರ ನೀವ್ ಹೇಳಿ, ನಮ್ಮ ಅತ್ತೆ ಚೆನ್ನಾಗಿದ್ದಾರೆ, ನಮ್ಮ ಅತ್ತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ನಮ್ಮ ಅತ್ತೆ ನಂಗೆ ಊಟ ಅಡಿಗೆ ಮಾಡಾಕ್ತಾರೆ, ಆ ತರ ಹೇಳಿ ಅಂತ ಹೇಳಿದೆ ಸರ್. ವಿತಿನ್ 11 ಡೇಸ್ಗೆ ಅವ್ರ ಅತ್ತೆ ಟರ್ನ್ ಆಗಿದೆ ಸರ್, ಧ್ಯಾನ ಮಾಡ್ತಾ ಇದ್ದಾರೆ ಸರ್. ಹೇಳಿ ನೋಡೋಣ. ಎಷ್ಟು ವರ್ಷದ್ದು? 6-7 ವರ್ಷದ್ದು ಸರ್. ಉಮೇಶ್ ಸರ್ ಏನ್ ಮಾಡೋದು ಸರ್, ಈ ತರ ಇದೆ. ಏನು ಮಾಡ್ಬೇಡಿ ಮೇಡಮ್ನವರೇ, ಕೂತ್ಕೊಳ್ಳಿ. ಅವ್ರು ಯಾರು ಆಗಿನ ಕಾಲದ ಏನೋ ಇರ್ಬೋದೇನೋ, ಕೂತ್ಕೊಳ್ಳಿ ಒಂದ್ 5 ನಿಮಿಷ. ನಿಮ್ಮ ಅತ್ತೆ ಹೇಳಿ, ನೀವೇ ಧ್ಯಾನ ಮಾಡಿ ಹೇಳಿ, ನಮ್ಮ ಅತ್ತೆ ಚೆನ್ನಾಗಿದ್ದಾರೆ, ನಮ್ಮ ಅತ್ತೆ ನಂಗೆ ಚೆನ್ನಾಗಿ ನೋಡ್ಕೊಂತಾ ಇದಾರೆ, ಅದ್ಭುತವಾಗಿ ನೋಡ್ಕೊಂತಾ ಇದಾರೆ, ಆಯ್ತಾ, ಮಗಳ ತರ ನನ್ ನೋಡ್ತಾ ಇದಾರೆ ಅಂತ ಸರ್. 11 ಡೇಸ್ ಅಲ್ಲಿ ಅವ್ರು ಏನ್ ಟರ್ನ್ ಅವ್ರ ಅಂತ ಗೊತ್ತಾ ಸರ್ ಅವರು. ನನ್ಗೊಂಥರ ಖುಷಿ ಆಯ್ತು ಸರ್ ನಿಜವಾಗಿ. ಧ್ಯಾನದಲ್ಲಿ ಎಷ್ಟಿದೆ ಅಂತ ಹೇಳಿ, 1 ನಿಮಿಷ ಧ್ಯಾನ, 1 ನಿಮಿಷ ಧ್ಯಾನದಲ್ಲಿ ಎಷ್ಟು ಒಂದು ಇದಾಗತ್ತೆ ಅಂದ್ರೆ, ಇನ್ನು ನಾವೆಷ್ಟು ನೀವು ನೋಡಿ 12 ಅವರ್ ಲೆಕ್ಕ ಹಾಕೊಳ್ಳಿ. ನಾವು ಎಷ್ಟೋ ನಾವು ಧ್ಯಾನ ಮಾಡ್ದಾಗ ಆಗತ್ತೆ. 984 ಗಂಟೆ ನೆದ್ದಿರ್ಬೇಕಾದ್ರೆ ಅದ್ರ ಅರ್ಧ ನಾವು ಇದು ಧ್ಯಾನ ಮಾಡಿರ್ತೀವಲ್ಲ, ಎಷ್ಟು ಧ್ಯಾನದಲ್ಲಿ ಹೇಳಿ ನೋಡೋಣ. ಅದ್ಭುತವಾಗಿದೆ ನಿಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಪ್ರತಿಯೊಬ್ರು ಅಷ್ಟೇನೆ. ನಾವು ಮೊನ್ನೆ ತಿರುಗಿ ಯಾವ್ದಕ್ ಹೋಗಿದ್ದೆ, ಮನೆ ಧ್ಯಾನ ಇತ್ತು ನಮ್ಮ ಹಾರೋಳಿನಲ್ಲಿ. ಲಕ್ಷ್ಮಿ ಯಾರು ರತ್ನಮ್ಮ ಮೇಡಮ್ ಅಂತ, ಅಲ್ಲೂ ಅಷ್ಟೇ ಸರ್. ಅವ್ರದ್ದು ಅಷ್ಟೇನೆ ಸರ್, ತುಂಬಾ ಚೆನ್ನಾಗಿದೆ ಸರ್ ಗುಡಿಕೇಶನಲ್ಲಿ, ನಾವು ಸೇರ್ಬೇಕು ಸರ್, ಬರ್ತೀವಿ ಸರ್ ಅಂತ ಹೇಳಿ. ಅಲ್ಲೂ ಒಂದು 60 ಜನ ಬರ್ತಾರೆ ನೋಡಿ ಇವಾಗ. ನಾನ್ ಪತ್ತಿ ಸರ್ ನನ್ಗೆ ಏನ್ ಹೇಳಿದಾರೆ ಅಂದ್ರೆ, ನೀ ಪನೇಂಟಿ ಧ್ಯಾನ ಅಲ್ಲ ಪ್ರಚಾರ ಅಲ್ಲ. ನೋಡಿ ಇವಾಗ ನನಗೆ ಆದಷ್ಟು ಯೋಚನೆಗಳು ಬರೋದು ಕಡಿಮೆ ಇದೆ. ನಾನು ಎಲ್ಲೇ ಹೋಗ್ಲಿ ಪ್ರಚಾರ ಪ್ರಚಾರ ಪ್ರಚಾರ.
ಪ್ರತಿಯೊಂದರಲ್ಲೂ ಅಷ್ಟೇ ಆ ತರ ಪ್ರಚಾರದಲ್ಲಿ ಮಾಡ್ತಾ ಇದ್ದೀನಿ. ಇವಾಗ ಯಾರೇ ನೋಡ್ಲಿ ನಾನು ಏನು ಮಾತಾಡೋದು ಸರ್, ಅವ್ರೇನ ಕೇಳಿದ್ರೆ ಅಲೋ ಅಂತ ಅಲೋ ಅನ್ನಲ್ಲ, ಜೈ ಹೋ ಪತ್ರಿಜೆ ಅಂತೀನಿ. ನೋಡಿ ಎಷ್ಟು ನಗ್ತಾರೆ ನೋಡಿ. ನಮ್ ನೋಡಿ ಶಿವಲೀಲಾ ಮೇಡಮ್ ನೋಡಿ, ಜೈ ಹೋ ಪತ್ರಿಜೇನಿ ನೋಡಿ, ನೋಡಿ ಎಷ್ಟು ಸ್ಮೈಲ್ ನೋಡಿ. ಆ ಸ್ಮೈಲ್ಗೆ ಎಷ್ಟು ಕೊಟ್ಟು ನೋಡಿ ಡೈಮಂಡ್ ಬಿಡು. ಅಲ್ಲ ನಾನು ಹೇಳಿದ್ದು ಆ ಜೈ ಹೋ ಪತ್ರಿಜೆ ಅಂದ್ರೆ ಎನರ್ಜಿ ಬರುತ್ತೆ ಸರ್. ನೋಡಿ ಆ ಮೇಡಮ್ ನಗ್ತಾರೆ. ಅಲ್ಲ ಇರ್ಲಿ ಪಾಪ ಆ ನಗುನಿಗೆ ನಾವ್ ಎಷ್ಟು ಲಕ್ಷ ಕೊಟ್ಟರು ಸಾಕಾಗಲ್ಲ ಆಯ್ತಾ. ಒಳಗಡೆ ಎಷ್ಟೋ ಇರುತ್ತೆ, ಆ ನಗು ನಗ್ತಾರಲ್ಲ ಸರ್, ಆ ನಗುಗೆ ನಾವ್ ಎಷ್ಟೋ ದುಡ್ಡು ಕೊಟ್ಟು ಸಾಲದೆ ಸರ್ ನಿಜವಾಗಿ. ಪತ್ರಿ ಸರ್ ನಂಗೆ ಅದನ್ನ ಕೊಟ್ಟಿದ್ದಾರೆ ಸರ್. ಜೈ ಹೋ ಪತ್ರಿ ಅಂತ చెప్పు. ಎಲ್ಲ ಅವ್ರಿಗೆ ಎಷ್ಟೇ ಕಷ್ಟಗಳಿರ್ಲಿ 11 days ನಮ್ ಶಿಲ್ಪಾ ಮೇಡಮ್ ನವ್ರು ಇವತ್ತು ಫೋನ್ ಮಾಡಿದ್ರು. ಅವ್ರು ಎದ್ದಿದ್ದು ಅವ್ರಿಗೆ ಒಂದ್ ಮಾತು ಹೇಳ್ಬಿಟ್ರೆ ಸಾಕು ಶಿಲ್ಪಾ ಮೇಡಮ್ ನವ್ರಿಗೆ ಏನ್ ನಗ್ತಾರೆ ಗೊತ್ತಾ. ಜೈ ಹೋ, ಇವಾಗ ಅವರು ಜೈ ಹೋ ಪತ್ರಿಜೆ ಅಂತ ಏನ್ ಮಾತಾ ಅಂತ ನಿಜವಾಗಿ ಕವಿತಾ ಮೇಡಮ್ ನವರು ಪ್ರತಿಯೊಬ್ರು ಅಷ್ಟೇನೆ ಸರ್. ಪಾಪ ಫೋನ್ ಮಾಡಿ ಸರ್ ನಂಗೆ ನಾನು ಹೇಳ್ತೀನಿ ಎಲ್ಲಾರ್ಗು, ಯಾರು ಏನೇ ಆಗ್ಲಿ ಯಾವ್ದನ್ನು ನೆಗೆಟಿವ್ ಮಾತಾಡೋಣ, ಗಂಡ ಆಗ್ಲಿ ಮಕ್ಕಳಾಗ್ಲಿ ಎಲ್ಲರೂ ಚೆನ್ನಾಗಿದೆ. ಯಾಕೆ ಅವರೆಲ್ಲ ಅವ್ರವ್ರ ಇದು ಕೇಳ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಇವಾಗ ಪಿಕ್ಚರ್ಗೆ ಹೋಗ್ತೀವಿ 3 hour ಪಿಕ್ಚರ್ ನೋಡ್ತೀವಿ, ಆ ಈಚೆ ಬಂದಾಗ ಒಂದ್ ಸ್ಕ್ರೀನ್ ಆ ಪಿಕ್ಚರ್ ನೋಡಿದೆ ಅನ್ಕೊಳ್ಳಿ, ಅವ್ರದೆಲ್ಲ ಒಂದು ಮಾಯೆ. ಅದೇ ಅದೊಂದು ಮಾಯ ಅಂತ ಹೇಳ್ತಾರೆ, ಅದೆಲ್ಲ ಮಾಯ. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಏನಿರುತ್ತೆ ಏನು ಸುಮ್ಮನೆ ಹೋಗ್ತೀವಿ, ತೆಂಗಿನಕಾಯಿ ಹೊಡಿತೀವಿ. ಪತ್ರಿ ಸಾರ್ ಹೇಳ್ತಾರೆ ಎಂದಕ್ಕೆ ಕೊಬ್ಬರಿಕಾಯಿ ಕೊಡ್ತಾವೋ, ಕೊಬ್ಬರಿಕಾಯಿ ಚಟ್ನಿ ತಿನ್ನು ಅಂತಾರೆ. ಕೊಬ್ಬರಿಕಾಯಿ ಕೊಬ್ಬರಿಕಾಯಿ ಹೊಡೆದ್ಬಿಟ್ಟು ಚಟ್ನಿ ತಿನ್ನು, ಯಾಕೆ ಹೊಡಿತಿ ಅದಕ್ಕೆ ತೆಂಗಿನಕಾಯಿ ಅಂತ ಕೇಳ್ತಾರೆ ನಾವ್ ಯಾವ್ದೋ ಅಂದಾಗ. ನಿಜವಾಗಿ ಸರ್ ಪತ್ರಿ ಸಾರ್ ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ನಾವು ಎಷ್ಟೋ ಅದೃಷ್ಟಗಳು ಮಾಡಿದೀವಿ ಸರ್. ನಿಜವಾಗಿ ಸರ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಷ್ಟು ಖುಷಿ ಆಗಿದೆ ಸರ್ ಇವತ್ತಿಂದ ನನಗೆ ನಿಜವಾಗಿ. ಪ್ರತಿಯೊಬ್ಬ ಧ್ಯಾನಿಗಳು ಅಷ್ಟೇನೆ ಅದ್ಭುತವಾದ ಧ್ಯಾನ ನಡೀತಾ ಇದೆ. ನೀವ್ ಮಾಡ್ತಿರಲ್ಲ 3 ಗಂಟೆ ಕರ್ಮ ಸಿದ್ಧಾಂತ ಒಂದು, ಆಮೇಲೆ ಈ ಥರ್ಡ್ ಐ ಮಾಡ್ತದ್ದು, ಹಾಸ್ಟೆಲ್ ಟ್ರಾವೆಲ್ ಮಾಡೋದು, ಆಮೇಲೆ ನಾವ್ ಇಲ್ಲಿ ಕೂತ್ಕೊಂಡು ಪ್ರತಿಯೊಂದು ಆ ದೇವ್ರುಗಳೆಲ್ಲ ಕರೆಯೋದು, ಎಲ್ಲ ನಮ್ಮ ಮನೆಗಳಲ್ಲಿ ಯಾರು ಹಿಂದೆ ಅದೆಲ್ಲ ನಾನು ಅಷ್ಟೇ. ಮೊದ್ಲು ನನ್ನ ತಂಗಿ ಉಂಟು, ನನ್ನ ತಂಗಿ ಇದ್ದಕ್ಕಿದ್ದಾಗೆ ಅವ್ಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಅವಾಗ ಆಗಿನ ಕಾಲದಲ್ಲಿ ಗೊತ್ತಲ್ಲ 77 78ರಲ್ಲಿ. ಅವಾಗ ನಾನು ಹೇಳಿದ್ ಸುಮ್ನೆ ಒಂದೇಟು ಹೊಡೆದಿದ್ದೆ, ಇಲ್ಲ ಅಂತಲ್ಲ. ಆಗಿನ ಕಾಲದಲ್ಲಿ ಕೋಪ ಜಾಸ್ತಿ ಅಲ್ವರ, ಹೊರಗಡೆ ತಪ್ಪು ಮಾಡಿದ್ರೆ ಹೊಡೆದಿದ್ದೆ. ಅವಳ ಪಾಪ ಸೂಸೈಡ್ ಮಾಡ್ಕೊಂಡ್ಲು. ಅದು ಯಾವ್ದೋ ಕಾರಣಕ್ಕೆ ಮಾಡ್ಕೊಂಡ್ಲು. ಅಷ್ಟೇ ಅವಳ ಕರ್ಮ ಮುಗೀತು. ನಾವು ಇವಾಗ ಗೊತ್ತಾಯ್ತು ನಮ್ಗೆ ಅವಳ ಕರ್ಮ ಬಂತು, ಅವಳು ತೀರ್ಸ್ಕೊಂಡ್ಲು ಹೋದ್ಲು ಅಂತ. ಅದ್ ಎಲ್ಲಿ ಬರುತ್ತಾ ನೀವ್ ಹೇಳಿದ್ರಲ್ಲ, ಎಲ್ಲಾನ ಕರಿ ಅವ್ರಿಗೆಲ್ಲ ಒಂದು ಇದ್ ಮಾಡಿ ಎಷ್ಟು ಒಂದು ಹೇಳ್ಕೊಡ್ತಾನೆ. ಅವತ್ತಿನ ತಿರ್ಗಾ ಬಂದ್ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ತೋರ್ಸ್ಕೊಳಲ್ಲ ಅಣ್ಣ ಅಂತ ಹೇಳಿದ್ರು ಸರ್. ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್. ಇಲ್ಲೇ ತಿರ್ಗಾಡ್ತಾ ಇರ್ತಾರೆ ಎಲ್ಲಾ ಕಡೆ, ನಮ್ಮ ಅತ್ತಿಗೆ ಕಡೆ ಅವ್ರಿಗೆಲ್ಲಾ ಕಡೆ ಏನ್ ಮಾಡ್ತಾ ಇರ್ಲು. ಇವತ್ತಿನ ಅಲ್ಲಿ ಕುಳಿಸ್ಕೊಂಡು ಅವ್ರಿಗೆ ನೀವ್ ಹೇಳ್ಕೊಡ್ತಿರಲ್ಲ, ಪ್ರತಿಯೊಂದು ನಾನು ಹೇಳಿದೆ ಸರ್. ಆಯ್ತಣ್ಣ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ಯಾರಿಗೂ ತೋರ್ಸ್ಕೊಳಲ್ಲ ಅಣ್ಣ, ನಾನು ಬರಲ್ಲ ಅಣ್ಣ ಅಂತ ಮಾಯ ಆಗ್ಬಿಟ್ಲು ಸರ್. ನನ್ಗೆ ಅದೊಂದು ತುಂಬಾ ಖುಷಿ ಆಯ್ತು ಸರ್. ಅರುಣ್ ಸರ್ ನಿಜವಾಗಿ ನಾನು ಅಷ್ಟೇ ನಿಮ್ಗೆ ಎಷ್ಟು ಶತಕೋಟಿ ನಮಸ್ಕಾರ ಮಾಡೋದು ಸಾಲದು ಸರ್ ನಿಜವಾಗಿ. ಯಾತ ನೋಡಿ ಯಾವ್ಯಾವ ರೀತಿ ಕನ್ಸುಗಳಲ್ಲಿ ಬರ್ತ ನೋಡಿ. ಅದು ಆಗ್ಲಿ ಪರವಾಗಿಲ್ಲ ಬಿಡಿ. ನನಗೆ ನಾನು ಹೆಂಡತಿ ಮಕ್ಳು ಹೋಗಿ 14 ವರ್ಷ ಆಯ್ತು, ಆದ್ರೂ ನನ್ ಪೈಸೆ ಚಿಂತೆ ಇಲ್ಲ. ಸಾಸಿವೆ ಕಾಳು ಅಲ್ಲ ಬೆಟ್ಟದಂತ ಕಷ್ಟ ಇಟ್ಕೊಂಡು ಎಲ್ಲ ನಗಿಸ್ತಾ ಇರ್ತೀನಿ, ಅದೊಂದು ನನ್ ಖುಷಿ ಆಯ್ತು ಸರ್. ಅವ್ರು ಬಂದ್ರು ಅವ್ರ ಪ್ರಾಣ ಅವ್ರು ಬಿದ್ರು ಹೋದ್ರು ಅಷ್ಟೇ. ಅದಕ್ಕೆ ಯಾಕೆ ನಾವ್ ಇದ್ ಮಾಡ್ಬೇಕು. ನಿನ್ ಮಗಳ ಕರೀಲಿಲ್ಲ, ಅಯ್ಯೋ ಅವ್ರು ಯಾಕೆ, ಅವ್ರು ಬಂದ್ರು, ನಮ್ ಕರ್ತವ್ಯ ಮದುವೆ ಮಾಡ್ಬೇಕು, ಮಾಡಿದೀವಿ ಕಳ್ಸಿದ್ದೀವಿ. ಮಗನ್ ಯಾವ್ದೋ ಒಂದ್ ಕೆಲಸ ಮಾಡ್ತಾರೆ ಎಂತಿ, ಅವಳ್ದು ಅಷ್ಟೇನೆ. ಅವ್ಳು ಬಂದು ಅವ್ರ ಕರ್ತವ್ಯ ಇದೆ. ಕರ್ಮ ಸಿದ್ಧಾಂತ ಕತ್ಮೇಲೆ ನಾವ್ ಯಾಕೆ ಅಂತ ಒಂದ್ ಮಗನ್ ಪಶ್ಚಾತ್ತಾಪ ಪರಿವರ್ತನೆ ಪಾಯಿಸೀತ ಅದನ್ನ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಸರ್. ನಿಜಾಗಿ ಆ ತರ ಒಂದ್ ಇದ್ರಲ್ಲಿದೆ ಸರ್ ನಿಜ. ನಿಮ್ಮಿದ್ರಲ್ಲಂತೂ ನನ್ಗಂತೂ ತುಂಬಾ ಅದ್ಭುತವಾದ ನನ್ಗೆ ಅನುಭವಗಳಾಗ್ತಾ ಇದೆ ಸರ್ ನಿಜವಾಗಿ. ಡೈಲಿ ಕುತ್ಕೊಂಡಿದ್ ಸಾಕು. ಯಾವ ದೇವಸ್ಥಾನಕ್ಕೆ ಹೋಗೋದು, ಮೊನ್ನೆ ಇದಕ್ಕೆ ಹೋಗಿದ್ದು, ಯಾವ್ದಕ್ಕೆ ಬದ್ರಿ ಕೇದಾರ್ನಾಥ್ಗೆ ಹೋಗಿದ್ದೀನಿ. ಮನೆ ಧ್ಯಾನ ಮಾಡಿ ಕೂರ್ಸಿದಾಗ ವಿತಿನ್ 2 minutes ಅಲ್ಲಿ 2 minutes ಸೆಕೆಂಡ್ ಅಲ್ಲಿ ಬದ್ರಿನಾಥ್ ಕೇದಾರ್ನಾಥ್ ನೋಡ್ಕೊಂಡು ಅಲ್ಲಿ ಬಿಸಿ ಬಿಸಿ ನೀರಿದ ಆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹಾಗೆ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ಸರ್ ನಾನು ನಿಜಾಗಿ. ಅಷ್ಟೊಂದು ಪವರ್ ಇದೆ ಅಂದ್ರೆ ನೀವ್ ಹೇಳೋದ್ರೊಳಗೆ ಅಬ್ಬಾ ಅದ್ಭುತ ಸರ್ ನಿಜವಾಗಿ. ನಾವು ಏನ್ ಹೇಳೋದಿಲ್ಲ ಆ ತರದಲ್ಲಿ ಇದೆ ಸರ್ ಅನುಭವಗಳಿಗೆ. ಅದ್ಭುತವಾದ ಅನುಭವ. ಇನ್ನೊಂದು ಅಷ್ಟೇನೆ, ಯಾರೇ ಏನೇ ಕೇಳಿ ನೀವು ಇನ್ನೊಂದು ಹೇಳ್ಕೊಟ್ರಿ, ಇನ್ನೊಂದು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತಿನ ದಿನ ನಾನು ಬಿಸ್ನೆಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸರ್. ನಾನು ₹1 ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಸರ್, ಅವರೇ ಬಂದು ಕೊಟ್ರು. ಇವತ್ತಿನ ನೋಡಿ ನಮ್ಮ ಮನೆಯಲ್ಲಿ ನೋಡಿ ಎಷ್ಟು ಐಟಮ್ ನೀವು ನೋಡಿ, ನಮ್ಮ ಮನೆಯಲ್ಲಿ ನೋಡಿ ನಾನು ಮಲ್ಗೋದ್ ಬಿಟ್ಬಿಟ್ಟೆ ನೋಡಿ, ಅದೆಲ್ಲ ಅದೇನೆ ನೋಡಿ. ನಾನು ನಿಮ್ ಕಡೆಯಿಂದ ನಾನು ಮಲ್ಗೋ ಮಂಚ ಮಲ್ಗೋದೇ ಬಿಟ್ಬಿಟ್ಟೆ. ಮಲಗದು ತಾನೆ ಆ ಮಂಚದ ಮೇಲೆ ಒಂದು ಅಂಗಡಿ ತರ ಜೋಡಿಸ್ಕೊಂಡು ಅದ್ರಲ್ಲೂ ಒಳ್ಳೆ ಇದು ಮಾಡ್ತಾ ಸರ್. ಎಲ್ಲ ಒಳ್ಳೆ ಆರ್ಡರ್ ಬರ್ತಾ ಇದೆ ಸರ್, ನಿಜ ಸುಳ್ಳು ಹೇಳ್ಬಾರ್ದು. ನಿಮ್ಮಿಂದ ಅದ್ಭುತವಾದ ಬಿಸ್ನೆಸ್ ನನ್ಗೆ ಚೆನ್ನಾಗಿ ಕೊಟ್ಟಿದ್ದೀರಾ, ಗೊತ್ತಾಯ್ತಾ. ನಾನು ಅಷ್ಟೇ ಇದ್ರಲ್ಲಿ ಬರ್ತಕ್ಕಂಥದ್ದು ಅನುದಾನಕ್ಕೆ, ಆಮೇಲೆ ಯಾರನ್ನ ಕೇಳಿದ್ರೆ ಫ್ರೀ ಕೊಡ್ತೀನಿ, ಅದು ಮಾಡ್ತೀನಿ. ಹಾಗೂ ನಾವು ನಮ್ಮ ಇನ್ನರ್ ಸೋಲ್ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ನಾವೇ ಓಪನ್ ಮಾಡಿದೀವಿ. ಅದ್ರಲ್ಲಿ ಅಷ್ಟೇನೆ ಎವ್ರಿ ಸಂಡೇ ಒಂದು ತಟ್ ಅಂತ ಪ್ರೋಗ್ರಾಮ್ ಕೇಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಎವ್ರಿ ವೀಕ್ ನಾವು 4 ತಿಂಗಳಿಂದ ಮಾಡ್ತಾ ಇದೀವಿ. ಅದ್ರಲ್ಲಿ ತಟ್ ಅಂತ ಹೇಳಿದವ್ರಿಗೆ ನಾವು ಒಂದು 3 ಬುಕ್ ಫ್ರೀ ಕೊಡ್ತೀವಿ. ಅದ್ಭುತವಾದ ಕರ್ಮ ಸಿದ್ಧಾಂತ, ಮಾಸ್ಟರ್ ಆಗಿರಿ, ಇನ್ನೊಂದು ಪಿರಮಿಡ್ ಶಕ್ತಿ ಅಂತ ಇದೆ ಅದು, ಆಮೇಲೆ ಈ ತರ ಬುಕ್ಗಳು ಸರ್. ಯಾರತ್ರ ನಾವು ₹1 ತಗೊಳಲ್ಲ ಸರ್ ನಾವು. ಈ ಬುಕ್ 3 ಬುಕ್
ಮಂತ್ಲಿ 12 ಬುಕ್ ಹೋಗುತ್ತೆ ನಮ್ಮ ಹತ್ರ, 3, 4, 12 ಬುಕ್ ಎಲ್ಲ ನಾನು ದಾನ ಮಾಡ್ತೀನಿ ಸರ್. ಅದು ಪೋಸ್ಟಲ್ ಚಾರ್ಜು ಅಷ್ಟೇನೆ, ಅದ್ರಲ್ಲಿ ಮಾಡ್ತೀನಿ ಸರ್. ಆ ಬುಕ್ ಅಲ್ಲಿ ಕೊಟ್ಟಿದ ತಕ್ಷಣ ಓದ್ಬಿಟ್ಟು ಎಷ್ಟೋ ಜನ ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ. ನಾನು ಹೇಳಿದೆ ಚೆನ್ನಾಗಿರೋ ಪ್ರಶ್ನೆ ಇಲ್ಲ, ನೀವು ಓದಿ ಇನ್ನೊಬ್ರು ಕೊಡಿ. ನೀವ್ ಕಲ್ತ್ಕೊಂಡ್ರಲ್ಲ, ಯಾವತ್ತೂ ಅಷ್ಟೇ ನಾವೇನು ತಿಂದಿದ್ದಕ್ಕೆ ಎಲ್ಲ ಮರ್ತ್ ಬಿಡ್ತೀವಿ. ಬುಕ್ ಅಲ್ಲಿ ಇರ್ತಕ್ಕಂಥದ್ದು ನೀವು ಓದ್ರೆ ಮನ್ಸಲ್ಲಿ ಲಾಸ್ಟ್ ವರ್ಗು ಇರುತ್ತೆ, ಅದೊಂದೇ ಉಳಿಯೋದು. ಪತ್ರಿ ಸಾರ್ ಹೇಳ್ತಾರೆ ಸ್ವಾಧ್ಯಾಯ 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 ಅಂತ ಹೇಳ್ತಾರೆ. ಆ ತರ ಒಂದೆಲ್ಲ ಖುಷಿ ಆಯ್ತು ಸರ್ ನಿಜವಾಗಿ. ಬುಕ್ಸ್ ಅಲ್ಲೂ ಅಷ್ಟೇನೆ, ಪ್ರತಿಯೊಂದರಲ್ಲೂ ಅಷ್ಟೇನೆ, ಎಲ್ಲಾರ್ಗು ಅಷ್ಟೇ ಒಂದು ತುಂಬಾ ಅದ್ಭುತವಾಗಿ ಎಲ್ಲ ಕೇಳ್ತಾರೆ ಸರ್. ಎಲ್ಲ ಮಾಸ್ಟರ್ಗಳು ಅಷ್ಟೇನೆ ಚೆನ್ನಾಗಿ. ಎಷ್ಟು ಇವತ್ತೇನು ಫಾಲೋವರ್ ಮೊನ್ನೆ ಇದಕ್ಕೆ ಹೋಗಿದೆ, ಅದಕ್ಕೆ ಬಳ್ಳಾರಿಲಿ ಹೋದಾಗೂ ಅಷ್ಟೇನೆ ಸರ್, ಅದ್ಭುತವಾದ ಫಾಲೋವರ್ಸ್ಗಳು ಪ್ರತಿಯೊಂದು ಅಲ್ಲೂ ಅಷ್ಟೇನೆ, ಸಾವಿರಾರು ಜನ. ಉಮೇಶ್ ಸರ್ ಆ ಒಂದೇ ಒಂದು ಹಿರಿಯೂರಲ್ಲಿ ನಾನು ಡ್ಯಾನ್ಸ್ ಆಡೋದಕ್ಕೆ ಇವತ್ತು ನಾನು ಎಲ್ಲಾ ಕಡೆ ಡ್ಯಾನ್ಸ್ ಮಾಸ್ಟರ್ ಅಂತ ಬಿಟ್ಟು ಒಂದು ಕೊಟ್ಟಿದೆ ಸರ್. ನಿಜವಾಗಿ ಸರ್ ಅದೊಂದು ನನಗೆ ಖುಷಿ ಆಯ್ತು ಸರ್. ನಿಜವಾಗಿ ಸರ್, ನಿಜವಾಗಿ ನಾನು ಇದಕ್ ಬಂದ ಸಾರ್ಥಕವಾಯಿತು ಉಮೇಶ್ ಸರ್, ಸಾರ್ಥಕವಾಯಿತು ಅಂತ ನನಗೆ ಒಂಥರ ಸಾರ್ಥಕವಾಗ್ತದೆ. ಆ ತರ ಆಗ್ತಾ ಇದೆ ಸರ್. ನನಗೂ ತುಂಬಾ ಒಳ್ಳೆ ಕ್ಲಾಸ್ ಸಿಕ್ತು, ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ನಿಮ್ಮಂತ ಪ್ಲಾಟ್ಫಾರ್ಮ್ ಸಿಕ್ಕಿದ್ಗೆ ನನಗೂ ಸಂತೋಷ. ಎಲ್ಲಾ ಮಾಸ್ಟರ್ಗಳು ಅಷ್ಟೇನೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಎಲ್ಲ ಆಡಿಯನ್ಸ್ಗಳನ್ನು. ಅದೊಂದು ಖುಷಿ ಆಯ್ತು ಸರ್. ನನ್ಗೆ ಮಕ್ಕಳು, ಗಂಡ್ಮಕ್ಳು ಹೆಣ್ಮಕ್ಳು ಅಂತಲ್ಲ, ಎಲ್ಲ ಹೆಣ್ಮಕ್ಳು ಅಪ್ಪಾಜಿ ಅಂತಾರೆ ನನಗೆ. ಅದಕ್ಕಿನ್ನ ಬೇಕಾ ಸರ್? ನಿಜ ಹೇಳಿ ನೋಡೋಣ. ಅಪ್ಪಾಜಿ ಅಂತಾರೆ. ಬಳ್ಳಾರಿಗೆ ಹೋದಂತ ಮುಕ್ಕಾಲಾವೆ ಸರ್, ಅಪ್ಪಾಜಿ ಅಂತಾರೆ. ಇಲ್ಲಿರೋರು ಅಷ್ಟೇ ಎಷ್ಟೋ ಜನ. ಎಷ್ಟು ಖುಷಿ ಆಗುತ್ತೆ ಸರ್ ಹೇಳಿ ನೋಡೋಣ, ಅಲ್ವರಾ? ಈ ತರ ಬಾಂಧವ್ಯ ಸಿಗ್ಬೇಕಾದ್ರೆ ಎಷ್ಟೋ ಅದೃಷ್ಟ ಮಾಡಿರ್ಬೇಕು ಅಂತಾರೆ ಸರ್. ನಿಜವಾಗಿ ಇವತ್ತಿಂದ 41 ದಿನದಲ್ಲಿ ಪ್ರತಿಯೊಂದು ನನ್ಗೆ ಸಿಕ್ಕಿದೆ ಸರ್. ನಾನು ಏನೇನ್ ಕಳ್ಕೊಂಡಿದ್ದ ಪ್ರತಿಯೊಂದು ಅದ್ಭುತವಾದ ಸಂತೋಷವಾಗಿದ್ದೀನಿ. ಅದ್ರಲ್ಲಿ ಏನೊಂದೆರಡು ಪ್ರಶ್ನೆನೇ ಇಲ್ಲ. ಆ ತರದಲ್ಲಿ ವ್ಯಾಪಾರನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಹೊರಗಡೆ ಎಲ್ಲ ಪ್ರಚಾರವೂ ಅಷ್ಟೇ ಸರ್. ನನಗೇನು ಸ್ವಲ್ಪ ಟೈಮ್ ಸಿಕ್ಕಿ ನಮ್ಮ ಅಂಗಡಿಯಲ್ಲಿ ಯಾರ ಬಂದು ಸಾಕು ಒಂದು ಪಾಂಪ್ಲೆಟ್ ಕೊಡ್ತೀನಿ. ಆಯ್ತಪ್ಪ ಒಳ್ಳೆ ಪಾಂಪ್ಲೆಟ್ ಕೊಡೋದು, ಅಲ್ಲಿ ಕೂರ್ಸೋದು, ಒಂದೊಂದು ಪಾಂಪ್ಲೆಟ್ ಕೊಡ್ತಾ ಇರ್ತೀನಿ ಅವ್ರಿಗೆ. ಪಾಂಪ್ಲೆಟ್ ಕೊಟ್ಬಿಟ್ಟು ಧ್ಯಾನ 1-2 ನಿಮಿಷ ಧ್ಯಾನ ಟೈಮ್ ಸಿಕ್ಕಿದ್ರು. ಕಸ್ಟಮರ್ ಇದ್ರೆ ಇಲ್ಲ ಅಂತ ಇದು ಮಾಡ್ತಾ ಇರ್ತೀನಿ ಸರ್. ಪ್ರತಿಯೊಂದು ಅಷ್ಟೇ. ನಾನು ಇನ್ನೊಂದು ಅಷ್ಟೇ, ಎಲ್ಲಾನು ಹೋದ್ರು ಚಾಕ್ಲೇಟ್ ತಗೊಂಡೋಗ್ತೀನಿ. ಚಾಕ್ಲೇಟ್ ತಗೊಳ್ಳಿ ಧ್ಯಾನ ಮಾಡಿ, ಪತ್ರಿ ಸಾರ್ ಆಗೇನೆ. ಅವ್ರು ನಾನು ಅಲ್ಲಿ ಹೋಗಿರ್ಬೇಕಾದ್ರೆ ನನಗೆ ಅವ್ರು ಆಗೇನೆ ಅಲ್ಲಿ ಇರ್ಬೇಕಾದ್ರೆ ಚಾಕ್ಲೇಟ್ ತಿನ್ನಂಡಿ ಧ್ಯಾನ ಮಾಡೋಣ ಅಂದ್ರು. ಅದೊಂದು ನನ್ಗೆ ತುಂಬಾ ಖುಷಿ ಆಯ್ತು ಸರ್. ಇವತ್ತು ನೋಡಿ ಅವ್ರು ಕೊಟ್ಟಿರೋ 4 ಬೆರಳಲ್ಲಿ ಈ ತರ ಮಾಡಿರೋದು, ಅವ್ರ ಕಣ್ಣಲ್ಲಿ ಬಿಟ್ಟಿರ್ತಕ್ಕಂಥ ನನ್ನ ದೃಷ್ಟಿ ಇವಾಗೂ ಆಗಿದೆ ನೋಡಿ ಸರ್. ಇವಾಗ ನಾನು 10 ಅವರ್ ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಸರ್. ಅಲ್ಲೂ ಅಷ್ಟೇ ನಾನು 9 ಅವರ್ ಮಾಡಿದೆ ಧ್ಯಾನ ಅಲ್ಲಿ. ಪಿರಮಿಡ್ ಇದ್ರಲ್ಲಿ ಹೋಗಿದ್ದಲ್ಲ, ಕಿಂಗ್ ಚೇಂಬರ್ ಅಲ್ಲಿ 9 ಅವರ್ ಸತತವಾಗಿ ಮಾಡಿದೆ ನಾನು. ನಿಜವಾಗಿ ಇವತ್ತು ಎಲ್ಲೇ ಹೋದಷ್ಟೇ ಕುತ್ಕೊಂಡ್ರೆ ಸಾಕು, ಆಲ್ರೆಡಿ ಹೊಟ್ಟೋಗಿರ್ತೀನಿ ಸರ್. ಅದ್ಭುತವಾದ ಧ್ಯಾನ. ನಿಮ್ದ್ರಲ್ಲಿ ಬಂತು ಇನ್ನೂ ಎನರ್ಜಿ ನನಗೆ, ಅದ್ಭುತವಾದ ಎನರ್ಜಿ ನನಗೆ. ನಿಜವಾಗಿ ಎಷ್ಟು ಎನರ್ಜಿ ಅಂತ ಹೇಳಿದ್ರೆ ಹೈ ಲೆವೆಲ್ ಹೊಟ್ಟೋಗಿದೆ ಸರ್. ಆ ತರ ಸರ್ ನಿಜವಾಗಿ ಸರ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದ್ಭುತವಾಗಿದೆ. ದಯವಿಟ್ಟು ಎಲ್ಲಾರು ಧ್ಯಾನ ಮಾಡಿ, ಒಬ್ಬರು ಪ್ರಚಾರ ಮಾಡಿ, ಗುರುಕೇಶ್ ಎಲ್ಲಾರ್ಗು ಪ್ರತಿಯೊಬ್ಬರಿಗೆ ಹೇಳಿ ಆಯ್ತಾ. ಇವತ್ತಿಂದ ನಮ್ಮ ಅರುಣ್ ಕುಮಾರ್ ಏನ್ ಕೊಡ್ತಾರೆ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಅಷ್ಟೇ ಏನೋ ಸಹಾಯ ಮಾಡ್ಬೇಕು ನಾವು. ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ಯಾರಿಗಾನ ಆಗ್ಲಿ. ಇವ್ ನೋಡಿ, ಒಂದ್ ದಿವ್ಸಕ್ಕೆ ಒಂದು ಟೀ ಕುಡಿತೀವಿ, 10 ರೂಪಾಯಿ ಆಗುತ್ತೆ. ಅದೇ 10 ರೂಪಾಯಿ ಅನ್ಕೊಂಡು ತಿಂಗಳು 300 ರೂಪಾಯಿ ಆಗುತ್ತೆ. ಆ 300 ರೂಪಾಯಿ ಕೊಟ್ಟರೆ ಎಷ್ಟೋ ಖುಷಿ ಆಗತ್ತೆ ನೋಡಿ ನೋಡ ಅಲ್ವಾ. ದಾನ ಮಾಡಿ, ನಮ್ಮ ಇವ್ರಿಗೆ ಎದಕ್ಕೆ ಜೂಮ್ಗೆ ಕೊಡಿ. ಜೂಮ್ ಅಲ್ಲಿ ಎಷ್ಟು ಕಷ್ಟ ಇದೆ ಅಂದ್ರೆ ಒಬ್ರು ಹೇಳಿದ, ಅವ್ರು ಏನು ಉಚಿತವಾಗಿ ಅಂತ ಹೇಳಿ ನಾ ಅದ್ರ ಬಗ್ಗೆ ಹೇಳಿ ಉಚಿತವಾಗಿ ಅಂತ ಹೇಳಿದಾರೆ, ಅದ್ರ ಬಗ್ಗೆ ಅಲ್ಲ. ಎಷ್ಟಿರುತ್ತೆ ಗೊತ್ತಾ ಹೇಳ್ಬೇಕಾದ್ರೆ. ದಯವಿಟ್ಟು ಎಲ್ಲಾರು ಒಂದು ಸ್ವಲ್ಪ ನಮ್ ಕೈನಲ್ಲಿ ಆದ ಮಟ್ಟಿಗೆ, ಅವ್ರು ಅಲ್ಗೋ ಅಂತಾರೆ ಬೇಡ ಅಂತ ಹೇಳ್ತಾರೆ, ಆದಷ್ಟು ಏನಿದೆ ನಾವು ದೇವಸ್ಥಾನಕ್ಕೆ ಸುಮ್ಮನೆ ಉಂಡಿಗೆ ಹಾಕ್ತಿವಿ, ಏನ್ ಪ್ರಯತ್ನ ತಿನ್ಬಿಡ್ತಾರೆ. ಇಲ್ಲ ಆ ತರ ಅಲ್ವಲ್ಲ. ನೋಡಿ ಅವ್ರ ಕರೆಂಟ್ ಬಿಲ್ ಇರುತ್ತೆ, ಪ್ರತಿಯೊಂದು ಬರುತ್ತೆ ಎಲ್ಲದಕ್ಕೂ. ಆ ತರ ಮಾಡಿ ಆಮೇಲೆ ಅದೊಂದು 100 ಇದು ಮಾಡಿದ್ದಾರೆ, ಅದನ್ನು ತುಂಬಾ ಚೆನ್ನಾಗಿದೆ. ನಾನು ಶಾರ್ಟ್ಲಿ ಕಳಿಸ್ತಾ ಇದ್ದೀನಿ ಸರ್. ನೀವು ಚಸ್ಮಾ ಕೊಟ್ಟಿದ್ದೀರಲ್ಲ, ನೀವು ಶಾರ್ಟ್ಲಿ ಬರುತ್ತೆ ಸರ್, ಅದು ಆರ್ಡರ್ ಕೊಟ್ಟಿದ್ದೀನಿ. ಅದು ನೀವು ಹೇಳಿದ್ರಲ್ಲ ಅದೇ ರೀತಿ ಬೇಕು ಅಂತ. ಅದೇನಾಗತ್ತೆ ನೋಡ್ತೀನಿ ಸರ್. ಅದೇನ ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೋಡ್ತೀನಿ. ನಾನೇ ಸ್ಪಾನ್ಸರ್ ಮಾಡ್ತೀನಿ ಎಷ್ಟು ಜನಕ್ಕಾದ್ರೆ. ನಮ್ಮಲ್ಲಿ ಇದೆ. ಲಾಸ್ಟ್ ಅಲ್ಲಿ ಇದಕ್ಕೋದ್ರೆ ನಮ್ಮ ಜೈವ ಚಾನಲ್ ಅಲ್ಲಿ ಹೋದಾಗ ಎಲ್ಲಾರ್ಗು ನಾನು ಸ್ವೀಟ್ ಸ್ಪಾನ್ಸರ್ ಮಾಡಿದ್ದೆ, ಆಮೇಲೆ ಕ್ಯಾಲೆಂಡರ್ ಸ್ಪಾನ್ಸರ್ ಮಾಡಿದ್ದೆ. ಅದೇ ರೀತಿ ನಮ್ಮ ಮಾಸ್ಟರ್ಗಳಿಗೆ ಎಷ್ಟು ಜನ ಇದಾರೆ ಎಲ್ಲಾರ್ಗು ಸ್ಪಾನ್ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ನೋಡೋಣ ಅದು ಬೆಲೆ ಏನಾಗುತ್ತೆ ನೋಡ್ತೀನಿ. ಅದೆಷ್ಟಾಗತ್ತೆ ನೋಡ್ಕೊಂಡು ಆದಷ್ಟು ಒಂದು ಮಾಡ್ತೀನಿ ಸರ್. ಅದ್ರೊಳಗೆ ಏನಿಲ್ಲ ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ಜೈ ಹೋ ಪತ್ರಿಜಿ. ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳ್ತೀವಿ ಸರ್. ఓకే పత్రి సార్ అಷ್ಟనే. ఇదే ఇదే మంచి రోజు, వసంతాలు తెలిచే రోజు, వసంతాలే తెలిచే ఈ రోజు. ಅವ್ರು ತುಂಬಾ ಇಷ್ಟ ಹಾಡನ್ನ. ఇదే ಹಾಡು, ಹೃದಯ ಸಾಕ್ಷಿ ಹಾಡು, ಹೃದಯಾಸೆ ಭಾಷೆ ಈ ಹಾಡು. ಹೃದಯಾಸೆ ಭಾಷೆ ಈ ಹಾಡು. ಮನದ ನನದ ಮಾತುಗಳೆಲ್ಲ ಮಧುವಾಗಿ ಚಲಿಸುವ ಹಾಡು, ಸವಿಯಾದ ಜೀವನವೆಲ್ಲ ಆಯಾದ ಒಲವಿನ ಹಾಡು.
ಒಲವು ಚೆಲವು ಒಂದಾದಲ್ಲ ಎಂದು ಯಾರು ಮರೆಯದ ಹಾಡು ಇದೇ ಹೊಸ ಹಾಡು ಹೃದಯ ಸಾಕ್ಷಿಯಾಡು ಹೃದಯಾಶೆ ಭಾಷೆ ಈ ಹಾಡು ಆ ಹೃದಯಾಶೆ ಭಾಷೆ ಈ ಹಾಡು. ಜೈ ಹೋ ಪತ್ರಿಜಿ, ಜೈ ಗುಡಕೇಶಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರೂ ಇದೇ ರೀತಿ ನಗನಾಗ್ತಾ ಇರ್ರಿ. ನೋಡಿ ಸರ್, ನಗು ಮಗ ಇಷ್ಟು ಕೊಟ್ರೆ ಬರುತ್ತಾ ಸರ್? ಉಮೇಶ್ ಸರ್ ಬಂದ ಇಷ್ಟ ಅಲ್ಲ 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 ನೋಡಿ, ಹಾಗಿರ್ಬೇಕು ಸರ್. ಧನ್ಯವಾದಗಳು ಎಲ್ಲಾರ್ಗು. ನಾನು ಹೇಳೋದಲ್ಲಿ ಏನೋ ಇದ್ರೆ ಕ್ಷಮೆ ಇರಲಿ, ಯಾಕಂದ್ರೆ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ, ಮಾತು ಸಿಹಿ ಇಲ್ಲ ಅಂತ ಮಾತಾಡ್ತೀನಿ. ಯಾರು ಇದ್ರಲ್ಲಿ ನನ್ನೇನು ತಪ್ಪಿದ್ರೆ ಕ್ಷಮೆ ಇರ್ಲಿ ಸರ್, ಕ್ಷಮೆ ಇರ್ಲಿ. ಜೈ ಹೋ ಪತ್ರಿಜಿ, ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ಓಕೆ ಸರ್, ಇಷ್ಟೆಲ್ಲ ಆಯ್ತು ಸರ್. ಬೇಗ ಮುಗಿಸ್ಬಿಟ್ರಲ್ಲ ಸರ್. ಸರ್ ಇನ್ನೇ 11 ಗಂಟೆ ಆಯ್ತಲ್ಲ, 40 minutes ಅಂತ ಹೇಳಿದ್ರು. ನಮ್ ಪದ್ಮ ಮೇಡಮ್ನವ್ರು ಬಂದಿಲ್ಲ, ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನಮ್ ರತ್ನಮ್ಮ ಮೇಡಮ್ ಬಂದಿಲ್ಲ, ಅವ್ರಿಗೂ ನಾನು ಧನ್ಯವಾದ ಹೇಳ್ಬೇಕು. ಪ್ರತಿಯೊಬ್ಬರಿಗೂ ನನ್ಗೆ ಅಷ್ಟು ಖುಷಿನಲ್ಲಿದೆ ಸರ್. ಆಮೇಲೆ ನಾವು ಶಿವಲೀಲಾ ಮೇಡಮ್ನವ್ರಿಗೆ, ಶಿಲ್ಪಾ ಮೇಡಮ್ ಅವ್ರು ಎಲ್ಲಾರ್ಗೂ ಅಷ್ಟೇನೆ ನಾನು ಕೃತಜ್ಞತೆಗಳು ಹೇಳ್ತೀನಿ ಸರ್. ಎಲ್ಲರೂ ಅದ್ಭುತವಾದ ಒಂದು ಮಾಡ್ತಾರೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್. ಅವತ್ತೇನೋ ಸ್ವಾದಿಷ್ಟಾನ ಚಕ್ರದ ಹೇಳಿದ್ರಿ ಸರ್ ಅವತ್ತೇನೋ ಸ್ವಾದಿಷ್ಟಾನ ಚಕ್ರದ ಏನೋ ಎಕ್ಸ್ಪೀರಿಯನ್ಸ್ ಹಾ ಹೇಳಿದ್ರಿ. ಹೌದೌದು, ಮರ್ತ್ಬಿಟ್ಟು ಕರೆಕ್ಟ್ ಎಕ್ಸ್ಪೀರಿಯನ್ಸ್. ಕರೆಕ್ಟ್ ಆ ತರ ಜ್ಞಾಪಕ ಮಾಡಿ ಹೇಳ್ತಾ ಇರ್ತೀನಿ. ಹೌದು ಸರ್, ಹೌದು ಮಾಸ್ಟರ್, ಎಲ್ಲಾರ್ಗು ಹೇಳ್ತೀನಿ. ಅವತ್ತು ಸ್ವಾದಿಷ್ಟ ಚಕ್ರದಲ್ಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ಕ್ಲೀನ್ ಆಗಿ ಮಾಡ್ತಾ ಇದ್ದೀನಿ ಮಾಸ್ಟರ್. ನನ್ನ ಒಳಗಡೆ ಇರ್ತಕ್ಕಂತ ಬುಡ ಸಮೇತ ಆಚೆ ಬಂದ್ಬಿಡ್ತು. ನಾನೇ ಅಲ್ಲಾಡೋಗ್ಬಿಟ್ಟೆ. ಏನ್ ಮರ ಬೆಳೆದಿದೆ ಗೊತ್ತಾ ಸರ್? ಈ ಹಾಲದ ಮರ ಬೆಳೆಯುತ್ತೆ ನೋಡಿ, ಆ ತರ ರಂಬಿಗ್ಲೆಲ್ಲಾ ಕಡೆ ಹೊಟ್ಟೋಗ್ಬಿಟ್ಟಿದೆ. ಎಲ್ಲ ನನ್ನ ಕಾಲಲ್ಲಿ, ನನ್ನ ಕೈನಲ್ಲಿ, ಪ್ರತಿಯೊಂದು ಎಲ್ಲಾ ಕಡೆನು ನಿಜ ನಳಗಲೆಲ್ಲ ಆ ತರ ಬಿಡಿದೆ. ಆ ರಂಧ ಏಕ್ದಮ್ ಯಾವ ತರ ಕಿತ್ತು ಬಂತು ಅಂದ್ರೆ ಶೇಕ್ ಆಗೋಯ್ತು ಸರ್ ನನಗೆ. ಅದ ಕಿತ್ತು ಒದ್ರಬಿಟ್ರು ಸರ್. ನಿಜವಾಗಿ ಒಳಗಡೆ ತಕ್ಕ ಒಂದ್ ಚೂರು ಕಲ್ಮಶ ಇಲ್ಲ ಸರ್ ಇವಾಗ. ಆ ತರ ಆಗಿದೆ ಸರ್. ಹೌದು ಸರ್, ಒಪ್ಕೊಂಡೆ ಸರ್, ಒಂದು ಹೇಳ್ಬೇಕಾಗಿತ್ತು. ಕರೆಕ್ಟ್ ಸರ್, ತುಂಬಾನೇ ಚೆನ್ನಾಗಿತ್ತು ಸರ್ ಅನ್ಭವದಲ್ಲಿ ಅವತ್ತು. ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡಿದ್ದೆ ಸರ್, ಈ ತರ ಆಯ್ತು ಅಂತ ಹೇಳಿದೆ. ಅದ್ಭುತ ಸರ್, ನಿಜವಾಗಿ ಸರ್. ನಾನ್ ನಿಮ್ಮಲ್ಲಿ ಬಂದು ನನಗೆ ಒಂಥರ ಹೇಳ್ನಲ್ಲ, ನನಗೂ ಒಂದು ಪುನರ್ಜ ಇವಾಗ ಒಂಥರ ನಾನು ನಿಜವಾಗಿ ಅವಾಗೂನು ಇವಾಗ ನಿಮ್ ಕಡೆ ಬಂದ್ಮೇಲೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಬಿಡಬೇಡಿ ಇದನ್ನ, ದಯವಿಟ್ಟು ಕಂಟಿನ್ಯೂ ಮಾಡಿ. ಇದ್ರಲ್ಲಿ ಇರ್ತಕ್ಕಂಥ ಫಲ ಏನು? ನಿದ್ದೆ ಮಾಡಿ ನಾನು ಕೆತ್ತೆ ಅನ್ಬೇಡ, ನಿದ್ದೆ ಮಾಡಿ ನಾನು ಗೆದ್ದೆ ಅನ್ಬೇಕು. ನಿದ್ದೆ ಮಾಡಿದ್ರೆ ನಾನು ಗೆದ್ದೆ ಅನ್ಬೇಕು. ಆ ತರ ಒಂದು ಇದರಲ್ಲಿದೆ ಸರ್. ಅದ್ಭುತವಾಗಿ ಸರ್, ಗುಡಿಕೇಶಿದು ತುಂಬಾನೇ ಚೆನ್ನಾಗಿದೆ. ನಮ್ಮ ಇವ್ರು ಯಾರು ಅಶ್ವಥ್ ನಾರಾಯಣ ಅವರು ನೋಡ್ತಾ ಇದ್ದಾರೆ, ಅವರು ಅಷ್ಟೇ ಸರ್. 140 ದಿನ ಆಗಿದೆ, ಅವ್ರು ಅಷ್ಟೇ ಜಾಯ್ನ್ ಆಗಿದ್ದಾರೆ. ಬಂದ್ರೆ ಅವ್ರು ಮಾತಾಡಿ ನೋಡೋಣ, ಅವರು ನಮ್ ಗುರುಗಳೇ ಅವರು ಆ ತರದಲ್ಲಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾರತಿ ಮಾಸ್ಟರ್ ಮಾತಾಡಿ. ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ, ಯಾರಾದ್ರೂ ಮಾತಾಡೋದಿದ್ರೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮಾಸ್ಟರ್. ಅರುಣ್ ಸರ್ ನಮಸ್ಕಾರ. ನಮಸ್ತೆ ಮಾಸ್ಟರ್, ಹೇಳಿ ಮಾತಾಡಿ. ಉಮೇಶ್ವರ ಅವರಿಗೆ ನಮಸ್ಕಾರ. ನಮಸ್ಕಾರ ಮೇಡಮ್, ಧನ್ಯವಾದಗಳು. ಸರ್ ಎಲ್ಲರಿಗೂ ಅನ್ಬಿಟ್ ಕೊಡಿ ಸರ್, ಸರ್ ಜೋರಾಗಿ ಚಪ್ಪಾಳಿ ಮಾಡೋಣ ಎಲ್ಲ ಹಿರಿಯರಿಗೆ. ಹೌದು ಹೌದು, ನಾನು ಹೇಳ ಸರ್. ಹೌದು ಸರ್, ಮಾಡಿ ಸರ್, ನಾನು ಹೇಳ ಸರ್ ಅನ್ಕೊಂಡೆ. ಸರ್ ಎಲ್ಲರೂ ಚಪ್ಪಾಳಿ ತಟ್ಟೋಣ, ಸರ್ಗೆ ಎಂಜಾಯ್ ಮಾಡೋಣ, ಖುಷಿ ಪಡೋಣ. ಅನ್ಮ್ಯೂಟ್ ಮಾಡಿಲ್ಲ, ವಿಡಿಯೋ ಆನ್ ಮಾಡ್ಕೊಂಡು. ವಿಡಿಯೋ ಆನ್ ಮಾಡ್ಕೊಳ್ಳಿ ಎಲ್ಲರೂ. ಪದ್ಮಾ ಮೇಡಮ್ ಅವ್ರು ಬಂದಾರ ಸರ್. ಉಮೇಶ್ ಸರ್, ಪದ್ಮಾ ಮೇಡಮ್ ಬಂದ್ರ ಪದ್ಮ ಮೇಡಮ್ನವರು. ಅದೇ ಅನ್ಕೊಂಡಿದ್ದೆ, ಎಲ್ಲಪ್ಪ ದೇವ್ರ ಕೊಡ ತಗಿ ಬಂದಿಲ್ಲ ಅನ್ಕೊಂಡೆ. ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ. ಈ ರೀತಿ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ, ಭಕ್ತಿಗೂ ಮುಕ್ತಿಗೂ ಎಷ್ಟು ಸಮಯನ ಕೊಟ್ಟಿದ್ದೀರಾ. ನೀವು ಸೂಪರ್ ಆಗಿತ್ತು ಸರ್. ಆ ಒಂದು ಎನರ್ಜಿ, ಒಂದು ಆಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ನಿಮ್ಮ ಒಂದು ಅನುಭವ ಇನ್ನ ಇತ್ತು, ಟೈಮ್ ಆಗುತ್ತೆ ಅಂತೇಳಿ ನೀವು ಡ್ರಾಪ್ ಮಾಡ್ಕೊಂಡಿದ್ದೀರಾ. ಅದ್ಭುತವಾಗಿತ್ತು. ಅನ್ಮ್ಯೂಟ್ ಮಾಡಿ ಪದ್ಮಾ ಮಾಸ್ಟರ್, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಆಗಿದೆ ನೋಡಿ. ಆಗ್ಬಿಡ್ತಾ? ಹೇಳಿದೇಳಿ ಕೇಳಿಸಿಲ್ವಾ? ಕೇಳಿಸ್ತಾ ಇದೆ ಮೇಡಮ್ನವರೇ, ಕೇಳಿಸ್ತಾ ಇದೆ ಮೇಡಮ್ನವರೇ, ಹೇಳಿ ಮೇಡಮ್ನವರೇ. ಚೆನ್ನಾಗಿತ್ತು, ಹೇಳಿದ್ರೆ ಕೇಳಿಸ್ತಾ ಹಾಡು? అవును ಮೇಡಮ್ ಸೂಪರ್. ಒಬ್ಬನೇ ಒಬ್ಬನೇ ರಾಜ್ಕುಮಾರ್. ರಾಜ್ಕುಮಾರ್ ಒಬ್ಬನೇ ಅಂತ ನೀವು ಹೇಳ್ತೀರಾ? ಜ್ಞಾನಕ್ಕೂ ಒಬ್ಬನೇ. ಓಕೆ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ, ನೀವು ಒಬ್ರೆ. ನೀವಿರೋ
ಸ್ವರ್ಗಕ್ಕೆ 3 ಬಾಗಿಲು ಅಂತ ಅನ್ನುವಾಗೆ ಸುತ್ತಮುತ್ತ ನಿಮ್ಮ ದೇಹನೇ ಒಂದು ಬೇರ್ ಬಿಟ್ಬಿಟ್ಟೈತೆ ಮರದ್ದು. ಆ ರೀತಿ ನಿಮ್ಗೆ ಅದ ಅನುಭವ ಬಂದಿದೆ ಅಲ್ಲ. ಬೀಗ ತೆಗೆದು ಒಳಕ್ ಹೋಗ್ತಾ ಎಲ್ಲ ಗೋರ್ಕೊಳ್ಳೋದೆ ನೀವು ಎಲ್ಲ ನೀನು. ಅನುಭವ ಎಲ್ಲ ಏನ್ ಕೊಡ್ತಾರ ಸರ್ರು, ಅರುಣ್ ಸರ್ ಏನೆಲ್ಲಾ ಕೊಡ್ತಾರ ಮಾಹಿತಿಗಳೆಲ್ಲ ತಕೊಂಡ್ ತಲೆಗ್ ತುಂಬ್ಕೊಬಿಡಿ. ಈಗ ಹೇಳಿದ್ರ ಏನ್ ತುಂಬ್ಕೊಂಡಿದ್ದೀರಾ? ಜ್ಞಾನದ ಬೆಳಕು. ಆ ಬೆಳಕನ್ನ ಎಲ್ಲಾ ಕಡೆ ಚೆಲ್ಲಿ ಪ್ರತಿಯೊಬ್ಬರಿಗೂನು ಹೇಳ್ತಾ ಬನ್ನಿ. ಸೂಪರ್ ಅನುಭವ ಸರ್, ಸೂಪರ್. ನೀವ್ ಮಾಡ್ತಾ ಇರೋ ಒಂದು ಸೇವೆ ತುಂಬಾ ಅದ್ಭುತವಾಗಿದೆ. ಲೋಕ ಕಲ್ಯಾಣಕ್ಕೋಸ್ಕರ ಎಷ್ಟು ನಿಮ್ಮ ಸಮಯನ ಕೊಡ್ತಾ ಇದ್ದೀರಾ, ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರುತ್ತೆ. ಸಾಕಷ್ಟು ದಿನದಿಂದ ನೋಡ್ತಾ ಇದೀವಿ ನಿಮ್ಮನ್ನ. ಹಾಗಷ್ಟೇ ಜೈವ ಚಾನಲ್ ಇಂದ ನಮ್ಗೆ ಪರಿಚಯ ಆಗಿದ್ ಗೊತ್ತಿಲ್ಲ ನಮ್ಗೆ, ಹಿಂದೆ ಗೊತ್ತಿರ್ಲಿಲ್ಲ ನೀವು ಯಾರು ಅಂತ. ಹಾಗಾಗಿ ಈ ಒಂದ್ ಚಾನೆಲ್ ಬಂತ ನಮ್ಗೆ ಗೊತ್ತಾಗ್ಬಿಡ್ತು ಉಮೇಶ್ ಸರ್ ಡ್ಯಾನ್ಸ್ ಮಾಡಿಸ್ತಾರ ಅಂತ. ಓಕೆ, ತುಂಬಾ ಅದ್ಭುತವಾಗಿ ನೀವು ಎಲ್ಲೇ ಹೋದ್ರುನು ಅದೊಂದು ಜಯ ಅಂತ ಅನ್ನೋದು ಮಾಡ್ತಿರಲ್ಲ. ಆ ಒಂದು ಜೈ ಹೋ ಪತ್ರಿಜಿ ಅನ್ನೋದಕ್ಕೆ ಒಂದು ಎಷ್ಟು ಬೆಲೆ ಪ್ರಾಮುಖ್ಯತೆನ ಕೊಟ್ಟಿದ್ದೀರಾ. ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರುನು ಸಾಲಲ್ಲ ಆ ಪತ್ರಿಜಿ ಅವ್ರಿಗೆ ಕೊಟ್ಟಿರೋಂತ. ತುಂಬಾ ಚೆನ್ನಾಗಿದೆ. ಅರುಣ್ ಸರ್ ಅಂತೂ ಈ ಒಂದು ಗುಡಕೆಸದ ಒಂದು ನಮ್ ವೇದಿಕೆಯನ್ನ ಕೊಟ್ಟಿದ್ದಾರೆ ಮಾಡಿ. ಪ್ರತಿಯೊಬ್ಬರನ್ನು ಇಲ್ಲಿ ಯಶಸ್ಸು ಮಾಡ್ಬೋದು. ನಿದ್ರೆಯನ್ನು ಜಯಿಸಿದ ಯೋಗಿಗಳನ್ನಾಗ್ಬೋದು. ಖಂಡಿತ ಸರ್ ನಾವ್ ನಿದ್ರೆನೆ ಮಾಡಲ್ಲ. ಆಗ್ಲೆಲ್ಲ ನಿದ್ರೆ ಮಾಡಲ್ವಾ ಅಂತ ಕೇಳ್ತಾರೆ, ಆಗ್ಲೂ ಮಾಡಲ್ಲ ಅಂತ ಹೇಳ್ತೀವಿ ನಾವು. ಖಂಡಿತ ಸಾಧ್ಯನೇ ಇಲ್ಲ. ಒಂದ್ಸರಿ ನಾವು ಅಡಪ್ ಆಗ್ಬಿಟ್ಟಿದೀವಿ ಅದಕ್ಕೆ. ಏನ್ ರಷ್ಟು ಅಂತ ಒಂದ್ ಸ್ವಲ್ಪ ಮಲ್ಕೋಬಹುದು, ಬಿಟ್ಕೊಂಡ್ರೆ ಎದೆಳು ಮೇಲ್ಕೆ ಅಂತ ಹೇಳಿಸ್ಬಿಡುತ್ತೆ. ನಾವು ಮಲ್ಗಕ್ಕೆ ಬಿಟ್ಕೊಡ್ತಾ ಇಲ್ಲ ಮಂಚದ ಮೇಲೆ. ಆ ರೀತಿ ಚೆನ್ನಾಗಿದೆ. ಅದಕ್ಕೆ ನಾವು ಮಂಚನೇ ಇಟ್ಟಿಲ್ಲ ಮೇಡಮ್, ಮಂಚದ ಮೇಲೆ ಪಿರಮಿಡ್ ಜೋಡಿಸ್ಬಿಟ್ಟಿದೀವಿ. ನಿದ್ದೆ ಹೌದು. ಬರೋದೇ ಇಲ್ಲ ನಿಜವಾಗಿ. ಬಾ ಅಂದ್ರೂ ಬರಲ್ಲ ನಿದ್ದೆ, ಅಷ್ಟು ನಿದ್ದಲಾಗಿದೆ ಮೇಡಮ್ ಇವಾಗ ನಿಜವಾಗಿ. Yes, sir. ಎಲ್ಲ ನಮ್ಮ ಮನೆಯಲ್ಲಿ ನಮ್ ರಿಲೇಷನ್ ಒಬ್ರು ಏನಪ್ಪ ಇದು ಯಾಗಪ್ಪ ಅಂದ್ರು. ಏನು ಬೇಡ, ನಿಮ್ಗೊಂದು ಕೊಡ್ತೀನಿ, ವಿಡಿಯೋ ಕೊಡ್ತೀನಿ, ಅಲ್ಲಿ ನೋಡಿ ಯಾವ ರೀತಿ ಅಂತ ಹೇಳಿದೆ. ಹೌದಾ ಸರ್ ಅಂತ ಆಮೇಲೆ ಅವರು 3 ದಿನದಿಂದ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಆಯ್ತು ನಿಜವಾಗಿ. ಅದ್ ಹೇಳ್ತಾರಲ್ಲ, ಎಂತ ಅಂದ ಎಂತ ಚಂದ ನಮ್ಮ ಅರುಣ್ ಕುಮಾರ್, ಅವರನ್ನು ನೋಡಲೆಂದು 100 ಕಣ್ಣು ಸಾಲದಮ್ಮ. ಕೃಷ್ಣ ಆತರ ಹಾಡು ಹೇಳ್ತಾ ಪರಮಾತ್ಮ. ಇರ್ತೀನಿ ನಾನು. ಅದೇ ಕೃಷ್ಣ ಪರಮಾತ್ಮ, ಕಲಿಯುಗದ ಕೃಷ್ಣ. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ನವರೇ. ದೇವರಿಗೆ ಅವಕಾಶ ಕೊಡೋಣ. ಜೈ ಹೋ ಪತ್ರಿ. ಮಮತಾ ಮಾಸ್ಟರ್ ಮಾತಾಡಿ. ಜೈ ಹೋ ಪತ್ರಿ. ಮಮತಾ ದೇವನಹಳ್ಳಿ ಮಾಸ್ಟರ್ ಮಾತಾಡಿ. ವಾ ವಾ ವಾ. ಸರಿಗೆ ನಮಸ್ಕಾರ. ನಮಸ್ತೆ ಮಾಸ್ಟರ್. ನಮಸ್ತೆ ನಮಸ್ತೆ. ಅದ್ಭುತ. ನಮಸ್ಕಾರ ನಮಸ್ಕಾರ. ನಿಮ್ಮ ಜ್ಞಾನ, ಧ್ಯಾನ, ಪ್ರಚಾರ ಎಲ್ಲವೂ ಅದ್ಭುತ ಸರ್. ಸರ್, ವಿಜಯಪುರಕ್ಕೆ ನಿಮ್ಮದ ಕೊಡುಗೆ ತುಂಬಾ ಇದೆ ಸರ್. ಫಸ್ಟ್ ನಾವು ಗುಡಕೇಶ ಧ್ಯಾನ ಮಾಡ್ತಾ ಇದೀವಿ. ಸಿದ್ದರ್ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಹೇಳಿದ್ರೆ, ಅಯ್ಯೋ ಮೇಡಮ್ ಅವರೇ ಅಷ್ಟೊಂದು ಹೆಂಗ್ ಕುತ್ಕೊಂತೀರಾ ಅಂತ ಹೇಳ್ತಾ ಇದ್ರಿ. ಇವಾಗ ಮಂಡಲನೇ ಕಂಪ್ಲೀಟ್ ಮಾಡ್ಬಿಟ್ರಿ. ತುಂಬಾ ಅದ್ಭುತ ಸರ್. ನಿಮ್ ನಗುಮುಖದ ಸಾಧನೆ ನಿಜವಾಗ್ಲೂ ಎಲ್ಲರಿಗೂ ಮಾದರಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ತುಂಬಾ ಇದೆ. ಸ್ಪೀಡ್ ಆಗಿ ಹೋಗ್ಬಿಟ್ರಿ, ಕೆಲವೊಂದ್ ದಿನ ಹಂಗಂಗೆ ಬಿಟ್ಟೋದ್ರಿ. ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಇವರು ನಮ್ಮೂರಲ್ಲಿರೋ ಸರ್. ಇವರು ನಮ್ಮೂರಲ್ಲಿರೋ ಸರ್. ಅದ್ಭುತವಾದ ಮಾಸ್ಟರ್ ಸರ್ ಇವ್ರು ಅಷ್ಟೇ. ನನ್ಗೊಂಥರ ಖುಷಿ ಆಯ್ತು. ಒಂದ್ಸಲ ನಾವು ಧ್ಯಾನಕ್ಕೆ ಹೋಗಿದ್ದೆ ಒಂದ್ ಕಡೆ, ಕಣ್ಗೆ ಅವಾಗ ನನಗೆ ಅನ್ಸ್ತು, ಏನ್ ಮೇಡಮ್ ಇವ್ರು ಈ ತರ ಮಾಡ್ತಾರಂತೆ. ಇವಾಗ ನನಗೆ ಆಶ್ಚರ್ಯ ಆಗತ್ತೆ. ಓ ಕರೆಕ್ಟ್ ಅಪ್ಪ, ಅವ್ರು ಮಾಡ್ತಾ ಇರೋದು ಅಂತ ಸರ್. ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಮೇಡಮ್ ನವರೇ, ಧನ್ಯವಾದಗಳು. ಧನ್ಯವಾದಗಳು ಸರ್. ಹೀಗೆ ಮುಂದುವರಿಸ್ತಾ ಇರಿ ಸರ್. ಓಕೆ ಮೇಡಮ್. ಅವ್ರ ಲೈಫ್ ಲಾಂಗ್ ಗುಡಾಕೇಶ ಆಗಿದ್ದಾರೆ ಅವ್ರಿಗೆ. ರತ್ನಮಾರೆ ಎಲ್ಲ ಜೂಮ್ಗಳಲ್ಲೂ ಬರ್ತಾ ಇರ್ತಾರೆ ಸರ್. ಒಂದಲ್ಲ, ಎಲ್ಲದ್ರಲ್ಲೂ ಹೋಗ್ತಾರೆ ಅವರು. ಎಲ್ಲದ್ರಲ್ಲೂ ಹೀಗೆ ನಕ್ಕೊಂಡು ಅಲ್ಲಿರೋ ವಿಚಾರಗಳನ್ನ ಹಂಚ್ಕೊಂಡು ಈ ಏಜ್ ಅಲ್ಲೂ ಇಷ್ಟು ಆಕ್ಟಿವ್ ಆಗಿರೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್ ನೋಡೋದಕ್ಕೇನೆ. ರತ್ನಮ್ಮ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್ ಮಾತಾಡಿ. ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್, ಕೇಳಿಸ್ತಾ ಇದೆ. ಕಂಟಿನ್ಯೂ ಕೇಳಿಸ್ತಾ ಇದೆ. ಉಮೇಶ್ ಸರ್, ನಮಸ್ತೆ ಸರ್. ನಮಸ್ಕಾರ ಮೇಡಮ್ ನವರೇ, ಧನ್ಯವಾದಗಳು. ಇವರು ನಮ್ ಪಿಲ್ಲರ್ ಇದ್ದಾರೆ ಸರ್. ಅವರು ಅಷ್ಟೇ ನಮ್ಗೊಂದು ಪಿಲ್ಲರ್. ಅವರು ಪ್ಲಸ್ ನಮ್ಮ ಪದ್ಮಾ ಮೇಡಮ್ ಇಬ್ರು ನಮ್ ಪಿಲ್ಲರ್ ಇದ್ದಾರೆ ಸರ್. ನಿಜವಾಗಿ ಸರ್, ಇವ್ರಿಬ್ರಿಂದ ಉಮೇಶ್ ಸರ್ ಅಂತ
ಒಂದು ಹಾಡು ಹೇಳಿದ್ರೆ ಸಾಕು, ಒಂದು ನುಡಿ ಹೇಳಿದ್ರೆ ಸಾಕು, ನೀವು ಸಾಕು ಅಂತ ಹೇಳ್ತಾರೆ. ತುಂಬಾ ಸರ್ ಇವ್ರನ್ನ ತುಂಬಾ ಕಲ್ತಿದ್ದೀನಿ ಸರ್ ಗುಡ್ಗೇಶನ, ನಿಜವಾಗಿ. ಅದೇ ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ ನವ್ರೆ. ನಿಮ್ಗೂ ಅಷ್ಟೇ, ಇವತ್ತಿನ ನಿಮ್ಗೆ ನಮಸ್ತೆ ಸರ್. ನಿಮ್ಮಿದ್ರಿಂದ ನನಗೆ ಇವತ್ತು ಸಲ ಆಗಿದೆ ಮೇಡಮ್ ನವ್ರೆ. ಥ್ಯಾಂಕ್ ಯು ಮೇಡಮ್ ನವ್ರೆ, ಧನ್ಯವಾದ. ಹೇಳಿ. 41 ಡೇಸ್ ಆರಾಮಾಗಿ ಮುಗಿಸಿ ನಿಮ್ಮ ಅನುಭವನ ಹಂಚ್ಕೊಂಡ್ರಿ. ತುಂಬಾನೇ ಚೆನ್ನಾಗಿ ಮೂಡಿ ಬಂತು ನಿಮ್ದು ಅನುಭವ. ಮತ್ತೆ ನಿಮ್ದು ಬಿಸಿನೆಸ್ ಎಲ್ಲವೂ ಈ 41 ಡೇಸ್ ಇಂದ ನಿಮ್ದು ಎಷ್ಟು ಮುಂದುವರೆದಿದೆ, ಮತ್ತೆ ಬಿಸಿನೆಸ್ ಚೆನ್ನಾಗ್ ನಡೀತಾ ಇದೆ ಅಂತೆಲ್ಲ ಹೇಳ್ಕೊಂಡ್ರಿ. ನಿಜಕ್ಕೂ ಒಂದೊಂದು ನಾವು ಏನ್ ಮಾಡ್ತೀವಿ ಆ ಮಾಡುವಂತ ಕಾರ್ಯದಲ್ಲಿ ಶ್ರದ್ಧೆ ಅನ್ನೋದು ಇದ್ದಾಗ ಆ ಒಂದು ಎಲ್ಲವೂ ಸ್ಫೂರ್ತಿದಾಯಕವಾಗಿ ನಡೆಯುತ್ತೆ ಅಂತಾನೆ ಹೇಳ್ಕೋಬೇಕು. ಮತ್ತೆ ನಿಮ್ದು ಅನುಭವಗಳು ತುಂಬಾ ಚೆನ್ನಾಗಿ ಬಂತು. ಯಾರ್ಗೇನು ಏನೇ ಪ್ರಾಬ್ಲಮ್ ಆದ್ರೂನು ಅವರು ಇವ್ರು ಅಂತ ಏನಿಲ್ಲ, ಎಲ್ಲಾರ್ಗು ಸ್ಪಂದಿಸ್ಕೊಂಡ್ ಬರ್ತಾ ಇದ್ದೀರಾ. ಅವ್ರಿಗೆ ಯಾರ್ಗೇನಾದ್ರು ಆ ನಾನಂತೂ ಇದ್ ಮಾಡಲ್ಲ. ಆ ಯಾರಾದ್ರೂ ಕರೆನ್ಸಿ ಇಲ್ಲ ಅಥವಾ ನನ್ಗೆ ಈಗ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಬೇಗ ಸ್ಪಂದನೆ ಮಾಡಿ ಅವ್ರಿಗೆ ರೆಸ್ಪಾನ್ಸ್ ಮಾಡೋದ್ರಲ್ಲಿ ನೀವು ಮೊದ್ಲನೇವ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ ಇಷ್ಟು ವಯಸ್ಸಾದ್ರೂ ಎಲ್ಲಾರ್ಗು ಖುಷಿ ಕೊಟ್ಕೊಂಡು ಎಲ್ಲಾ ಸ್ಟೇಜ್ಗಳಲ್ಲಿ ಎಲ್ಲಿ ಧ್ಯಾನ ನಡೆದ್ರು ಅಲ್ಲಿ ಹೋಗಿ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಲ್ಲಾರನ್ನು ಖುಷಿ ಪಡಿಸಿ ನಿಮ್ಮ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ನೋವನ್ನ ತೋರ್ಪಡಿಕೆ ಅಂದ್ರೆ ತೋರಿಕೆ ನೋವೇ ಇಲ್ಲ ಅನ್ನೋ ರೀತಿ ಜೀವನ ನಡೆಸ್ಕೊಂಡ್ ಬರ್ತಾ ಇದ್ರೆ. ಈ ವಯಸ್ಸಲ್ಲೂ 74 ವರ್ಷಗಳು ಕಳೆದಿದ್ರು ಒಳ್ಳೆ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಎಲ್ಲಾರ ಜೊತೆಗೂನು ಹೊಂದಾಣಿಕೆಯಿಂದ ಒಂಥರ ಖುಷಿಯಿಂದ ಎಲ್ಲಾ ನಮ್ಮವ್ರೆ ನಮ್ಮ ಮನೋಭಾವನ ಬೆಳೆಸ್ಕೊಂಡಿದ್ದೀರಾ. ತುಂಬಾನೇ ಅದ್ಭುತವಾದ ಜೀವನವನ್ನ ನಡೆಸ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ದು ಹೀಗೇನೆ ಮುಂದುವರಿಲಿ. ನಿಮ್ ಜೀವನ ಇನ್ನ ಸುಖಕರವಾಗಿ ನಡೀಲಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅನುಭವಕ್ಕೆ ವಂದನೆಗಳನ್ನ ಹೇಳ್ತಾ ಇವತ್ತಿನ ಅನುಭವ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ನವರೇ, ಧನ್ಯವಾದಗಳು. ಥ್ಯಾಂಕ್ ಯು. ಸಂಗೀತಾ ಪಾಟೀಲ್ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಮಾಡಿ. ಕುಬೇಂದ್ರ ಸರ್ ಅನ್ಮ್ಯೂಟ್ ಮಾಡಿ. ಸಂಗೀತ ಪಾಟೀಲ್ ಬಂದ. ನಮಸ್ತೆ ಸರ್, ಅರುಣ್ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ ಸರ್. ಉಮೇಶ್ ಸರ್, ನೀವು ಬಹಳ ಸರ್. ಅದ್ಭುತವಾದ ಅನುಭವ. ನೋಡಿ, ನೀವು ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ನಾನು ನೋಡ್ತಾ ಇರ್ತೀನಿ, ಎಲ್ಲಾ ಚಾನೆಲ್ಗಳಲ್ಲೂ ಇರ್ತೀನಿ. ಮತ್ತೆ ಆಮೇಲೆ ಈ ಒಂದು ಚಿತ್ರದುರ್ಗದ ಇವರಲ್ಲ ಮೇಡಮ್ ಚಾನೆಲ್ ನಲ್ಲೂ ಕೂಡ ನಾನು ನೋಡ್ತೀನಿ. ಆಮೇಲೆ ಮೊನ್ನೆ ಬಳ್ಳಾರಿಯಲ್ಲಿ ನೀವು ಬಂದು ಸ್ಟೇಜ್ ನಲ್ಲಿ ಮಾತಾಡಿದ್ದು, ಹಾಡು ಹೇಳಿದ್ದು ಏನೋ ಬಹಳ ನೋಡಿದ್ದೀನಿ. ನಿಮ್ಮ ಅನುಭವ ಅದ್ಭುತವಾದದ್ದು. ಏನು ಈ ವಯಸ್ಸಿನಲ್ಲಿ ನೀವು ಇಷ್ಟೊಂದು ಖುಷಿಯಾಗಿ ಇರೋದು ನೋಡಿದ್ರೆ ನಿಜವಾಗಿ ನಿಮ್ ನೋಡಿ ನಾವೊಂದು ಲೆಸನ್ ನಮಗೆ ಇದು ಬಹಳ ಒಳ್ಳೆ ಅದ್ಭುತವಾದ ಅನುಭವಗಳು ನಿಮ್ದು. ಹಾಗೇನೆ ಮುಂದುವರ್ಸ್ಕೊಂಡು ನಿಮಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಅದೇ ರೀತಿ ನಗ್ನಗಿಸ್ತಾನೆ ಇರಿ ಎಲ್ಲಾ ಚಾನಲ್ಗಳಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ಹ್ಮ್. ರವೀಂದ್ರ ಮಾಸ್ಟರ್ ಅನ್ಮ್ಯೂಟ್ ಮಾಡಿ ಮಾತಾಡಿ ಮಾಸ್ಟರ್. ನಮಸ್ತೆ. ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ. ಕ್ಯಾಮರಾ ಓಪನ್ ಮಾಡಿ ಸರ್, ಕ್ಯಾಮರಾ ಓಪನ್ ಮಾಡಿ ಸರ್. ದರ್ಶನ ಮಾಡೋಣ, ನಿಮ್ ದರ್ಶನ ವಿಡಿಯೋ ಆನ್ ಮಾಡ್ಕೋಬೇಕು, ಮಾತಾಡುವುದು. ಯಾರೇ ಮಾತಾಡ್ಲಿ ಮಾಡ್ಕೊಳ್ಳಿ ಸರ್. ನಮಸ್ತೆ ಗುರುಗಳೇ. ಲೈಟ್ ಹಾಕೊಳ್ಳಿ. ನಾನು ಟ್ಯಾರಿಸಿ ಬಂದೆ, ಸ್ವಲ್ಪ ಕರೆಂಟ್ ಇದ್ರಿಂದ. ನಮಸ್ತೆ. ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಅರುಣ್ ಕುಮಾರ್ ಸರ್ಗೆ ವಂದಿಸುತ್ತಾ. ಉಮೇಶ್ ಸರ್ ನಮಸ್ತೆ. ರಾಘವೇಂದ್ರ ನಾನು. ಹಾಯ್ ರಾಘವೇಂದ್ರ. ಅದ್ಭುತ ಸರ್. ರಾಘವೇಂದ್ರ ನಮಸ್ತೆ. ಅದ್ಭುತ. ನಿಮ್ ಜೊತೆ ಇರುವುದೇ ಒಂದು ಅದ್ಭುತ. ನಿಮ್ಮ ಪ್ರತಿ ಒಂದು ರ್ಯಾಲಿಯಲ್ಲೂ ಎಲ್ಲ ಧ್ಯಾನದ ಒಂದು ಮಂದಿರದಲ್ಲಿ ಎಲ್ಲ ಕಡೆ ನೀವು ಇರ್ತೀರಿ. ಅದ್ಭುತ ಸರ್. ನಿಮ್ಮ ಸೇವೆ ಅಂತೂ ನಮ್ಮ PMC PSSM ಹಾಗೂ ಗುಡಕೇಶಕ್ಕೆ ನಿಮ್ಮ ಸೇವೆ ತುಂಬಾ ಅದ್ಭುತ ಸರ್. ಎಲ್ಲೋದ್ರೂ ನೀವು ಆಕ್ಟಿವ್ ಆಗಿ ಇರ್ತೀರಿ ಸರ್. ನಿಮ್ ಜೊತೆ ಇದ್ರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದ್ಭುತ ಮಾಸ್ಟರ್ ಸರ್ ನೀವು. ನಿಮ್ ಸೇವೆ ಇದೇ ತರ ಮುಂದುವರಿಲಿ ಸರ್. ಥ್ಯಾಂಕ್ ಯು ಸರ್. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅರುಣ್ ಕುಮಾರ್ ಸರ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇವರು ಅಷ್ಟೇ ಸರ್, ಎಲ್ಲಾ ಕಡೆ ಅದ್ಭುತವಾದ ಸೇವೆ ಸರ್ ಇವ್ರದ್ದು. ರಾಘವೇಂದ್ರ ಸರ್ದು ಇಲ್ಲೇ ಹೋಲಿ ಅದ್ಭುತ ಸರ್. ಅವ್ರದ್ದು ಇಂಥ ಕೆಲಸ ಮಾಡಲ್ಲ ಅಂತಾಗಿಲ್ಲ. ರೆಡಿ ಉಮೇಶ್ ಸರ್, ನನ್ ಬಿಡಿ ಎಷ್ಟು ಚೆನ್ನಾಗ್ ಮಾಡ್ತಾರೆ ಗೊತ್ತಾ. ತುಂಬಾ ಖುಷಿ ಆಯ್ತು. ಈ ಯಂಗ್ ವಯಸ್ಸಲ್ಲಿ ಈ ಸರ್ ಚೆನ್ನಾಗ್ ಮಾಡ್ತಾರೆ. ಒಳ್ಳೆ
ಒಳ್ಳೆ ಮಾಸ್ಟರ್ ಸರ್ ಅವರು ಅಷ್ಟೇ, ಆಂಕರಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ಧನ್ಯವಾದಗಳು ರಾಘವೇಂದ್ರ ಸರ್, ಥ್ಯಾಂಕ್ ಧನ್ಯವಾದಗಳು. ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಶಿಲ್ಪಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಹಲೋ, ನಮಸ್ಕಾರ ಸರ್, ಅರುಣ್ ಸರ್. ಹಾ ಮೇಡಮ್, ಲೈಟ್ ಹಾಕೊಳ್ಳಿ. ಹಾ, ಹ್ಮ್. ನಮಸ್ಕಾರ ಸರ್. ಹಾ ಮೇಡಮ್. ಉಮೇಶ್ ಸರ್ಗೆ ನಮಸ್ಕಾರ ರೀ. ನಮಸ್ಕಾರ ರೀ, ನಮಸ್ಕಾರ ಬನ್ರಿ, ನಮಸ್ಕಾರ ರೀ. ಸರ್. ಜೈ ಹೋ ಪತ್ರಿಜಿ. ಇನ್ನೇಗ ರತ್ನ ಮೇಡಮ್ ಅವ್ರು ಹೇಳಿದ್ರಲ್ಲ, ಖರೆ ಹಂಗಾದ್ರಿ ಅವ್ರು ಎಲ್ಲಾ ಪಿರಾಮಿಡ್ ಎಲ್ಲಾ ಕಳ್ಸ್ಯಾರ. ಅಮೌಂಟ್ ಕಳಿಸ್ಬೇಕಂದ್ರ ಇನ್ನೂ 10 ದಿನ ಆಗಿಂದ ಕಳಿಸ್ರಿ, ನಮ್ಮ ಮಗಳಿಗೆ ಕೊಟ್ಟಿನಿ, ನೀವು ಅಪ್ಪಾಜಿ ಅಂತ ತಿಳ್ಕೊರಿ ಅಂತ ಎಷ್ಟ್ ಚಂದ ಮಾತಾಡ್ತಾರ್ರಿ ಅವ್ರ ಜೋಡಿ. ಮಾತಾಡಕ್ ಕುಂತ್ರಂತ್ರು ನಾ ಯಾವಾಗಾರ ಫೋನ್ ಮಾಡ್ಲ್ರಿ, ಒಂದ್ ಅರ್ಧ ತಾಸ ಅಂತ್ರು ಎಷ್ಟ್ ನಾನ ಎಷ್ಟ್ ಬಾಳತ್ ಮಾತಾಡ್ತೀನಿ ಅಂದ್ರುನು ಅನ್ಸತ್ರಿ. ಮಾತಾಡ್ರಿ ಮಾತಾಡ್ರಿ ಅಂತ ಎಷ್ಟ್ ಎಲ್ಲಾರ್ಗು ಎಷ್ಟ್ ಇದನ್ ಹೇಳ್ತಾರ್ರಿ ಅವ್ರು. ಎಷ್ಟ್ ನೆನ್ಸಿದ್ರನ ಕಡಿಮೆನ ಬಿಡ್ರಿ ಅವ್ರನ್ನ, ಉಮೇಶ್ ಇವ್ರನ್ನ. ಹಿಂಗಾಗ್ರಿ ಪಾಪ ಅವ್ರ ಅಮೌಂಟಿಗಂತ್ರು ಅಷ್ಟಾಟ್ ಇದನ್ನ ಮಾಡಿಲ್ ಬಿಡ್ರಿ. ಕೊಟ್ಟಿರಿ ಅಂತವ್ರಿ, ಅದೆಲ್ಲಿ ಹೋಗುತ್ತ ಅಂತೇಳಿ ಎಷ್ಟ್ ಇದನ್ ಮಾಡ್ತಾರ್ರಿ. ಅದ್ ನಮ್ಮ ಮನೆಯವ್ರ ಇವತ್ತು ಅಮೌಂಟ್ ಹಾಕ್ಬೇಕು ಹಾಕ್ಲಿ ಅಂತಂದ್ರ, ಇರ್ಲಿ ತಗೋರಿ ಇನ್ನೂ 10 ದಿನ ಬಿಟ್ಟು ಹಾಕ್ರಿ, ನೀವ್ ಏನ್ ತಲಿ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ ಅಂತಂದ್ ಬಾರಿ ಬಿಡ್ರಿ. ಇವತ್ ನನಗರಿ ಈಗ 11 ಆತಂದ್ ಬಿಟ್ಲೆ ಟೈಮ್ ನಿದ್ದೆ ಬರ್ತಿ. ಇವತ್ ನಿದ್ದಿನ ಬರವಲ್ದು ಅವ್ರ ಮಾತ್ ಕೇಳಿ ಕಾಟ್ರಿ. ಅವ್ರದ್ ಅಷ್ಟ್ ಎನರ್ಜಿ ಬಂದ್ಬಿಟ್ಟೈತ್ರಿ ಅವ್ರದ್ದು. ಅವ್ರು ಹೇಳ್ತಾ ಇರ್ತಾರೆ ಸರ್, ನಿಮ್ಮ ಹತ್ರ ಮಾತಾಡ್ಬೇಕಾ ಎನರ್ಜಿ ಜಾಸ್ತಿ ಬರುತ್ತೆ, ಮಾತಾಡಿ ಸರ್ ಅಂತ ಹೇಳ್ತಾರೆ ಸರ್. ಎಷ್ಟು ಖುಷಿ ಇರ್ತಾರ. ಆ ದುಡ್ಡಂದ್ರು ಸರ್, ದುಡ್ಡು ಇವತ್ತು ಇರ್ತಾರೆ ನಾಳೆ ಹೋಗುತ್ತೆ ಸರ್. ಈ ತರ ಮಕ್ಕಳು ಸಿಗ್ತಾರ ಸರ್? ಹೇಳಿ ನೋಡೋಣ. ಅಪ್ಪಾಜಿ ಅಂತಾರೆ, ಇದಕ್ಕಿನ್ನ ಸೌಭಾಗ್ಯ ಏನ್ ಬೇಕು ಸರ್? ನಮ್ ಗುಡಿಕೇಶನ್ ಇಷ್ಟು ಮಾತ್ರ ಸಂಪಾದನೆ ಆಗಿದೆಯಲ್ಲ, ನಮ್ಮ ಅರುಣ್ ಕುಮಾರ್ ನಾವೆಲ್ಲ ಯಶಸ್ವಿ ಮಾಡ್ಬೇಕು ನಿಜವಾಗಿ. ಇವತ್ತು ನಿಮ್ಮಿಂದ ನಮ್ಗೆಲ್ಲಾ ಮಕ್ಕಳು ನೋಡಿ ಚೆನ್ನಾಗಿರ್ತಾರೆ. ಆ ಯಮನ್ ಅಷ್ಟೇ, ಪ್ರತಿಯೊಂದು ಪಿರಮಿಡ್ ಏನ್ ಬೇಕೆಲ್ಲ ತರ್ಸ್ಕೊಂಡ್ರು ಸರ್. ಪಿರಮಿಡ್ ಇಟ್ಟಿದ ತಕ್ಷಣ ಎಷ್ಟು ನನ್ಗೆ ಎನರ್ಜಿ ಇದೆ ಅಂದ್ರು. ಅದಕ್ಕಿನ್ನ ಬೇಕಾ ಸರ್? ನಮ್ ಪತ್ರಿ ಸರ್ ಕೊಟ್ಟಿರ್ತಕ್ಕಂಥ ಅದು ಪಿರಮಿಡ್ ಶಕ್ತಿ ಏನು ಅನ್ನೋದು ಅವ್ರು ಇದ್ರಲ್ಲಿ ಮಾಡ್ತಾರೆ ಸರ್. ತುಂಬಾ ನನ್ ಖುಷಿ ಆಯ್ತು. ಅಂಗಡಿನಲ್ಲಿ ಇಡೋದಕ್ಕೆ ಒಂದು ಕೊಟ್ಟೆ, ಅದ್ಭುತವಾಗಿದೆ ಸರ್ ನಿಜವಾಗಿ. ಅವ್ರ ಮಕ್ಕಳೆಲ್ಲ ಮಾಡ್ತಾರೆ, ನಂಗೆ ಇನ್ನೂ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್ನವರೇ, ಶಿಲ್ಪಾ ಮೇಡಮ್ನವರೇ, ಅದ್ಭುತವಾದ ಸಂದೇಶ ಕೊಟ್ರಿ, ಧನ್ಯವಾದಗಳು. ಶಿವಲೀಲಾ ಮಾಸ್ಟರ್ ಮಾತಾಡಿ. ನಮಸ್ತೆ ಅರುಣ್ ಸರ್. ನಮಸ್ತೆ ಮಾಸ್ಟರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಉಮೇಶ್ ಸರ್ ನಮಸ್ತೆ ನಮಸ್ತೆ. ಮೇಡಮ್. ನಮಸ್ತೆ, ನಮಸ್ಕಾರ ಮೇಡಮ್ನವ್ರೆ. ಅದ್ಭುತವಾಗಿ ಹೇಳಿದ್ರಿ. ಇದೇ ತರ ಯಾವಾಗ್ಲೂ ನಂಗ್ ನಗ್ತಾ ಇರಿ ಸರ್. ನನ್ನ ಹೆಸರು ಲಾಫಿಂಗ್ ಬುದ್ಧ. ನಗ್ತಾ ಎಲ್ಲ ಲಾಫಿಂಗ್ ಬುದ್ಧ ಅಂತ ಸಿಟ್ಟಿದ್ದಾರೆ ನನ್ಗೆ. ಯಾವಾಗ ನಗ್ತಾನೆ ಇರ್ತೀನಿ ಮೇಡಮ್ನವ್ರೆ. ಸರ್ ಇದೇ ತರ ಇರಿ ಸರ್, ಕಂಟಿನ್ಯೂ ಆಗ್ಲಿ ಸರ್ ನಿಮ್ದು ಇದೇ ತರ ಸಾಧನೆ ಕಂಟಿನ್ಯೂ ಆಗ್ಲಿ. ಚೆನ್ನಾಗಿರಿ, ನಗ್ತಾ ಇರಿ, ಎಲ್ಲಾರ್ನು ನಗಿಸ್ತಾ ಇರಿ, ನೀವು ನಗ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ನವ್ರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ಕಾಂತಮ್ಮ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ಉಮೇಶ್ ಸರ್ ತುಂಬಾ ಕಡಿಮೆ ಅನ್ಸುತ್ತೆ ಹೇಳಿದ್ದು, ಫಾಸ್ಟ್ ಆಗಿ ಹೊರಟೋಗ್ಬಿಟ್ರು. ಅವ್ರಿಗಾಗಿರೋ ಅನುಭವಗಳು ಇನ್ನೂ ತುಂಬಾ ಹೊತ್ತು ಮಾತಾಡ್ಬೇಕಿತ್ತು ಸರ್ ನೀವು. ತುಂಬಾ ಚೆನ್ನಾಗಿತ್ತು. ನೀವು ಈ ಗುಡಾಕೇಶದಲ್ಲಿ ಏಂಜಲ್ ಸರ್, ನೀವು ಎಲ್ಲಾ ಕಡೆ ಏಂಜಲ್ ಸರ್ ನಿಜವಾಗ್ಲು. ಎಲ್ಲಾನು ಆ ನಗು, ಮತ್ತೆ ನಿಜವಾಗ್ಲು ಸರ್ ಅರುಣ್ ಸರ್ ಅಂತಿರ್ತಿರಲ್ಲ, ಅದೇ ಒಂದ್ ಎನರ್ಜಿ ಸರ್ ಇಲ್ಲಿ ಗುಡಾಕೇಶದಲ್ಲಿ. ನಿಮ್ ಮಾತುಗಳು ಕೆಲವೊಂದು ಒಳ್ಳೆ ಖುಷಿ ಕೊಡುತ್ತೆ. ಆ ನಗು ಮತ್ತೆ ನಿಜವಾಗ್ಲು ಅಂತಿರ್ತಿರಲ್ಲ, ಎಂತವ್ರು ಮರ್ವೋಗ್ಬಿಡ್ಬೇಕು ಸರ್. ನೀವ್ ಧ್ಯಾನಕ್ಕೆ ಅಷ್ಟು ಬೇಗ ಬಂದ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ಹೇಳ್ತೀರಾ. ನೀವೊಂದು ಏಂಜಲ್ ಸರ್ ನಿಜವಾಗ್ಲು ಗುಡಾಕೇಶ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್ನವ್ರೆ. ಸರ್ ಸಂಜೆ ಧ್ಯಾನ ಮಾಡ್ಬೇಕಾದ್ರೆ ಸರ್ ಒಂದು ಅನುಭವ ಆಯ್ತು. ಇರುವೆ ಗೂಡುಗಳು ಸರ್, ಇರುವೆ ಗೂಡುಗಳು ಬಂದಿತ್ತು. ಇರುವೆ ಗೂಡು ಆದ್ಮೇಲೆ ಎಷ್ಟು ದೂರ ಕಣ್ಣು ಚಾಚಿ ನೋಡಿದ್ರು ಕೂಡ ಬರೀ ವೈಟ್ ಸೇವಂತಿ, ವೈಟ್ ಆದ್ಮೇಲೆ ಮತ್ತೆ ಗೋಲ್ಡ್ ಸೇವಂತಿ ಫ್ಲಾಟ್ ಸರ್, ತೋಟ ಇರುತ್ತಲ್ಲ, ಈ ಕಸಿ ಗಿಡದಲ್ಲಿ ಮಾಡ್ತಾರಲ್ಲ, ಎಲ್ಲೂ ಗ್ಯಾಪ್ ಇಲ್ದಂಗೆ ಫುಲ್ ಹೂವ ಆ ತರ ಬಂದಿತ್ತು ಸರ್ ಸಂಜೆ 6 ಗಂಟೆಲಿ. ಇರುವೆ ಗೂಡುಗಳು ಸರ್, ಕಪ್ಪು ಇರುವೆ ಗೂಡುಗಳು ಮೊಟ್ಟೆ ನಿತ್ಕೊಂಡು ಬರೀ ಅದೇ ಬಂದಿತ್ತು.
ಆಮೇಲೆ ಒಂದು ಗುಡ್ ನ್ಯೂಸ್ ಅದೊಂದು ಅವರ್ ಆದ್ಮೇಲೆ ಹ್ಮ್ ಅದು ಗುಡ್ ಒಳ್ಳೇದೇ ನ್ಯೂಸ್ ಅಲ್ವಾ ಸರ್? ಗುಡ್ ನ್ಯೂಸ್ ಹೇಳಲ್ಲ ನಮಗೆ. ಸಸ್ಪೆನ್ಸ್ ಹೇಳಿ ಗುಡ್ ನ್ಯೂಸ್ ಹೇಳೋರು. ಶೇರ್ ಮಾಡ್ಕೋತೀನಿ ಸರ್, ನೆಕ್ಸ್ಟ್ ಮಾಡ್ಕೋತೀನಿ. ತುಂಬಾ ಇದೆ, ಶೇರ್ ಮಾಡ್ಕೋತೀನಿ. ಒಂದಿನ ಹೇಳ್ಕೊತೀನಿ ಅದೆಲ್ಲ. ತುಂಬಾ ಚೆನ್ನಾಗಿತ್ತು ಸರ್ ನಿಮ್ಮ ಅನುಭವ. ಬಟ್ ಇನ್ನ ನೀವ್ ಹೇಳ್ಬೇಕಿತ್ತು, ಫಾಸ್ಟ್ ಆಗಿ ಹೊರಟೋಗ್ಬಿಟ್ರಿ. ಖುಷಿ ಆಯ್ತು ಸರ್. ಓಕೆ ಒಂದು ಮೇಡಮ್. ಸರ್ ನೆಕ್ಸ್ಟ್ ಸರ್ವಜ್ಞ ಒಂದು ವಚನ ಹೇಳ್ತೀನಿ. ಹೇಳಿ ಮೇಡಮ್. ಎರೆಯನ್ನು ಹುಳುವಂಗೆ ದೊರೆಯನ್ನು ಪಿಡಿದಂಗೆ ಹುರಗ ಭೂಷಣವ ನೆನವಂಗೆ ಭಾಗ್ಯವ ಅರಿದಲ್ಲವೆಂದ ಸರ್ವಜ್ಞ. ಒಂದೊಂದು ಹನಿ ಬಿದ್ದು ನಿಂದಲ್ಲಿ ಮಡುವಕ್ಕ ಸಂದ ಸತ್ಪುರುಷ ನೋಡಲಾದ ಪರಬೊಮ್ಮ ಮುಂದೆ ಬಂದಕ್ಕ ಸರ್ವಜ್ಞ. ಹೊಲೆಯಿಲ್ಲ ಹರಿದಂಗೆ ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ಯೋಗಿಗೆ ಕುಲವೆಂಬುದಿಲ್ಲ ಸರ್ವಜ್ಞ. ನಡೆದುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದ ಇರುತ್ತಿರಲಿ ಕುಲಗೋತ್ರ ನಡುವೆ ಎತ್ತಣದ ಸರ್ವಜ್ಞ. ಜ್ಞಾನದಿಂದಲೀ ಇಹವು ಜ್ಞಾನದಿಂದಲೀ ಪರವು ಜ್ಞಾನವಿಲ್ಲದಲೇ ಸಕಲವು ತನಗಿದ್ದು ಹಾನಿ ಕಾಣಯ್ಯ ಸರ್ವಜ್ಞ. ಹೊಲಸು ಮಾಂಸದ ಹುತ್ತ ಹೆಲುವಿನ ಹಂದರವು ಒಲೆಬಲಿದ ತನುವಿನೊಳಗಿದ್ದ ಮದರೊಳಗೆ ಕುಲವನರಸುವರೇ ಸರ್ವಜ್ಞ. ವೆರಿ ಗುಡ್. ಥ್ಯಾಂಕ್ ಯು ಮಾಸ್ಟರ್. ಸೂಪರ್. ಸಂಗೀತ ಪಾಟೀಲ್ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ, ಲೈಟ್ ಹಾಕಿ. ವಿಡಿಯೋ ಆನ್ ಇದೆ. ಸಂಗೀತ ಪಾಟೀಲ್ ಮೇಡಮ್ ಅನ್ಮ್ಯೂಟ್ ಮಾಡಿ, ಅಲ್ಲ ಬರ್ತದೆ ನೋಡಿ ಆಪ್ಷನ್. ಅದ್ರ ಮೇಲೆ ಮಾತಾಡಿ ಇವಾಗ. ಟೆರೇಸ್ ಮೇಲೆ ಇದ್ದೇನೆ. ಮಾತಾಡಿ. ನಾನು ನಿನ್ನೆ ಜಾಯಿನ್ ಆಗಿದ್ದೇನೆ ಗುರುಜಿ. ವೆರಿ ಗುಡ್ ಮಾಸ್ಟರ್. ನಾನು ಮೊದ್ಲೆಲ್ಲ ಧ್ಯಾನ ಮಾಡ್ತಿದ್ದೆ, ಹ್ಮ್ ಬಾಳ ವಿಚಾರ ಬರ್ತಿದ್ದು. ನಿನ್ನೆಯಿಂದ ನನಗೆ ವಿಚಾರ ಇಲ್ಲ ಯಾವ್ದು. ಇವಾಗ ಧ್ಯಾನ ಮಾಡೋ ಮುಂದಾಗ ಒಂದು ನಮ್ಮ ಮನಿ ಮುಂದ ರೋಡ್ ಮೇಲ ಅಗ್ದಿ ಮುಪ್ಪಾನ್ ಮುದುಕಿ ಆ ಕಡೆ ಬಂದ್ಲು. ಮತ್ತು ಅದು ಗಾಳಿ ಎಲ್ಲಾ ಹಿಂಗ್ ಸುತ್ತಾಕಿ ಹಾಕ್ಯಾಕೆ ಅದು ಗಾಳಿ ಒಳಗ ಅದು ಆ ಮುದುಕಿನ್ ತಗೊಂಡ್ ಹೋಗ್ಬಿಡ್ತು. ಈ ತರ ಇವಾಗ ಆತ್ರಿ ಅದು ಅನುಭವ. ಓಕೆ. ಹೋಗ್ತದೆ ಬೆನ್ನು ಹೋಗ್ತದೆ. ಮಾಡಿ ಕೂತ್ಕೊಂಡು ಬಾಳ ಹೊತ್ತು. ಅಂದು ನನ್ಗೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ. ಅದು ಕೂಡಕ್ಕೆ ಜಾಸ್ತಿ ಆದ್ರೂ ಕೂಡ್ತಾ ಇದ್ದೀನಿ. ಅದೇ ಒಂದು ಗುರುಜಿ ನನ್ಗೆ. ಅದೇ ಹೇಳಿದ್ನಲ್ಲ ಮೇಡಮ್, ಹೋಗ್ತದೆ. ಯಾವ್ದ ಅಜ್ಜಿ ವಯಸ್ಸಾದವ್ರು ನೋಡಿ ಆಡ್ಕೊಂಡಿದ್ರ? ಇಲ್ಲ ಅದು ನಾನೇನ್ ಆಡ್ಕೊಂಡಿಲ್ಲ. ಅದು ಒಂದ್ ನಮ್ನಿ ಬಂತದು, ಹಿಂಗ್ ಅಗ್ದಿ ಬಗ್ಗಿ ಬಂತು. ಬಾಳ ಏಜ್ ಆಗಿತ್ತದು. ಅದೇ ಯಾರಿಗಾದ್ರೂ ಈ ಟಾಂಗ್ ಕೊಡೋದು ಅಂತೀವಲ್ಲ. ಇಲ್ಲ ಹಂಗೇನ್ ಯಾವಾಗೂ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಆತರ ಏನಿಲ್ಲ. ಅದು ನನ್ಗಂದ್ರೆ ಏನೋ ಒಂದ್ ಟೈಪ್ ನೆಗೆಟಿವ್ ಏನೋ ಹಿಂಗು ಅದು ಇದ್ರೊಳಗೆ ತಗೊಂಡು ಹೋಗ್ಬಿಡ್ತದ. ಓಕೆ. ಮಾಡಿ, ಒಳ್ಳೇದಾಗ್ತದೆ. ಮಾಡಿ. ಎಷ್ಟೊತ್ತು ಮಾಡಿದ್ರಿ ನಿನ್ನೆ? ನೀನು 1 ಗಂಟೆ ತನ ಮಾಡಿದೆ ಗುರು. ಹಿಂಗೆ ಇಂಪ್ರೂವ್ ಮಾಡ್ಕೊಂತ ಹೋಗಿ, ಆಯ್ತಾ? ಓಕೆ ಮಾಸ್ಟರ್. ಥ್ಯಾಂಕ್ ಯು ಗುರುಜಿ. ಎಲ್ಲ ನೀವು ಚಿಕ್ಕೋಡಿಯಿಂದಲ್ಲ? ಚಿಕ್ಕೋಡಿಂದ. ನಾಗೇಂದ್ರಪ್ಪ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ. ವಿಡಿಯೋ ಆನ್ ಮಾಡಿ ಸರ್, ಬಹಳ ದಿನ ಆಯ್ತು ನೋಡಿ. ಸರ್ ನಾವು ಸ್ವಲ್ಪ ಬಿಜಿ ಇದ್ದೀವಿ ಸರ್, ಹಂಗಾಗಿ ನಾವು ಇದಕ್ಕೆ ಇದಾಗಿಲ್ಲ, ಜಾಯ್ನ್ ಆಗಿಲ್ಲ. ಅರುಣ್ ಸರ್ ನಮಸ್ತೆ. ಮತ್ತೆ ಉಮೇಶ್ ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಜೈ ಹೋ ಪತ್ರಿಜಿ. ತುಂಬಾ ಅದ್ಭುತವಾಗಿ ನಿಮ್ಮ ಅನುಭವ ಹಂಚಿಕೊಂಡ್ರಿ. ಜೈ ಹೋ ಪತ್ರಿಜಿ ಅಂತ ನಿಮ್ಮ ಬಾಯಿಂದ ಕೇಳದೆ ಒಂದು ಸುಂದರವಾದಂತ ಧ್ವನಿ ಸರ್ ಅದು.
ನಾವು ಹೇಳೋದಕ್ಕೂ ನೀವ್ ಹೇಳೋದಕ್ಕೂ ನೀವು ಅಷ್ಟೊಂದು ಸೊಗಸಾಗಿ ಹೇಳ್ತೀರಿ, ಅದು ಬಹಳ ನಮಗೆ ಖುಷಿ ತರಿಸ್ತದೆ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 41 ದಿವಸ ನೀವು ಈಗಾಗಲೇ ಗುಡಕೇಶ ಮುಗಿಸಿದಿರಿ. ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಸರ್, ಮತ್ತೆ ಒಂದು ನಮಗೆ ಬುಕ್ಸ್ ಕಳಿಸ್ತೀವಿ ಅಂದ್ರಲ್ಲ, ಒಂದ್ 3 ಬುಕ್ಸ್ ಕಳಿಸ್ರಿ ಸರ್ ಅವ್ರನ್ನ. ಅದ್ಯಾವ್ದು ಅದು ಯಾವ್ದಾದ್ರು ಅಂತ ಹೇಳಿಲ್ಲ ಸರ್ ನೀವು. ಯಾವ್ದು ಕರ್ಮ ಅದ 3 ಬುಕ್ ಅಂದ್ರೆ ನಾವು ತಟ್ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಸರ್. ನೀವು ತಟ್ ಅಂತ ನಾವು ಕ್ವಶನ್ ಕೇಳ್ತೀವಿ, ಅದಕ್ಕೆ ನೀವು ಆನ್ಸರ್ ಕೊಟ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತದೆ ಮಾರನೇ ದಿನ. ಆ ತರ ಮಾಡಿದ್ವಿ ಸರ್ ನಾವ್. ಹೌದು ಸರ್, ಇನ್ನರ್ ಸೋಲ್ ಅಲ್ಲಿ ಎವ್ರಿ ಸಂಡೇ ಒಂದ್ 5 ಮಿನಿಟ್ಸ್ ಟೈಮ್ ಕೊಡ್ತೀವಿ. ಅದ್ರಲ್ಲಿ ಮೇಲ್ ತಕ್ಷಣ ಈಗ ಕ್ವಶನ್ ನೀವು ಆನ್ಸರ್ ಹೇಳಿದ್ರೆ ದುಡ್ಡು ಕೊಟ್ಟಷ್ಟು ಬೇಡ, ಏನು ಬೇಡ, ನಿಮ್ಮ ಮನೆ ಬಾಗಿಲಿಗೆ 3 ಬುಕ್ ಬರುತ್ತದೆ ಸರ್. ಅದ್ಭುತವಾಗಿ ಬೇಕಾದ್ರೆ ಕೊಡ್ತೀನಿ ಬಿಡಿ, ಅದ್ರಲ್ಲಿ ನಿಮ್ ಅಡ್ರೆಸ್ ಕೊಡಿ, ಬುಕ್ ಕೊಡೋಣ ಬಿಡಿ. ನೀವ್ ಕೇಳೋದ್ ಹೆಚ್ಚೋ, ನಾವ್ ಕೊಡೋದ್ ಹೆಚ್ಚೋ. ನಿಮ್ ಅಡ್ರೆಸ್ ಕೊಡಿ, ನಾನು ಕಳಿಸ್ತೀನಿ ಸರ್. ಅಷ್ಟು ಮಾತ್ರ ಕೇಳಿದಿರಲ್ಲ, ಧನ್ಯವಾದಗಳು. ನಾನ್ ನಿಮ್ ಅಡ್ರೆಸ್ ಕಳ್ಸಿ, ನೆಕ್ಸ್ಟ್ ವೀಕ್ ನಾನು ಕಳಿಸ್ತೀನಿ, ಆಯ್ತಾ ಸರ್? ದುಡ್ಡು ಬೇಡ, ಏನು ಬೇಡ. ನೀವು ಓದಿ ಒಳ್ಳೆ ವಿದ್ಯಾವಂತಾಗಿ ಎಲ್ಲಾರ್ಗು ಒಂದು ಕಲೀರಿ, ಸ್ವಾಧ್ಯಾಯ ಮಾಡಿ ಇನ್ನೊಬ್ರಿಗೆ ಕೊಡಿ ಓದೋದಕ್ಕೆ, ಆಯ್ತಾ? ಓಕೆ ಸರ್, ಧನ್ಯವಾದಗಳು. ಈ ಏಜಿನಲ್ಲಿ ಇಷ್ಟೊಂದು ಸ್ಪಿರಿಟ್ ಆಗಿ ಎಲ್ಲ ನಗನಗುತ್ತಾ ಎಷ್ಟು ನೀವು ಮಾದರಿ ಸರ್, ಎಲ್ಲರಿಗೂ ಮಾದರಿ ನೀವು. ತುಂಬಾ ಖುಷಿ ಆಗ್ತೈತಿ ಸರ್, ನಿಮ್ ಮಾತು ಕೇಳಿದ್ರೆ ತುಂಬಾ ಖುಷಿ ಆಗ್ತೈತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಅಡ್ರೆಸ್ ಕಳಿಸಿ ಸರ್. ಜೈ ಹೋ ಪತ್ರಿಜಿ. ನಿಮ್ಮ ಅಡ್ರೆಸ್ ಜೈ ಹೋ ಪತ್ರಿಜಿ, ನಿಮ್ಮ ಅಡ್ರೆಸ್ ಕಳಿಸಿ, ಆಯ್ತಾ? ಆಯ್ತು 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 ಸರ್. ಓಕೆ ಸರ್, ಓಕೆ ಸರ್, ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಯಶ್ರೀ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಗಿದೆ. ನಮಸ್ತೆ ಸರ್, ಅರುಣ್ ಕುಮಾರ್ ಸರ್, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನಮಸ್ತೆ ರೀ ಉಮೇಶ್ ಸರ್ ಅವ್ರಿಗೆ ನಮಸ್ತೆ. ನಮಸ್ಕಾರ ರೀ. ನಮಸ್ಕಾರ. ಫೋನ್ ಆನ್ ಮಾಡ್ಕೊಳ್ರಿ, ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಕ್ಯಾಮ್ರಾ ಆನ್ ಮಾಡ್ಕೊಳ್ರಿ. ಬಸ್ಸಿನಾಗ ಇದ್ದೀನ್ರಿ ನಾನು. ಎಲ್ಲಿದೆ ದಾನದಲ್ಲಿ ಕರ್ಣನ ಮೀರಿಸಿದಾರ್ರಿ ಅವ್ರು ಸರ್. ದಾನದಲ್ಲಿ ಕರ್ಣನ ಮೀರಿಸಿದಾರ್ರಿ ಅವ್ರು. ಎಲ್ಲಾ ದಾನ ಮಾಡ್ತಾರ್ರಿ ಅವ್ರು. ಸೂಪರ್ ಅದಾರ್ರಿ ಅವ್ರು. ಗುಡಕೇಶ್ವರ್ ನನಗ್ನು ಮಾಡಂತಂದ್ರಿ 41 ದಿನ, ಆದ್ರ ನನಗ ಆಗ್ಲಿಲ್ರಿ. ಮಾಡ್ದೆ ಸ್ವಲ್ಪ ದಿವ್ಸ ಬಿಟ್ಟೆ ಮಾಡ್ಲಾಕತ್ತೀನಿ. ಒಂದೊಂದ್ ದಿವ್ಸ ಬರ್ತೀನಿ, 11 ತನ ಮಾಡ್ತೀನ್ರಿ, 12 ತನ ಈ ತರ ಮಾಡ್ಲಾಕತ್ತೀನ್ರಿ. ಕರೆಕ್ಟ್ ಅನ್ಸ್ಲಾಗತ್ತವ್ರ ನನಗುನು. ಮಾಡ್ತೀನಿ, ಪೂರ್ಣ ಕರೆಕ್ಟ್ ಆಗಲಾಗ್ಯದ್ರಿ ಸರ್ ನನಗ. ಮಾಡ್ಲಾಕತ್ತೀನಿ ಆದ್ರೆ ಸರ್ ನನಗ ಕಾಲಿಂದು ನರಗಳು ಇದು ಆಗ್ಲತ್ತವ್ರಿ, ಅಕಸ್ಕೊಳತ್ತವ್ರಿ. ಹಲೋ ಸರ್, ಅರುಣ್ ಕುಮಾರ್ ಸರ್. ಹಲೋ ಹೇಳಿ ಮಾಸ್ಟರ್, ಏನೋ ನರಗಳು ನರಗೋಳ್ರಿ ಅಕ್ಕಡ್ಸ್ಲತ್ತವ್ರಿ, ಹಿಂಗ್ ನರಗೋಳ್ ನನ್ ಕಾಲಿಂದು. ಹಿಡಿದು ಎಡದು ಜಗ್ಗಿದಂಗ ಆಗ್ತದ? ಅವ್ ಹಿಂಗ್ ಜೊಕ್ಕೊಂಡ್ ಆಗ್ತದ್ರಿ, ಜೀವ ಹೋದಂಗ ಆಗ್ತದ್ರಿ. ಆ ತರ ಬಾಳ ತ್ರಾಸ ಆಗ್ಲತ್ತವ್ರಿ ಸರ್. ಯಾವಾಗ ಹಂಗಾಗುತ್ತೆ? ಈ ಕಡೆ ಒಂದ್ 8 ದಿವ್ಸ ಆಯ್ತ್ರಿ. 8 ದಿವ್ಸ ಆಯ್ತು ಆಗ್ಲಾಗತ್ತದ ನೋಡ್ರಿ. ಅಲ್ಲ, ಏನ್ ಸುಮ್ನೆ ಇರುವಾಗ ಆಗ್ತಾವೋ ಏನು? ಯಾವಾಗ ಇಲ್ಲ, ಮನ್ಕೊಂಡಾಗ್ರಿ, ರಾತ್ರಿ ಮನ್ಕೊಂಡಾಗ ಮಲಗ್ಬೇಡ, ಒಮ್ಮೆ ಹಿಂಗ್ ಕಾಲ್ ನರ್ಕೊಳ್ ಜಕ್ಕೊಂತಾವ್ರಿ ಹಿಂಗ್ ಒಮ್ಮೆ. ಮಲಗ್ಬೇಡ್ರಿ, ಗುಡಕೇಶ ಮಾಡ್ರಿ ಅಂತ. ಮಾಡ್ರಿ, ಸ್ವಲ್ಪ ದಿವ್ಸ ಬಿಟ್ಟ ಮಾಡ್ಲಾಕತ್ತೀನ್ರಿ. 11 ತನ ಇಲ್ಕರ 12 ತನ ಮಾಡ್ತೀನ್ರಿ. ಆಮೇಲೆ ನಿದ್ದೆ ಬಂದ್ಬಿಡ್ತದ್ರಿ, ಮನ್ಕೊಂಡ್ ಬಿಡ್ತೀನ್ರಿ. ಅದಕ್ಕೆ ಪನಿಷ್ಮೆಂಟ್ ಅದು. ನೀವು 41 ದಿನ ನೀವ್ ಮಾಡಿ ನಿಮ್ಗೇನು ಬರಲ್ಲ ರೀ. ನಿಜವಾಗಿ ನೀವ್ ಯಾವಾಗ ಅರ್ಧಕ್ ಬಿಟ್ಬಿಟ್ರು, ಅದೇನ ನನಗೆ ಅರ್ಧಕ್ ಬಿಡ್ತೇನೆ ಇರು ನೀನ್ ಮಾಡ್ತೀನಿ ಅಂತ. ಅದಕ್ಕೋಸ್ಕರ ನೀವು ಕಂಟಿನ್ಯೂ ಮಾಡಿ, ಆಯ್ತಾ? ನೀವೇನು ಬರಲ್ಲ, ಆರೋಗ್ಯವೇ ಭಾಗ್ಯ. ಮಾಡಿ 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 ಮೇಡಮ್. ಮಾಡ್ತೀನಿ, ದೀಪ ಹಚ್ಚೋದಷ್ಟ್ ಮಾಡತ್ತೀನಿ, ನೀರಿಂದು ದೀಪದಷ್ಟ್ ಮಾಡ್ತೀನ್ರಿ. ಆಮೇಲೆ ನಿದ್ದೆ ಬಂದ್ಬಿಡ್ತೀರಿ ನನಗ. 12:30 1 ಗಂಟೆ ತನ ಮಾಡ್ತೀನಿ ಅಷ್ಟೇ ಒಂದೊಂದ್. ಮೇಡಮ್, ನಿದ್ದೆ ಎಲ್ಲರಿಗೂ ನಿದ್ದೆ ಬಂದೇ ಬರ್ತದೆ. ಇಲ್ಲಿ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ನಿದ್ದೆ ಬರ್ತದೆ, ಆದ್ರೆ ಅವರು ಎದ್ದೋಗಿ ಮಲಗಲ್ಲ. ಕೂತು ಧ್ಯಾನ ಸ್ಥಿತಿಯಲ್ಲೇ ನಿದ್ರೆಗೆ ಸ್ವಲ್ಪ ದಿವ್ಸ ನೋಡಿದ್ರಿ, 3 ಗಂಟೆ ತನ ಮಾಡಿದ್ರಿ. ಆಮೇಲೆ ಗೋಣೆಲ್ಲ ಒಂದ್ ಸ್ವಲ್ಪ ಬಾಳ ತ್ರಾಸ ಆಗ್ಲಿಕತ್ರಿ. ಗೋಣ್ ಹಿಡ್ಕೊಂಡ್ ಬಿಡ್ಲಾಕತ್ತದ್ರಿ ಹಿಂಗ. 3 ಗಂಟೆ ತನ ಮಾಡಿನ್ರಿ, 3:30 ತನ ಮಾಡೀನಿ. ಗೋಣ ಹಿಡ್ಕೊಳ್ತದೆ ಮೇಡಮ್. ಆಮೇಲೆ ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ಮಾಡಿದ್ರೆ ಸರಿ ಹೋಗ್ತದೆ. ಓಕೆ ರೀ ಸರ್, ಓಕೆ ರೀ ಸರ್, ಥ್ಯಾಂಕ್ ಯು ಸರ್. ಎಲ್ಲದಕ್ಕೂ ಒಂದ್ ಕಾರಣ ಹೇಳಿದ್ರಿ ನಿಮ್ಗೆ ಅಲ್ವಾ? ಹೌದ್ರಿ ಸರ್. ಅದೇ ಕಾಲಿಂದೇ ನರಗಳು ಇಡ್ಲಿತಾವ್ರಿ. ಇದೇ ಹೇಳಿದ್ನಲ್ಲ, ನೀವು ಮಲ್ಕೊಳ್ಳೋದ್ ಬಿಟ್ಟು ಕುತ್ಕೊಳ್ರಿ, ಎಲ್ಲ ಹೋಗ್ತದೆ.
ಓಕೆ ಸರ್. ಅವ್ರ ಜೊತೆನೆ ಆತಿತ್ತು ನಂದು 41 ದಿನ ಮುಗೀತದ ಕರೆ. ನಾನ್ ಅರ್ಧ ಒಟ್ ಮಾಡ್ಬಿಟ್ರಿ ಸರ್, ನನ್ಗೆ ಆಗ್ಲಿಲ್ಲ, ಪೂರ್ಣ ಆಗಿಲ್ಲ ಅದು. ಧನ್ಯವಾದಗಳು. ನೆಕ್ಸ್ಟ್ ಅಲ್ಲಿ ಮಾಡಿ ಆಯ್ತಾ. ಆಯ್ತು, ಮಾಡ್ತೀನಿ ಓಕೆ ಸರ್. ಅನ್ಕೊಳ್ರಿ, ನಾನ್ ಮಾಡಲ್ಲ ಆಯ್ತು ಅನ್ಬಾರ್ದು. ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ ಆಯ್ತಾ. ಆಲ್ರೆಡಿ ಮಾಡ್ತೀರಾ ಓಕೆ ಸರ್. ಆಯ್ತಾ. ಆಯ್ತು ಓಕೆ, ಧನ್ಯವಾದಗಳು ಮೇಡಮ್ ನವರೇ, ಧನ್ಯವಾದಗಳು. ಶರಣ್ ಗೌಡ ಗುಲ್ಬರ್ಗದ ಶರಣ್ ಗೌಡ ಮಾಸ್ಟರ್ ಮಾತಾಡಿ. ಅನ್ಮ್ಯೂಟ್ ಆಗಿದೆ ಶರಣ್ ಗೌಡ. ಹಲೋ, ನಮಸ್ತೆ ಸರ್. ನಮಸ್ತೆ. ವಿಡಿಯೋ ಕೃಷ್ಣ ವಿಡಿಯೋ ಆನ್ ಆಗಲ್ಲ ಸರ್. ಪರವಾಗಿಲ್ಲ ಸರ್, ಮಾತಾಡಿ ಸರ್. ಆದರೆ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ. ನಮಸ್ತೆ ಸರ್. ನಾನು ಮಾಡಿ ಒಂದು ವರ್ಷ ಒಂದು ಗಂಟೆ ತನಕ ಮಾಡಿ, ಆಮೇಲೆ 3 ಗಂಟೆ ತನಕ ಮಾಡೇನ್ರಿ ಸರ್. ನಿದ್ದೆ ಬರಕತ್ತು, ಬ್ಯಾಕ್ ಪೇನ್ ಇದೆ ಸ್ವಲ್ಪ. ಇವತ್ತು ನಾನು ಪೂರ ಮಾಡ್ಬೇಕಂತ ಟ್ರೈ ಮಾಡಿದೆ. ಓಕೆ, ನೋಡಿ ಟ್ರೈ ಮಾಡಿ, ಮಾನಸಿಕವಾಗಿ ತಯಾರಾಗ್ಬೇಕು. ನೀವು ಮೊದ್ಲೇ ನನಗೆ ಬ್ಯಾಕ್ ಪೇನ್ ಇದೆ ಅಂದ್ರೆ ಮತ್ತೆ ಬ್ಯಾಕ್ ಪೇನ್ ಬರ್ತದೆ. ಆಯ್ತು ಸರ್. ನಾನು ಏನು ಇಲ್ಲ, ಬೆಳಿಗ್ಗೆ ಅವ್ರಿಗೆ ನಾನು ಕೂತ್ ಮಾಡ್ತೀನಿ ಅನ್ಕೊಂಡ್ರೆ ಎಲ್ಲದೂ ಆಗುತ್ತೆ. ಮಾಡ್ತೇನೆ ಸರ್. ಇವತ್ತಿಂದಾನೆ ಮಾಡಿ. ನಾನು ಏನು ಇಲ್ಲ, ಚೆನ್ನಾಗಿದ್ದೀನಿ, ನನ್ ಬ್ಯಾಕ್ ಪೇನ್ ಏನು ಇಲ್ಲ, ನಾನು ಧ್ಯಾನ ಮಾಡ್ತೀನಿ ಇವಾಗ ಈ ಕ್ಷಣದಿಂದ ಅನ್ಕೊಳ್ಳಿ. ನೋಡಿ, ನಾಳೆ 12 ಗಂಟೆ ಹೊತ್ತು ನೀವು ನೋಡಿ ಯಾವ ರೀತಿ ಚೆನ್ನಾಗ್ತೀರಾ. ಯಾವತ್ತೂ ಅಷ್ಟೇ ಸರ್, ನಾವು ನೆಗೆಟಿವ್ 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 ಅಯ್ಯಪ್ಪ ಪಿಂಡಿ ಹೇಳ್ತಾ. ನಮಸ್ಕಾರ ರೀ, ಆರಾಮೇನ್ರಿ? ನಾವು ಪೂರ್ಣ ಸಂಘದಲ್ಲಿ ಬಂದಿದ್ದೀವಲ್ರೇ. ಓ, ಜೈ ಹೋ ಪತ್ರಿಜಿ. ಹೇಳಿ ಹೇಳಿ ಹೇಳಿ. ನಿಮ್ದು ಅದ್ಭುತ ಇದೆ ನಿಮ್ದು ಕೆಲಸ. ಎಲ್ಲ ನಮ್ ಪತ್ರಿ ಸಾರ್ದ ಸರ್, ನಮ್ದೆಲ್ಲ ಏನೇ ಸರ್, ನಮ್ ಪತ್ರಿ ಸಾರ್ ಯಾವಾಗ ನಾವ್ ಈ ಕ್ಷಣದಲ್ಲಿ ನಾನು ಏನ್ ಮಾತಾಡೋದು ಗೊತ್ತಾಗೋದಲ್ಲ. ನಾವು ಏನೋ ಕೂತ್ಕೊಂತೀವಿ, ಅದಷ್ಟೇ ಬರ್ತಾ ಇರುತ್ತೆ. ಇನ್ನು ನೋಡಿ, ಡ್ಯಾನ್ಸ್ ಮಾಡಕ್ ಹೋಗ್ತಾ ಇರ್ತೀನಿ, ಆ ಮಾಸ್ಟರ್ ಏನ್ ಮಾಡ್ತಾರೆ, 6 ಜನ ಕೂತಿರ್ತಾರೆ, 5 ಜನದೊಳಗೆ ಒಳಗಡೆ ಹೋಗ್ತಾರೆ ಬರ್ತಾರೆ. ಲಾಸ್ಟ್ ನಾನು ಒಳಗಡೆನೆ ಬಂದ್ಬಿಟ್ರು. ಹೇಳಿ ನೋಡೋಣ, ಆಯ್ತಾ. ಆ ಒಂದು ಬಂದಿರೋದ್ರಿಂದಾನೇ ನಮ್ ಡ್ಯಾನ್ಸ್ ಅಲ್ಲಿ ಈ ತರ ಆಗುತ್ತೆ ಸರ್. ಆಯ್ತಾ, ಎಲ್ಲ ಬರುತ್ತೆ. ನೀವು ಅದೇ ರೀತಿ ಮಾಡಿ. ನೋಡಿ, ಮತ್ತು ಪೂರ್ಣ ಸಂಘದಲ್ಲಿ 2 ವರ್ಷ ಬಂದಿದ್ರಲ್ಲ. ಹೌದು ಸರ್, ಹೌದು ಸರ್. ನಿಮ್ದು ನೀವೆಲ್ಲ ಬಹಳ ಖುಷಿ ಡ್ಯಾನ್ಸ್ ಗೀನ್ಸ್ ಏನು ಅಷ್ಟು ಬಹಳ ಚೆನ್ನಾಗಿದೆ ನಿಮ್ದು ಏಜ್ ನೋಡ್ತೀರಾ ಅಷ್ಟಿದೆ. ಈಗ ನೀವು ಮಾಡುವಂತದ್ದು ಏನೋ ಒಂದು 20 ವರ್ಷದ ಹೆಂಗ ಹುಡುಗ ಮಾಡಿದಂಗ ಆಗುತ್ತಾರೆ. ನೋ ಏಜ್, ಇದು ಜಾನಿಗೆ ಬಂದ್ಮೇಲೆ ನೋ ಏಜ್, ಎಲ್ಲಾರು ಕಳೆಯಿಂದ ಇರ್ತಾರೆ. ನೋಡಿ, ಇಷ್ಟ ಜನ ಇದ್ದಾರೆ, ಯಾರ ಮಗ್ದಲ್ಲಿ ಸ್ವಲ್ಪನ ಕೋಪ ಇದ್ಯಾ ಹೇಳಿ ನೋಡೋಣ. ಎಷ್ಟು ಕಳೆ ಆಗಿದೆ ನೋಡಿ. ಲೇಡೀಸ್ ಜೆಂಟ್ಸ್ ಹುಡುಗಿ ಅವರು ಅಷ್ಟೇ ನೋಡಿ. ಲಕ್ಷ್ಮೀ ದೇವಳಿದ್ದಾಗಿದೆ, ಲಕ್ಷ್ಮೀ ಪಾರ್ವತಿ ಸರಸ್ವತಿ ತರ ಇದಾರೆ ಎಲ್ಲಾರು. ಒಂದ್ ದೇವ್ರು ನೋಡ್ಬೇಕು ಸರ್. ಯಾರಲ್ಲೂ ನೋಡಿ, ಇವ್ರೇ ಅಂತಲ್ಲ, ಯಾರೇ ಧ್ಯಾನಿಗಳು ನೋಡಿ ನೀವು ಅವ್ರನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇದ್ದವ್ರು ಯಾರು ನೋಡಿಲ್ಲ ಅಷ್ಟು ಕೋಪದಲ್ಲಿ ಇರೋರ್ನ. ಆ ತರ ಇರುತ್ತೆ ಸರ್. ನಿಜ ಧ್ಯಾನದಿಂದ ಒಳ್ಳೆ ಅನುಭವ ಇದೆ, ನೀವು ಮಾಡಿ ಆಯ್ತಾ. ಆ ಪೇನ್ ಈ ಪೇನ್, ನೋ ಪೇನ್. ಈ ಕ್ಷಣದಲ್ಲಿ ನಾನು ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ, ಇವಾಗ ನಾವು 3 ಗಂಟೆ ಇರ್ತೀವಿ, ಇವತ್ತು ಕೂತ್ಕೊಳ್ಳಿ, ಆಮೇಲೆ ಬೆಳಗ್ಗೆ ಹೇಳಿ ಅಂತ ಆಯ್ತಾ. ಕೊಡ್ತೀನಿ ಸರ್. ಓಕೆ ಸರ್, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಕಾವ್ಯ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಉಮೇಶ್ ಸರ್. ಜೈ ಹೋ ಪತ್ರಿಜಿ. ಜೈ ಹೋ ಪತ್ರಿಜಿ ಮೇಡಮ್ ನವರೇ, ಹೇಳಿ ಮೇಡಮ್ ನವರೇ. ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕು ಅನಿಸುತ್ತೆ ಸರ್. ತುಂಬಾ ಖುಷಿ ಆಯ್ತು ಸರ್ ನೀವು ಮಾತಾಡಿದ್ ಕೇಳಿ. ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ನವರೇ. ಅವರು ಅಷ್ಟೇ ಸರ್, ಯಾವತ್ತಾನ ಬೇಜಾರಾದ್ರೆ ಉಮೇಶ್ ಸರ್ ಅಂತ ಮಾತಾಡ್ತಾರೆ ಸರ್, ಅವರು ಅಷ್ಟೇ. ಜೈ ಹೋ ಪತ್ರಿಜಿ. ಎಷ್ಟು ನೋವು ಒಳಗಡೆ ಅನ್ನೋದಿದೆ ಗೊತ್ತಾ. ಎದ್ದೇಳಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಕೆಳಗಿಳಿಯಕ್ಕಾಗಲ್ಲ. ನಾನು ಎಷ್ಟು ಪ್ರಯತ್ನ, ಇವತ್ತಿನ ಎಷ್ಟು ಚೆನ್ನಾಗಿದ್ದಾರೆ ಕೇಳಿ. ನಾನು ಎಲ್ಲಾ ಕಡೆ ಟ್ರೈ ಮಾಡಿದೆ, ಎಲ್ಲಾ ಚಾನಲ್ ಪ್ರತಿಯೊಬ್ಬರಿಗೆ ಹೇಳಿದೆ ನಾನು, ನೀವೇನು ಬೇಡ, ಖಾಲಿ ಧ್ಯಾನ ಮಾಡೋದು ಕೂತ್ಕೊಳ್ಳಿ, ಏನು ಪ್ರಯೋಜನ ಮಾಡೋಣ. ಇವತ್ತಿನ ದಿನ ಇಷ್ಟು ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅದು ಬೇಕಾಗಿರೋದು ಮೇಡಮ್ ನವರೇ. ಆಯ್ತಾ, ಇವತ್ತು ಹೇಳಿದ್ರ ನೀವು ಖುಷಿಯಾಗಿದ್ದೀನಿ ಅಂತ ಹೇಳಿದ್ರ, ಅದಕ್ಕಿಂತ ಏನ್ ಬೇಕು ಮೇಡಮ್ ನವರೇ, ರಿಸಲ್ಟ್ ಇದೆ. ಇದೇ ರೀತಿ ಮಾಡಿ, ನೀವು ನಡೀತೀರಾ, ಎಲ್ಲಾರ ತರ ಆಗ್ತೀರಾ ಆಯ್ತಾ. ಸ್ವಲ್ಪ ದಿನ ನೋಡಿ, ಸ್ವೀಟ್ ಅಂಡ್ ಶಾರ್ಟ್ ಒಳ್ಳೆ ನೀವೇ ನ್ಯೂಸ್ ಕೊಡ್ತೀರಾ ಆಯ್ತಾ. ನನ್ ಮನ್ಸಲ್ಲಿ ಬರ್ತಾ ಇದೆ, ಚೆನ್ನಾಗಿ ಆಗುತ್ತೆ ಮೇಡಮ್ ನವರೇ. ಧ್ಯಾನ ಮಾಡಿ ಆಯ್ತಾ. ಧ್ಯಾನ ಅಷ್ಟೇ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಬಸಪ್ಪ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಬಸಪ್ಪ ಮಾಸ್ಟರ್. ಥ್ಯಾಂಕ್ ಯು ಉಮೇಶ್ ಸರ್.
ಕ್ಯಾಮ್ರಾ ಓಪನ್ ಮಾಡಿ ಸರ್ ದಯವಿಟ್ಟು. ಕ್ಯಾಮ್ರಾ ಮಾಡಿ. ಕ್ಯಾಮ್ರಾ ಅಲ್ಲಿ ವಿಡಿಯೋ ಆನ್ ಮಾಡಿಲ್ಲನ್ರಿ? ವಿಡಿಯೋ ಪಕ್ಕದಲ್ಲಿ ಮಾಡಿ ಸರ್. ನಿಮಗ್ ಕಾಣಿಸುತ್ತೆ ಅನ್ನೋ, ನಮಗ್ ಕಾಣಿಸ್ತಾ ಇಲ್ಲ. ಹೌದಾ ಸರ್? ಹೌದು ಸರ್. ಒಂದು ಸ್ವಲ್ಪ ತಡಿ ಸರ್, ಒಂದೇ ನಿಮಿಷ. ಅಲ್ಲ ಆದರೆ ಮಾಡಿ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಆಡಿಯೋ ಪಕ್ಕದಲ್ಲಿ ಇರ್ತದೆ. ಅಪ್ಪ ಗೊತ್ತಿಲ್ಲ ಅನ್ಸುತ್ತೆ, ಇರ್ಲಿ ಬಿಡಿ, ಮಾತಾಡಿ. ಓಕೆ ಸರ್. ಓಕೆ ಸರ್. ನಮಸ್ಕಾರ ಓಕೆ. ಸರ್. ಬಳ್ಳಾರಿ ಬಂದಿಲ್ಲ ಸರ್, ಬಳ್ಳಾರಿ ಭೇಟಿ ಮಾಡಿ ಭೇಟಿಯಾಗಿದ್ವಿ ಸರ್. ತಾವ್ ಎಲ್ಲಾ ಇದ್ರಾಗ ಒಟ್ಟ ಅಲ್ಲ ಸರ್, ಎಲ್ಲಾದ್ರಾಗ ಒಟ್ ನಾನು ಹಂಗ ಒಟ್ಟು ವಿಡಿಯೋ ಇದನ್ನ ಯೂಟ್ಯೂಬ್ನಾಗ ಸರ್ಚ್ ಮಾಡ್ತಿರ್ತೀನಿ. ಒಟ್ಟು ಎಲ್ಲದ್ರಲ್ಲಿ ಒಟ್ಟು ತಮ್ಮ ಹಸನ್ಮುಖವಾದ ನಗುವೊಂದಿಗೆ ತುಂಬಾ ಅಗ್ರಿ ಎಲ್ಲರಿಗೂ ಒಂದು ನೆಮ್ಮದಿಯನ್ನ ಸಿಗಲನ್ನ ಒಂದು ಉದ್ದೇಶಕ್ಕೆ ಬಹಳ ನೀವು ಇದು ಮಾಡ್ತೀರಿ. ಸ್ವಲ್ಪ ತಮ್ಮಿಂದ ನಮಗೂ ಇವತ್ತೇ ನಾನು ಫಸ್ಟ್ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ತಮ್ಮಲ್ಲಿ ಥ್ಯಾಂಕ್ ಯು ಸರ್. ಪದ್ಮಾ ಮೇಡಮ್ ಅವ್ರಿಗಂತೆ ನಾನು ಪದ್ಮಾ ಮೇಡಮ್ ಅವ್ರ ಕಡೆ ಇದ್ದ ನಂಬರ್ ತಗೊಂಡ ಜಾಯ್ನ್ ಆಗ್ಬೇಕಂತ ಬಹಳ ಒಂದು ಮನುಷ್ಯಂಗೆ ಇಟ್ಕೊಂಡಿದ್ರಿ. ಆದ್ರೆ ಇವತ್ತೊಬ್ರು ಮೇಡಮ್ ಅವ್ರ ಆಗಲೇ ಸಾಯಂಕಾಲ ಈಗ ಒಂದು 8 ಸುಮಾರು ಅವರೇ ಫೋನ್ ಹಚ್ಚಿ ಹಿಂಗ ನೀವು ಗುಡಕೇಶ್ವರ ಆಗಿರಂದ್ರೆ ನಾನು ಹಂಗ ನೋಡ್ತಿದ್ ಸರ್. ನನಗ ಅದು ಜಾಯ್ನ್ ಆಗೋದಕ್ಕೆ ಒಂದು ಇದು ಸಿಕ್ಕಿದಿಲ್ಲ. ಇವತ್ತು ಏನೋ ಒಂದು ಮೇಡಮ್ ಮರ್ಯಾದ ಸಿಕ್ಕೈತಿ. ಇವತ್ತ ಫಸ್ಟ್ ಜಾಯ್ನ್ ಆಗಿದ್ದೀನಿ ಸರ್ ನಾನು. ಅಲ್ಲ ಉಮೇಶ್ ದರ್ಶನ ಆಗ್ಬೇಕು, ನಾವಿಬ್ರು ದರ್ಶನ ಆಗ್ಬೇಕು ಅಂತ ಇರುತ್ತೆ. ಜೈ ಹೋ ಪತ್ರಿಜೇನೆ, ಎಲ್ಲ ಸರ್ ಹೋಗುತ್ತೆ ನಿಜಾಗಿ. ಜೈ ಹೋ ಪತ್ರಿ. ನೋಡಿದ್ರಾ, ಜೈ ಹೋ ಪತ್ರಿ ನಗ್ತೀರಾ ಅದು ಸರ್. ಓಕೆ ಸರ್, ಧನ್ಯವಾದಗಳು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಇದೇ ರೀತಿ ಬರ್ತಾ ಇರ್ರಿ, ಆಯ್ತಾ? ಓಕೆ ಸರ್. ಇದೇ ರೀತಿ ಬರ್ತಾ ಇರಿ, ಮಾತಾಡ್ತಾ ಇರಿ. ನಿಮ್ ಅನುಭವವನ್ನು ಕೇಳ್ಬೇಕಲ್ವರಾ? ನೀವ್ ಯಾವತ್ತೋ ಒಂದೇ ನೋಡೋದಲ್ಲ, ಯಾವತ್ತ ವಾರಕ್ಕೆ ಒಂದ್ಸಲಿ 2 ಸಲ ನೀವು ವಿಡಿಯೋ ಆನ್ ಮಾಡ್ಕೊಂಡು ಒಂದೊಂದು ನಿಮ್ಮ ಅನಿಸಿಕೆ ಏನಿದೆ, ನಿಮ್ಮ ಅನುಭವ ಏನಿದೆ ಹಂಚ್ಕೊಳ್ಳಿ, ಆಯ್ತಾ? ಓಕೆ, ಧನ್ಯವಾದಗಳು. ಓಕೆ ಸರ್. ಥ್ಯಾಂಕ್ ಯು ಸರ್. ಕುಮಾರ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಇವತ್ತ ಫಸ್ಟ್ ಬಂದಿದ್ದೀನಿ. ತಮ್ಮದೊಂದು ಸಲಹೆ ನಮಗೂ ಒಟ್ಟು ಒಂದು ಜ್ಞಾನದ ಒಂದು ಸ್ವಲ್ಪ ನನಗೆ ಸರಿಯಾದ ಮಾರ್ಗವಂತ ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಮನಪೂರ್ವಕವಾಗಿ ಬೇಡಿಕೋತೀನಿ. ಮಾಡಿ ಸರ್, ಆಗುತ್ತೆ, ಖಂಡಿತ ಆಗುತ್ತೆ, ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರಿಯಾದ ಕ್ರಮವಾಗಿ ನನಗೆ ಒಟ್ಟು ಒಂದು ಇದು ಸಿಗೋದು ಸರ್. ಅದಕ್ಕೆ ತಮ್ಮಿಂದ ಒಂದು ಸಲಹೆ ನನಗೆ ಸರಿಯಾಗಿ ಇಟ್ಕೊಳ್ಳಿ ಅಂತ, ತಮ್ಮಿಂದ ಒಂದು ಗೈಡೆನ್ಸ್ ಲಿಂದ ನಾನು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡ್ಕೋಬೇಕಂತ. ನಿಮಗೆ ತೃಪ್ತಿ ಸಿಗೋವರೆಗೂ ಗುಡಾಕೇಶ ಬಿಡಬೇಡಿ ಅಷ್ಟೇ. ಓಕೆ ಸರ್. ಥ್ಯಾಂಕ್ ಯು ಸರ್. ಇಲ್ಲೇ ಇರಿ ಎಲ್ಲ. ಓಕೆ ಸರ್. ಉಮೇಶ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಧನ್ಯವಾದ. ಚೆನ್ನಾಗಿತ್ತು. ನೀವು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀವಿ ಏನಂತಂದ್ರೆ, ಇದು ಸಾಮಾನ್ಯ ವಿಷಯ ಅಲ್ವೇ ಅಲ್ಲ. ಯಾಕೆಂದ್ರೆ ನಿದ್ದೆ ಗೆಲ್ಲೋದು ಅಂದ್ರೆ ಅದೇನೋ ಸಾಮಾನ್ಯ ವಿಷಯ ಅಲ್ಲ. ಏನ್ ಬೇಕಾದ್ರೂ ಬಿಟ್ಟು ಮನುಷ್ಯ ಬೇಕಾದ್ರೆ ಊಟ ತಿಂಡಿ ಎಲ್ಲಾ ಬಿಟ್ಟು ಬದುಕ್ತಾನೆ. ವಾರಗಟ್ಲೆ ಊಟ ಇಲ್ಲದೆ ಬದುಕ್ಬೋದು, ನಿದ್ದೆ ಇಲ್ಲದೆ ವಾರಗಟ್ಲೆ ಯಾರು ಬದುಕ್ತಾರೆ? ಅಲ್ಲ. ನಾವು ಹೇಳುವ ಹಾಗೆ ಈಗ ಏನು ಅಂತಂದ್ರೆ, ಇದು ಸಾಮಾನ್ಯರಲ್ಲಿ ಯಾಕಂದ್ರೆ ಬರೀ ಧ್ಯಾನ ಮಾಡೋದೇ ಕಷ್ಟ ಈಗ ಜನ. ಅದರಲ್ಲೂ ಧ್ಯಾನದಲ್ಲಿ ಕುತ್ಕೊಂಡ್ರು ಕೂಡ ಅರ್ಧ ಗಂಟೆ 1 ಗಂಟೆ ಅಷ್ಟ್ ಮಾಡಿದ್ರೇನೆ ಅಯ್ಯೋ ಸಾಕ್ ಅಂತ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಿದ್ದೆ ಪೂರ್ತಿ ರಾತ್ರಿ ಎಲ್ಲ ವಿತೌಟ್ ಸ್ಲೀಪ್ ಧ್ಯಾನ ಮಾಡೋದು ಅಂತಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಮೊದಲನೇದಾಗಿ ಈ ಕಾನ್ಸೆಪ್ಟ್ ಕೇಳಿದ್ರೇನೆ ಭಯ ಆಗ್ತದೆ ಅಲ್ವಾ? ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಅದ ಹೆಂಗೆ ಧ್ಯಾನ ಮಾಡೋದು ಅಂತ ಕೇಳಿದ್ರೆ ಹೆದರಿ ಬಿಡ್ತಾರೆ. ಅದನ್ನ ಆಮೇಲೆ ನೋಡೋಣ, ನಾನು ಒಂದ್ಸಾರಿ ಟ್ರೈ ಮಾಡೋಣ ಅಂತ ಹೇಳಿ ಮುಂದೆ ಬರ್ತಾರಲ್ವ, ಅದು ಬಿಡೋದು ಆಮೇಲೆ. ಮೊದಲು ಬರ್ಬೇಕು ಅಂದ್ರೆ 8 ಗುಂಡಿಗೆ ಇದ್ದವರಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಓಹೋ ನೋಡೋಣ, ನಾನು ಒಂದ್ಸರಿ ನಿದ್ದೆ ಇಲ್ದೆ 41 ದಿನ ಮಂಡೆಲ್ಲ ಮಾಡೋಣ ಅಂತ ಹೇಳಿ ಮನಸ್ಸು ಮಾಡಿ ಬರೋದೈತಲ್ಲ, ಅದಕ್ಕೆ 8 ಗುಂಡಿಗೆ ಇದ್ದವರಿಗೆ ಮಾತ್ರ ಅದು ಸಾಧ್ಯ. ಹಾಗಾಗಿ ನಮ್ಮನ್ನ ನಾವು ಯಾರೆಲ್ಲ ಮಾಸ್ಟರ್ಸ್ ಇದ್ದೀರಿ, ಯಾರು ನಿಮ್ಮನ್ನ ನೀವು ಸಾಮಾನ್ಯ ಅಂತ ತಿಳ್ಕೊಳ್ಳೇಬಾರ್ದು. ಯಾಕೆಂದ್ರೆ ಇದು ಯಾರ್ಯಾರಿಗೂ ಸಾಮಾನ್ಯದವರಿಗೆ ಆಗುವಂತ ಮಾತಲ್ಲ ಇದು. ಹಾಗಾಗಿ ಇವತ್ತು ಕೋಟ್ಯಾಂತರ ಜನ ಇದ್ದಾರೆ. ಅದರಲ್ಲಿ ನಾವು ಎಷ್ಟೋ ಸ್ವಲ್ಪ ಜನ ಮಾತ್ರ ಈ ಸಾಧನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ಅಲ್ಪರಿಗೆ ಮಾತ್ರ ಸಾಧ್ಯ, ಸಾಮಾನ್ಯರಲ್ಲಿ ಸಾಮಾನ್ಯರಿಗೆ. ಹಾಗಾಗಿ ಅಂತ ಸಾಧನೆ ಗುಡಾಕೇಶರಾಗಿದ್ದೀರಿ.
ಸರ್, ಗುಡಾಕೇಶರಾಗಿದ್ದೀರಿ. ಈ ನಿಮ್ಮ ಸಾಧನೆ ಕೇವಲ ಒಂದು ಮಂಡಲಕ್ಕೆ ಸೀಮಿತ ಆಗಬಾರ್ದು, ಅದು ನಿರಂತರವಾಗಿ ನಡೀತಾ ಇರಲಿ. ಮಂಡಲ ಮಾಡಿಸೋದು ಯಾಕೆ ಅಂದ್ರೆ ಅದು ಒಂದು ಅವರಲ್ಲಿ ಒಂದು ಗ್ರಿಪ್ ಸಿಗ್ಬೇಕು, ಅವ್ರನ್ನ ಒಂದು ಕ್ಲೀನ್ ಮಾಡಿ ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅನ್ನೋದಷ್ಟೇ. ಅಲ್ಲಿಗೆ ಒಂದು ಮಂಡಲ ಆದ ತಕ್ಷಣ ಮುಗೀತು ಅಂತ ಅಲ್ಲ, ಆಮೇಲೆ ಅವರು ನಿರಂತರವಾಗಿ ಅದನ್ನ ಮುಂದುವರಿಸ್ಬೇಕು. ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಂದ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಉಮೇಶ್ ಸರ್ಗೆ ಹಾಗೆ ಆಗ್ಲಿಕ್ಕಿಲ್ಲ. ಖಂಡಿತ ನಿಮಗೆ ಕೊನೆಯವರೆಗೂ ನೀವು ಈ ಸಾಧನೆಯಲ್ಲಿ ಮುಂದುವರಿಬಹುದು. ಸಂಪೂರ್ಣ ಅವಕಾಶ ಇದೆ. ಬೇರೆಯವರಿಗಾದ್ರೆ ಸಂಸಾರ ಅಡ್ಡ ಬರ್ತದೆ, ಗಂಡ ಅಡ್ಡ ಬರ್ತದೆ, ಹೆಂಡತಿ ಅಡ್ಡ ಬರ್ತದೆ, ಹೀಗೆ ಬಹಳ ಸವಾಲುಗಳಿರ್ತದೆ. ಆದ್ರೆ ಉಮೇಶ್ ಸರ್ ನಿಜವಾಗ್ಲೂ ನಿಮ್ಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ. ನಿಮ್ಗೆ ನೀವು ಎಷ್ಟೊತ್ತೆಲ್ಲ ಹೋಗಿ ಕುತ್ಕೊಂಡ್ರು ಕೇಳೋರಿಲ್ಲ ಏನೋ. ಅದೇ ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ನನ್ಗೆ ಇನ್ ಬರಲ್ಲ ಬಿಡಿ, ಇನ್ ಮಲ್ಕೊಂಡ್ರು ನಿದ್ದೆ ಬರಲ್ಲ, ಏನು ಬರಲ್ಲ. ಇದೇ ರೀತಿ ಯಾವಾಗ ಗುಡಿಕೇಶ ಮಾಡ್ಕೊಂಡೇ ಇರ್ತೀನಿ ಸರ್ ನಾನು ನಿಜವಾಗಿ. ಅದ್ರಲ್ಲಿ ಏನ್ ಇದುವೇ ಇಲ್ಲ. ಇನ್ ನಿದ್ದೆ ಬರೋದಿಲ್ಲ, ಬಾ ಅಂದ್ರೂ ಬರಲ್ಲ. ಆ ತರ ಒಂದಲ್ಲಿ ಬರ್ತೇವೆ ಸರ್. ಎಲ್ಲ ನಿಮ್ ಆಶೀರ್ವಾದ, ನಿಮ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ದಕ್ಕೆ ನನಗೆ ಒಳ್ಳೇದಾಯ್ತು. ಅದ್ಭುತವಾದ ಬಿಸ್ನೆಸ್ ಆಯ್ತು, ಅದ್ಭುತವಾದ ಆಡಿಯನ್ಸ್ ಸಿಕ್ಕಿದ್ರು, ಅದ್ಭುತವಾಗಿದೆ. ಪ್ರತಿಯೊಂದು ಅಷ್ಟೇನೆ ಇದೆ. ನನ್ನ ಬಿಸ್ನೆಸ್ ಅಂದ್ರೆ ಸೂಪರ್ ಆಗಿದೆ ಸರ್, ತುಂಬಾನೇ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್ ನಾನು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪದ್ಮಾ ಮೇಡಮ್ನವರೇ, ನನಗೆ ಇವತ್ತು ಮಾಡ್ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಜೈ ಹೋ ಪತ್ರಿಜಿ. ಒಂದು ಜೈ ಹೋ ಪತ್ರಿ, ಎಲ್ಲಾ ಮಾಸ್ಟರ್ಸ್ ಜೈ ಒಂದೊಂದು ಹೋ ಪತ್ರಿ. ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಇದ್ರದ್ದು ಉಡುಪಿ ಧ್ಯಾನ ಯಜ್ಞದ್ದು. ನೀವು ಒಂದು ಮಾಡಿ. ಆಯ್ತು ಸರ್, ಪ್ಲಾನ್ ಕೊಡಿ ಸರ್, ಮಾಡ್ತೀನಿ, ಅದ್ರೊಳಗೇನಿಲ್ಲ. ಸ್ಕ್ರಿಪ್ಟ್ ಕಳಿಸ್ಕೊಡ್ತೀನಿ. ಹಾ, ಕಳ್ಸ್ಕೊಡಿ ಸರ್, ಕಳ್ಸ್ಕೊಡಿ ಸರ್. ಸೂಪರ್ ಮಾಡೋಣ. ಯಶಸ್ವಿಯಾಗಿ ನಡಿಬೇಕು ಅಂತ ಕಳ್ದೆ ನಿಜವಾಗಿ. ಇದೀಗ ಬಂದ ಸುದ್ದಿ ಉಮೇಶ್ಗೆ ಯಾವುದೇ ಕಾರಣಕ್ಕೂ ಒಂಚೂರು ಸಾಸಿವೆ ಕಾಳದಷ್ಟು ಏನೋ ಯಶಸ್ವಿಯಾಗಿ ನಡಿಬೇಕು. ಮುನ್ನುಗ್ಗುತ್ತಿದೆ ಕಾಂತಾರ ಪಿಕ್ಚರ್ ಅಂತ, ಆ ತರ ಕಾಂತಾರ ನಮ್ಮದು ಗುಡಿಕೇಶಿ ಮುಂದೆ ನುಗ್ಗುತ್ತಿದೆ ಅಂತ ಹೇಳ್ಬೇಕು. ಇದೀಗ ಬಂದ ಸುದ್ದಿ, 1000 ಜನ ಮೇಲೆ ದಾಟಿದ್ದಾರೆ ಉಡುಪಿನಲ್ಲಿ, ಎಲ್ಲರೂ ಬನ್ನಿ ಅನ್ಬೇಕು. ಆ ತರ ಮಾಡ್ತೀನಿ ಬಿಡಿ ಸರ್, ನೀವು ಹಾಕೊಡಿ ಸರ್. ನಿಜವಾಗಿ ಅದ್ಭುತವಾಗಿರುವ ಉಡುಪಿನಲ್ಲೇ ಕೃಷ್ಣನೇ ಪ್ರತ್ಯಕ್ಷ ಆಗ್ಬೇಕು. ನಿಜವಾಗಿ ಆ ತರ ಇದೆಲ್ಲ ಆಗುತ್ತೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿ, ಕೂಗಿದರು ಗುಡುಕೇಶಿ ಅಲ್ಲವೇ ಅಂತ ಹೇಳ್ತಾರಲ್ಲ, ಆ ತರದಲ್ಲಿ ನರ ಹರಿ ಅಂತ. ಕೃಷ್ಣ ಥ್ಯಾಂಕ್ ಯು ಸರ್. ಯಾಕೆ ಕರಿತಾ ಇದ್ದಾನೆ ಅಂದ್ರೆ ಅವನು ಗುಡಾಕೇಶ ಅಲ್ವಾ? ಆ ಗುಡಾಕೇಶರ ಜೊತೆಗೆ ಧ್ಯಾನ ಮಾಡಬೇಕು ಅಂತ ಕೃಷ್ಣ ಕರೆದಿದ್ದಾನೆ. ನಿಜವಾಗಿ ಎಲ್ಲಾರ್ಗು ಒಂಥರ ಖುಷಿ. ಅವತ್ತಿನ ದಿನ ಹಬ್ಬ, ನಮ್ಗೆ ಹಬ್ಬ. ನೆಕ್ಸ್ಟ್ ಮಂತ್ ಯಾವಾಗ ಬರುತ್ತೆ ಕಾತರ, ಎಲ್ಲಾರ್ಗು ಕಾತರ. ಏನ್ ಆಲ್ರೆಡಿ ಎಲ್ಲ ಟ್ರೈನಿಂಗ್ ತಗೊಂತಾ ಇದಾರೆ. ಶಿವಲೀಲಾ ಮೇಡಮ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು, ನಾನು ಎಲ್ಲ ಕಟ್ತೀನಿ ಸರ್ ಅಂತ ಹೇಳ್ತಾರೆ. ಅವ್ರು ಅಷ್ಟನ್ನೇ ಬಟ್ಟೆ ಕಟ್ಕೊಂಡು ನಾವೆಲ್ಲ ಯಾವ ರೀತಿ ಇರ್ಬೋದು ಅಂತ ಬಿಟ್ಟು. ಏನು ಆಗಲ್ಲ. ಜೈ ಹೋ ಪತ್ರಿಜೇನೆ, ಕೂತ್ಕೊಳ್ಳಿ. ಏನು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಿಜವಾಗಿ ಹೇಳ್ಬೇಕಂದ್ರೆ ಬರ್ತೀವಲ್ಲ, ಬನ್ನಿ ಬನ್ನಿ, ಎಲ್ಲ ಅಲ್ಲೇ ಇರ್ತೀವಲ್ಲ. ಎಲ್ಲಾರ್ಗು ಹೇಳಿ ಪ್ರತಿಯೊಬ್ರು ಬನ್ನಿ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಯಾರ ಹ್ಯಾಂಡ್ ರೈಸ್ ಮಾಡಿದ್ರು ಮಾಸ್ಟರ್ ಮಾತಾಡಿ. ಸರ್ ಅಶ್ವಥ್ ನಾರಾಯಣ ಬಂದು ನೋಡಿ ಸರ್. ಅಶ್ವಥ್ ನಾರಾಯಣ ಸರ್. ಸರ್, ಇವಾಗ ರಾತ್ರಿ ಎಲ್ಲ ಧ್ಯಾನ ಮಾಡಿರ್ತೇವೆ. ಬೆಳಗ್ಗೆ ಏನಾದ್ರು ಒಂದು 10 ನಿಮಿಷ ಮಲಗಿದ್ರೆ, ಇಲ್ಲಾಂದ್ರೆ ರಾತ್ರಿ ಏನೋ ಬಾಯ್ ಮಿಸ್ ಆಗಿ ಒಂದು 10 ನಿಮಿಷ ಮಲಗಿದ್ರೆ, ಸೊ ಅದು ಇಷ್ಟ ದಿನ ಮಾಡಿದ್ದೇನು ಲೆಕ್ಕಕ್ಕಿಲ್ವಾ ಸರ್? ಅದು ಫಸ್ಟ್ ಹೊಸದಾಗಿಂದ ಮತ್ತೆ ಕೌಂಟ್ ಮಾಡ್ಬೇಕಾ? ಹೌದು, ಮಂಡಲ ಕೌಂಟ್ ಆಗಲ್ಲ. ಎನರ್ಜಿ ವೇಸ್ಟ್ ಆಗಲ್ಲ, ಆದ್ರೆ ಮಂಡಲ ಕೌಂಟ್ ಆಗಲ್ಲ. ಅಂದ್ರೆ ಈ 10 ನಿಮಿಷನ ಮಲಗ್ಲಾರ್ದನೆ ಇರೋದೇ ಇದು ಗುಡಾಕೇಶನ ಸರ್? ನೀವು ಮಲಗಿದ್ರೆ ಅದು ಇದು ಬರಲ್ಲ. ನೀವು ನಿದ್ರೆಯನ್ನ ನೀವು ಮತ್ತೆ ಮಲಗೋದು ಮತ್ತೆ ಧ್ಯಾನ ಮಾಡೋದು ಅಂದ್ರೆ ನಿಮ್ಗೆ ಗುಡಾಕೇಶ. ಹಂಗಲ್ಲ ಸರ್, ಇವಾಗ ಬೈ ಚಾನ್ಸ್ ಏನೋ ಬೆನ್ನೋಯ್ತಿದೆ ಅಂತ ಒಂದ್ 10 ನಿಮಿಷ ಮಲಗಿರ್ತೇವಿ, ಅದೇನೋ ಒಂದ್ ಸ್ವಲ್ಪ ನಿದ್ದೆ ಹತ್ ಬಿಡುತ್ತೆ, ಒಂದ್ 20 ನಿಮಿಷ, ಒಂದ್ ಹಾಫ್ ಅನ್ ಅವರ್. ವಿತ್ ಅವೇರ್ನೆಸ್ ಅಲ್ಲಿ ನೀವು ಬೇಕಾದ್ರೆ ಫ್ಲಾಟ್ ಆಗ್ಬೋದು, ಆದ್ರೆ ಅಡ್ಡಾಗಿ ಮಲಗಬಾರ್ದು, ನಿದ್ದೆ ಮಾಡಬಾರ್ದು. ಚೇರ್ ಮೇಲೆ ಸರ್, ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದ? ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದಲ್ಲ ಸರ್? ಚೇರ್ ಮೇಲೆನೆ ಕೂತ್ಕೊಂಡು ಚೇರ್ ಮೇಲೆ ಕೂತು ಮಾಡೋದು ಅದೇ ಯೋಗ ನಿದ್ರೆ ಆಗ್ತದೆ ಅಷ್ಟೇ. ಅದೇ ಯೋಗ, ಅದೇ ಸಾಕು. ಯೋಗ ನಿದ್ರೆನೆ ಮಾಡ್ಲಿ ಅಲ್ವಾ ನಾ ಹೇಳೋದು. ಅವ್ರಿಗೆ 20 ನಿಮಿಷ ಬೇಕು ಅನ್ನೋದ್ರೆ ಚೇರ್ ಮೇಲೆ ಕೂತ್ಕೊಂಡು ಹಾಗೆ ಮಾಡಿದ್ರು ಅದೊಂದು ಒಳ್ಳೇದು ಅನ್ಸುತ್ತೆ ನನಗೆ, ನನ್ನ ಅನಿಸಿಕೆ. ಏನಾಗ್ತದೆ ಅಂದ್ರೆ ನಿಮ್ಗೆ ಬೆನ್ನು ಬಾಗ್ಲೇಬೇಕು ಅಂತ ಅನ್ಸಿದ್ರೆ ಬಿದ್ದು ಸ್ವಲ್ಪ ಹಂಗೆ ಹೊಳ್ಳಾಡ್ಬೇಕಷ್ಟೇ. ಆದ್ರೆ ನಿಮಗೆ ಗೊತ್ತಿಲ್ಲದೇನೆ ನಿದ್ದೆ ಹೇಳಿರುತ್ತೆ.
ಅದಕ್ಕೆ ಹಾ ಸರ್. ಅಭ್ಯಾಸ ಮಾಡಕ್ ಹೋಗ್ ಅದಕ್ಕೆ ಹೇಳಿದ್ದು ಸ್ವಲ್ಪ ರಿಲ್ಯಾಕ್ಸ್ ಅಂತಾನು ಅಭ್ಯಾಸ ಮಾಡಕ್ ಹೋಗ್ಬಾರ್ದು, ಯಾಕೆಂದ್ರೆ ನಿಮ್ಗೆ ಓ ನಾವ್ ಮಲಗಿದ್ದೇ ಗೊತ್ತಿರಲ್ಲ ಎಳ್ದೋಗಿರ್ತದೆ. ಹೌದು ಸರ್. ಸರ್ ಮತ್ತೆ ಇನ್ನೊಂದು ಸರ್, ನಾನು ಒಂದ್ 2-3 ದಿನ ಆಯ್ತು ಸರ್, ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಸರ್. ಅಲ್ಲೇ ಸ್ವಲ್ಪ ಅಲ್ಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ಧ್ಯಾನದ ಬಗ್ಗೆ ಮತ್ತೆ ನಾನು ಏನಾದ್ರೂ ಬುಕ್ ಓದಿರ್ತೇನಲ್ಲ ಸರ್, ಅದ್ರ ಬಗ್ಗೆ ಸೆಷನ್ ಕೊಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಸಾಂಗ್ ಸರ್, ಸಾಂಗ್ ಹೇಳೋದು ಆ ತರ ಮಾಡಿದ್ದೇನೆ ಸರ್. ಒಂದ್ 3-4 ದಿನ ಸರ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ವೆರಿ ಗುಡ್ ಮೇಡಮ್. ಒಳ್ಳೆ ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ಹಾ ಸರ್. ಹಾ ಸರ್. ಮಾಸ್ಟರ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ. ಮೇಡಮ್ ತುಂಬಾ ಚೆನ್ನಾಗಿದೆ ಸರ್, ನನ್ಗೂ ಆಗ್ತಾ ಇರ್ತಾರೆ. ನಾನು ಅಷ್ಟೇ, ನಾವು 40 ಜನ ಇದ್ದಾರೆ, ನಾನು ಕಳಿಸ್ತಾ ಪಾಪ ಮಾಡ್ಲಿ. ಅವ್ರು ಲೈಕ್ ಯಾವ ತರ ಯೂಟ್ಯೂಬ್ ಮಾಡಿದಾರಲ್ಲ, ಅದು ಅದ್ಭುತವಾಗಿ ನಡೀಲಿ ಪಾಪ, ಅವ್ರಿಗಂತ ಇದಾಗತ್ತಲ್ವ್ರ. ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮಾಸ್ಟರ್. ಇವತ್ತಿನ ದಿನ ಯಾರು ಇಲ್ಲಿದ್ದೀರೋ ನಮ್ಮ ಶಿವಲೀಲಾ ಮೇಡಮ್ನವ್ರನ್ನ ಅವ್ರ ಆಡಿಯೋ ಕಳಿಸ್ತಾರೆ, ಪ್ಲಸ್ ವಿಡಿಯೋ ಹಾಡು ತುಂಬಾ ಚೆನ್ನಾಗಿದೆ. ಅವ್ರ ಗಂಟಲ್ಲಿ ಇವಾಗ ಬರ್ತಾ ಬರೋದು ಅದ್ಭುತವಾದ ಪಿ ಸುಶೀಲಾ, ನೆಕ್ಸ್ಟ್ ನಮ್ಮ ಗುಡಿಕೇಶನಲ್ಲಿ ಆ ತರ ಬರ್ತಾ ಇದೆ. ಮಾಡಿ ಮೇಡಮ್ ನಾರೆ, ಎಲ್ಲಾರು ಪ್ರೋತ್ಸಾಹ ಇರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪ್ರಾಕ್ಟೀಸ್ ಮಾಡಿ ಉಡುಪಿಯಲ್ಲಿ ಹೇಳುವಂತ್ರಿ, ಆಯ್ತಾ? ಹಾ ಹಾ ಸರ್. ಹಾ ಅಲ್ಲ ಅಲ್ಲಿ ರಿಲೀಸ್ ಮಾಡೋಣ ಸರ್ ಜೊತೆ ನನಗೆ, ಚೆನ್ನಾಗಿರುತ್ತೆ. ಸರ್ ಅಶ್ವಥ್ ನಾರಾಯಣ್ ಸರ್ ಬಂದು ನೋಡಿ ಸರ್, ಕೊಡಿ ಸರ್. ವಿಶ್ವ ಸರ್ ಮಾಸ್ಟರ್ ಮಾತಾಡಿ. ಅಶ್ವಥ್ ಮಾತಾಡಿ. ನಮ್ದು ಜರ್ನಿ ಸ್ಟಾರ್ಟ್ ಆಗಿದ್ದು ನಿಮ್ಮಿಂದಾನೇ ಸ್ಟಾರ್ಟ್ ಆಯ್ತು. ಫಸ್ಟ್ ಸಿದ್ದಿರಬೆಟ್ಟದಿಂದ ಅವಾಗ ಸ್ಟಾರ್ಟ್ ಆಗಿದ್ದು, ಇನ್ನು ನಮ್ದು ಓಡ್ತಾನೆ ಇದೆ, ಕೂತೇ ಇದೀವಿ. ಥ್ಯಾಂಕ್ ಯು ವೆರಿ ಮಚ್ ಅರುಣ್ ಅವರೇ, ತುಂಬಾ ಚೆನ್ನಾಗ್ ಬರ್ತಾ ಇದೆ. ಉಮೇಶ್ ಅವ್ರನ್ನ ಮಾತಾಡ್ತಾ ಇರೋದ್ ನೋಡಿ ಇವಾಗ ಮಾತಾಡ್ಸ್ಬೇಕು ಅಂತ ಬಂದೆ. ನಮ್ ಲಾಫಿಂಗ್ ಬುದ್ಧ ಅವರು ತುಂಬಾ ಎಲ್ಲಾರನು ನಗಿಸ್ತಾ ಇದಾರಲ್ಲ, ಅದಕ್ಕೋಸ್ಕರ ತುಂಬಾ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗ್ ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ಬಂದಿದ್ದಕ್ಕೆ, ಪ್ರೋತ್ಸಾಹ ಕೊಡುತ್ತೇನೆ. ಇವ್ರು ಅಷ್ಟೇ ಸರ್, ಒಂಚೂರು ನಾವು ಹೋಗಿದ್ದೆ ಸರ್, ಅವ್ರ ಮನೆಗೆ ಹೋಗಿದ್ದೆ ಅವತ್ತು, ವೆಜಿಟೇರಿಯನ್ ರ್ಯಾಲಿ ಆಯ್ತು, ಹೋಗಿದ್ದೆ ಸರ್. ನಿದ್ದೇನೆ ಇಲ್ಲ ಸರ್ ಅವ್ರು. ನನಗೊಂಥರ ಖುಷಿ ಆಯ್ತು. ಉಮೇಶ್ ಸರ್ 140 ದಿನ ಆಯ್ತು ಅಂದ್ರು. ಅವ್ವ ಏನ್ 140 ದಿನ ಆಯ್ತು ನಮಗೆ. ಎಲ್ಲ ಅರುಣ ಅವ್ರ ಕೊಡುಗೆ ಇದು. ಹೌದ್ ಸರ್. ಹೌದ್ ಸರ್. ನಿಮ್ಮ ಪ್ರಯತ್ನ ಇರ್ತದೆ, ನಮ್ದೇನಿರಲ್ಲ ಸರ್. ನಿಮ್ಮ ಪ್ರಯತ್ನ ನಮ್ದಲ್ಲ. ಅಲ್ಲ, ಪ್ರಯತ್ನ ಎಳ್ಕೊಂಡ್ ಹೋಗ್ತಿದ್ರಲ್ಲ ಸರ್, ಎಲ್ಲಾರನ್ನು ಎಳ್ಕೊಂಡ್ ಹೋಗ್ತಾ ಇದ್ರಿ. ಸೂಪರ್. ಮಾರ್ಗದರ್ಶನ ಮಾಡ್ತಾ ಇದ್ದೀರಾ ಸರ್, ಅದ್ಭುತವಾಗಿದೆ ಮಾರ್ಗದರ್ಶನ. ಹೇಳಿ ಸರ್. ನಾವು ಮಾರ್ಗದರ್ಶನ ಮಾಡ್ಬೋದಷ್ಟೇ, ಎಲ್ಲ ಪಾಪ ಅವ್ರವ್ರದ್ದು ಪ್ರಯತ್ನ ಇರ್ಲೇಬೇಕಲ್ಲ. ಅಲ್ವಾ ಸರ್? ಅಬೆಂಡಿಂಗ್ಸ್ ಧ್ಯಾನ ಏನಿದೆ, ರಿಯಲಿ ಹೇಳ್ತೀನಿ, ದೇಹದಲ್ಲಿರುವಂತ ಸಮಸ್ಯೆಗಳೆಲ್ಲ ಆಚೆ ಹೋಗ್ತದೆ ಸರ್, ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ನೀವ್ ಹೇಳ್ತಾ ಇದ್ರೆ ಅದನ್ನ ಕೇಳ್ತಾ ಇದ್ರೆ ಸಾಕು, ಕೇಳ್ತಾ ಕಣ್ಮುಚ್ಕೊಂಡ್ ಕೂತಿದ್ರೆ ದೇಹದಲ್ಲಿರುವಂತ ಎಲ್ಲ ಕ್ಲೇನ್ಸ್ ಆಗ್ತದೆ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ಗೊತ್ತೇ ಇಲ್ಲ ನಮಗೆಲ್ಲ, ಎಷ್ಟೋ ಜನಕ್ಕೆ ಅದು ಗೊತ್ತೇ ಇಲ್ಲ. ಅದನ್ನ ನೀವೆಲ್ಲ ಹುಡುಕಿ ಅದನ್ನ ನೀಟಾಗಿ ಅದನ್ನ ಹೇಳ್ತಾ ಇದೀರಲ್ಲ, ಅದರಿಂದ ಜನಗಳಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್. ತುಂಬಾ ಗ್ರೇಟ್ ವರ್ಕ್ ಮಾಡ್ತಾ ಇದ್ದೀರಿ. ಯೂನಿವರ್ಸಲ್ ವರ್ಕ್ ಇದು ಬಹಳ ಹತ್ರವಾಗಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಡೀಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಮಾಸ್ಟರ್ಸ್ ಆಶೀರ್ವಾದ, ನಮ್ದೇನಿಲ್ಲ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಟೈಮ್ ಆಗಿದೆ, ನಾವೆಲ್ಲರೂ ಈಗ ಮೇಡಮ್ ಅಂತೂ ಗ್ರೇಟ್, ಮಾತಾಡಂಗೆ ಇಲ್ಲ. ಸೂಪರ್. ಪದ್ಮಾ ಮೇಡಮ್ ನವ್ರಿಗೆ ಜೈ. ಜೈ ಗುಡಿಕೇಶಿ ಪದ್ಮಾ ಮೇಡಮ್, ಜೈ ಅದ್ಭುತ ಸರ್, ಅವರೇ ಒಂದ್ ದೇವತೆ ಇದ್ದಾಗೆ. ಅವ್ರು ಅದೇನಲ್ಲ, ಎಲ್ಲಿ ಪಾರ್ವತಿ ದೇವಿ ಅನ್ನೋಂಗಿಲ್ಲ, ಲಕ್ಷ್ಮೀ ಪಾರ್ವತಿಯರು ಅವರೇ ನಮ್ಗೆ ಇವತ್ತಿನ ದಿನ. ಎಲ್ಲೇ ಹೋಗಲಿ ಏನೇ ಮಾಡಲಿ ನಮ್ಮ ದೇವ್ರು ಕೂಡ ತಂಗಿನ ಮರಿಬಾರ್ದು ಅಂತ ಹೇಳ್ತಾರೆ, ಆ ತರದಲ್ಲಿ. ಓಕೆ ಸರ್, ಧನ್ಯವಾದಗಳು ಸರ್. ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಸರ್. ಉಮೇಶ್ ಸರ್, ಮತ್ತೊಮ್ಮೆ ಮಗದೊಮ್ಮೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ನಿಮ್ಮ ಸಾಧನೆ ಮುಂದುವರಿಲಿ. ಮಾಸ್ಟರ್ಸ್ ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಸ್ಟಾರ್ಟ್ ಮಾಡೋಣ. ಮಾಸ್ಟರ್ ಮಾತಾಡಿ. ಭರತ್. ನಮಸ್ತೆ ಸರ್, ಅರುಣ್ ಸರ್. ನಮಸ್ತೆ. ಸರ್ ಭಾರತಿ ಅಂತ ಹೇಳಿ ಟಿ ನರಸೀಪುರದಿಂದ.
ಸರ್ ನಾನು ಗುಡಕ್ಕೆ ಸರಿ ನೀನು ಒಂದು ಮಂಡ್ಲ ಆಗ್ತಾ ಇದೆ. ಆದ್ರೂ ನಿದ್ರೆ ಯಾವ್ದೇ ಮೀಟಿಂಗ್ ಹೋಗ್ಲಿ ಧ್ಯಾನ ಮಾಡಕ್ ಹೋಗ್ಲಿ ಕಣ್ ಮುಚ್ಚಿದ ತಕ್ಷಣನೇ ಧ್ಯಾನ ಕುತ್ಕೊಂಡ ತಕ್ಷಣನೇ ನಿದ್ರೆ ಬಂದ್ಬಿಡುತ್ತೆ ಸರ್. ನಾನು ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ ಅಥವಾ ನಿಜವಾಗ್ ನಂಗೆ ವರ್ಕ್ ಆಗ್ತಾ ಇದೆಯಾ ಅನ್ನೋದೇ ನನ್ ಕನ್ಫ್ಯೂಸ್ ಆಗಿದೆ ಸರ್. ನೀವು ಬೆಳಿಗ್ಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ತೀರಲ್ಲ, ಮಾಡಲ್ಲ ಸರಿ? ಮಾಡ್ತಾ ಇದ್ದೀನಿ ಸರ್, ನೀವು ಮಾಡಿಸ್ತಾ ಇದ್ರಲ್ಲ ಅವಾಗ ಮಾಡ್ತಾ ಇರ್ತೀನಿ, ಅದನ್ನು ಮಾಡ್ತಿರ್ತೀನಿ. ಅಂದ್ರೆ ನೀವ್ ಹೇಳ್ದಾಗ ಸ್ವಲ್ಪ ಎಚ್ಚರ ಆಗಿರುತ್ತೆ, ಪುನಃ ಹಂಗೆ ಹೋಯ್ತಾ ಹೋಯ್ತಾ ನಿದ್ರೆ ಮಾಡ್ಬಿಡ್ತೀನಿ. ಪುನಃ ನೀವ್ ಎಚ್ಚರಾಗಿ ಎಕ್ಸರ್ಸೈಸ್ ಮಾಡ್ತಿದ್ದಾಗ ಅಥವಾ ಇನ್ನೇನಾರ ಹೇಳ್ತಿದ್ದಾಗ ಪುನಃ ಟಕ್ ಅಂತ ಎಚ್ಚರ ಐತೆ. ನೀರಿಂದೆಲ್ಲವ ನೀವು ಇದ್ ಮಾಡ್ತಿಲ್ಲ, ಆಹ್ವಾನ ಮಾಡ್ತಿಲ್ಲ, ಅದೆಲ್ಲ ಮಾಡ್ತೀನಿ. ಹಿಂಗೆ ಮಧ್ಯ ಮಧ್ಯ ಫುಲ್ ನಿದ್ರೆ ಮಾಡ್ಬಿಡ್ತೀನಿ. ಆದ್ರೆ ಬೆಳಗ್ಗೆ ಟೈಮ್ ಕೆಲಸ ಮಾಡ್ತಿದ್ರೆ ನಿದ್ರೆ ಬರಲ್ಲ. ಸುಮ್ನೆ ಕೂತಿದ್ರೆ ಅಥವಾ ಧ್ಯಾನ ಮಾಡ್ತಾ ಇದ್ರೆ ಫುಲ್ ನಿದ್ರೆಗೆ ಹೋಗ್ಬಿಡ್ತೀನಿ ಸರ್. ಏನ್ ಆಯ್ತಾ ಐತೆ ಅನ್ನೋದೇ ನನ್ಗೆ ಗೊತ್ತಾಗಲ್ಲ. ಆಗ್ಲಿ ಮಾಡ್ತಾ ಹೋಗಿ, ಸರಿ ಹೋಗ್ತದೆ. ಮತ್ತೆ ಕಾಲ್ಗಳು ಫುಲ್ಲು ಊತ ಬಂದ್ಬಿಟ್ಟಿದೆ ಸರ್ ಇನ್ನು ಒಂದು ವಾರದಿಂದ. ಕಾಲು ಮಡಚಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ. ಬರೀ ಚೇರ್ ಮೇಲೆ ಕೂತ್ಕೋಬೇಡಿ ಬಹಳ ಹೊತ್ತು. ಇವಾಗ ಹೆಂಗಿದ್ರೆ ನಿಮ್ಗೆ ಅಭ್ಯಾಸ ಆಗಿದೆಯಲ್ವಾ, ರಾತ್ರಿ ಎಲ್ಲ ಮಾಡಿ. ಕಾಲು ವರ್ಕ್ ಆಗ್ತಾ ಇದೆಯಾ ಅಥವಾ ಟೈಮ್ ವೇಸ್ಟ್ ಆಯ್ತಾ ಇದೆಯಾ? ನೀವು ಬೆಳಗ್ಗೆವರೆಗೂ ಮಾಡ್ತಾ ಇದೀರಲ್ವಾ, ಇಲ್ಲ ವರ್ಕ್ ಹೌದು ಹೆಂಗ್ ಮಾಡ್ತಿದ್ದೀರಿ ನೀವು? ಅದೇ ನಿದ್ರೆಗೆ ಹೋಗ್ಬಿಡ್ತಾ ಇದೀನಲ್ಲ, ನಿದ್ರೆನೆ ಅವಾಯ್ಡ್ ಮಾಡಕ್ ಆಯ್ತೀರಾ? ಅದೇನ್ ನಡೀತಾ ಇದೆ ಅಂತ ಗೊತ್ತಾಯ್ತಾ ಇಲ್ಲ ಬರೀ ಸರ್. ನಿದ್ದೆ ಅಲ್ಲ ಮೇಡಮ್, ಇಲ್ಲಿ ಬರೀ ನಿದ್ದೆ ಅಲ್ಲ, ಅದು ಎನರ್ಜಿ ಇರ್ತದೆ, ಎಳ್ಕೊಂಡು ಹೋಗ್ತದೆ. ಆಯ್ತಾ? ನೀವು ಒಂದ್ ವೇಳೆ ಮಲಗೋದಾದ್ರೆ ಆತರ ನಿದ್ದೆ ಬರ್ತದಾ? ಇಲ್ಲ. ಸರ್ ಬೆನ್ ಕೊಟ್ಟು ಕೆಳಗಡೆ ಮಲ್ಗಿಲ್ಲ, ಚೇರ್ ಮೇಲೆ ಕೂತ್ಕೊಂಡೆ ಹಾಗೇನೆ ನಿದ್ರೆ ಮಾಡಿ ಮಾಡ್ಬಿಟ್ಟಿದ್ದೀನಿ. ಯೋಗ ನಿದ್ರೆ ಎಷ್ಟಾದ್ರೂ ಮಾಡಿ, ಬೇಕಾಗ್ತದೆ ದೇಹಕ್ಕೆ ಆತ್ಮಕ್ಕೆ ನಿದ್ದೆ ಬೇಕು. ಈಗ ಯೋಗ ನಿದ್ರೆ ಬೇಕು ಅಂದ್ರೆ ಅವಾಗ ಎನರ್ಜಿ ಬರ್ತದೆ, ಎನರ್ಜಿ ತುಂಬ್ಕೋಬೇಕು. ಅವಾಗ ಇನ್ನು ಅವೇರ್ನೆಸ್ ಬರೋದು ಇವಾಗಲೇ ಅಲ್ಲ, ಫಸ್ಟ್ ಸಾಧನೆ ಮಾಡ್ಬೇಕು, ಆಮೇಲೆ ಅವೇರ್ನೆಸ್ ಬರುತ್ತೆ. ಓಕೆ ಹೆಂಗ್ ಬರುತ್ತೆ ಹಂಗೆ ಥ್ಯಾಂಕ್ ಯು. ಮಾಡೋದು, ಬೆಳಗ್ಗೆ ಕೂರೋದು ಮುಖ್ಯ. ಓಕೆ. ಓಕೆ.